ಬಂದು ಲಿಂಗದಿಂದ ಆತ್ಮತತ್ವದ ಐಕ್ಯ ಸ್ಥಳದ ಮಹಾಲಿಂಗದಲ್ಲಿ ಓಂಕಾರ ಪ್ರಣವ ಸ್ವರೂಪರಾಗಿ ಆಕಾಶ ತತ್ವದ ಶರಣ ಸ್ಥಳದ ಪ್ರಸಾದ ಲಿಂಗದಲ್ಲಿ ಯಕಾರ ಪ್ರಣವ ಸ್ವರೂಪರಾಗಿ ವಾಯುತತ್ವದ ಪ್ರಾಣಲಿಂಗಿ ಸ್ಥಳದ ಜಂಗಮ ಲಿಂಗದಲ್ಲಿ ವಕಾರ ಪ್ರಣವ ಸ್ವರೂಪರಾಗಿ ಅಗ್ನಿತತ್ವದ ಪ್ರಸಾದಿ ಸ್ಥಳದ ಶಿವಲಿಂಗದಲ್ಲಿ ಶಿಕಾರ ಪ್ರಣವ ಸ್ವರೂಪರಾಗಿ ಅಪ್ಪು ತತ್ವದ ಮಹೇಶ್ವರ ಸ್ಥಳದ ಗುರುಲಿಂಗದಲ್ಲಿ ಮಕಾರ ಪ್ರಣವ ಸ್ವರೂಪರಾಗಿ ಪೃಥ್ವಿ ತತ್ವದ ಭಕ್ತ ಸ್ಥಳದ ಆಚಾರ ಲಿಂಗದಲ್ಲಿ ನಕಾರ ಪ್ರಣವ ಸ್ವರೂಪರಾಗಿ ಮಹಾಲಿಂಗದ ಆಣತಿ ಹಿಡಿದು ಪವಿತ್ರವಾದ ತಂದೆ ತಾಯಿಗಳ ಚಿದ್ಗರ್ಭದಿಂದ ಉದಯಿಸಿ ಈ ಲಿಂಗಲೀಲಾ ಕ್ರಿಯಾ ಭೂಮಿಗೆ ಬಂದಿದ್ದೇವೆ. ಆದ್ದರಿಂದ ನಮ್ಮ ಮೂಲ ಸ್ವರೂಪದ ಹೆಸರು ನಮಃ ಶಿವಾಯ ಓಂ ಬಸವ, ನಮಃ ಶಿವಾಯ ಓಂ ಬಸವ, ನಮಃ ಶಿವಾಯ ಓಂ ಬಸವ. ಸರ್ವರಿಗೂ ಭಕ್ತಿಪೂರ್ವಕ ಶರಣಾರ್ಥಿಗಳು. ಅವಕಾಶಕ್ಕಾಗಿ ಧನ್ಯವಾದ. ಎಲ್ಲ ಶರಣ ತಂದೆ ತಾಯಂದ್ರಿಗೂ ಶರಣಾರ್ಥಿಗಳು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸ್ವಾನುಭವದಲ್ಲಿ ಇಂದಿನ ಸ್ವಲ್ಪವಷ್ಟಿಗೆ ನೆನೆಯ ಮೂಲಕ ಚಾಲನೆ ನೀಡತಕ್ಕಂಥ ಅನ್ನಪೂರ್ಣ ಪಾಟೀಲ್ ಅವರ ಭಕ್ತಿಯ ಶರಣಾರ್ಥಿಗಳು. ರೇಣುಕಪ್ಪರೆ ತಮಗೂ ಶರಣಾರ್ಥಿಗಳಪ್ಪರೆ. ಶರಣಾರ್ಥಿಗಳು ಹಾಗೂ ಇಂದಿನ ಸ್ವಾನುಭವನೆಲೆ ಸದ್ಭಾವಗೋಷ್ಠಿಯಲ್ಲಿ ಭಾಗವಹಿಸಿರ್ತಕ್ಕಂಥ ಸರ್ವ ಶರಣ ಬಂಧುಗಳ ಶ್ರೀಪಾದಕ ಭಕ್ತಿಯ ಶರಣಾರ್ಥಿ ಅರ್ಪಿಸ್ತಾ ಇಂದು ಶತಯಕ ನೆಲೆಮನೆ ಶಿವಯೋಗ ಕುರಿತಾಗಿ ಡಾಕ್ಟರ್ ದಯಾನಂದ ನಮ್ಗೆ ಅನುಭವ ಮಾಡ್ಲಿದ್ದಾರೆ. ಅಪರ ಶರಣಾರ್ಥಿ ಪ್ರಾರಂಭಿಸಿ. ಶರಣಾರ್ಥಿಯನ್ನ ಸ್ಕ್ರೀನ್ ಕಾಣಿಸ್ತಾ ಇದೆಯಲ್ಲ? ಕಾಣಿಸ್ತಾ ಇದೆ. ಇದುವರೆಗೆ ನೆನಪು ಮಾಡಿದ ಬಸವಸ್ತುತಿ ಮತ್ತು ಶಟಸ್ಥಲ ಮರ್ಮವನ್ನ ಪಠಿಸಿದ ಸೋದರಿ ಅನ್ನಪೂರ್ಣ ಅಕ್ಕ ಅವರಿಗೆ ಶರಣಾರ್ಥಿಗಳನ್ನ ಹೇಳ್ತಾ ತಮಗೂ ಶರಣಾರ್ಥಿ ಅಕ್ಕ. ಶರಣರ ಶಿವಯೋಗ ನಾವು ಅಭ್ಯಸನ ಮಾಡ್ತಾ ಇದ್ವಿ. ನಮ್ಮ ಅಭ್ಯಸನದ ಒಂದು ಅನುಕೂಲಕ್ಕಾಗಿ ವಿಕಸನ ಕ್ರಮ 1ರಲ್ಲಿ ಸಹಜದಿಂದ ಶೂನ್ಯದ ವಿಕಾಸ ಹೇಗೆ ಆಯಿತು, ವಿಕಸನ ಕ್ರಮ 2ರಲ್ಲಿ ಓಮದ ವಿಸ್ತರಣೆ, ಅಂದರೆ ಓಂ ಅಕ್ಷರದ ಒಳಗಡೆ ಏನಿದೆ, ಅವುಗಳ ಭಾಗಗಳು ಯಾವುವು, ಅವನ್ನೆಲ್ಲ ನೋಡಿಕೊಂಡು ವಿಕಸನ ಕ್ರಮ 3ರಲ್ಲಿ ಪಂಚವಿಂಶತಿ ತತ್ವಗಳು ಯಾವುವು ಅನ್ನೋದನ್ನ ನೋಡಿಕೊಂಡು ವಿಕಸನ ಕ್ರಮ 4ರಲ್ಲಿ ವಿವಿಧ ಶಕ್ತಿಗಳ ವಿವರಣೆಯನ್ನ ಪಡೆದುಕೊಂಡು ಬಂದ್ವಿ. ವಿಕಸನ ಕ್ರಮ 5ರಲ್ಲಿ ಚಕ್ರ ಮತ್ತು ಅವುಗಳ ಒಳಗೆ ಇರುವ ಲಿಂಗಗಳ ಮಹತ್ವವನ್ನು ನೋಡಿಕೊಂಡು ವಿಕಸನ ಕ್ರಮ 6ರಲ್ಲಿ ಆ 3 ದೀಕ್ಷೆಗಳು, ವೇದಾದೀಕ್ಷೆ, ಮಂತ್ರ ದೀಕ್ಷೆ ಮತ್ತೆ ಈ 3 ತ್ರಿವಿಧ ದೀಕ್ಷೆಗಳನ್ನ ನೋಡಿಕೊಂಡು ಇಷ್ಟಲಿಂಗದ ಅಂತರಂಗದ ಒಳಗೆ ಏನಿದೆ ಅದನ್ನು ನೋಡಿಕೊಂಡು ವಿಕಸನ ಕ್ರಮ 7ರಲ್ಲಿ ಮೈಲಾರ ಬಸವಲಿಂಗ ಶರಣರ ನವಚಕ್ರ ಲಿಂಗಗಳ ಪ್ರಾರ್ಥನೆಯನ್ನ ಮಾಡಿಕೊಂಡ್ವಿ. ವಿಕಸನ ಕ್ರಮ 8ರಲ್ಲಿ ಪ್ರವೃತ್ತಿ ಮಾರ್ಗ ಎಂದರೇನು ಮತ್ತು ನಿವೃತ್ತಿ ಮಾರ್ಗ ಅಂದರೇನು ನೋಡಿಕೊಂಡು ವಿಕಸನ ಕ್ರಮ 9ರಲ್ಲಿ ಕಳೆದ ಹಲವಾರು ತಿಂಗಳುಗಳಿಂದ ನಾವು ಶತಏಕದ ನೆಲೆಮನೆ ಅನ್ನೋ ಒಂದು ಅಭ್ಯಸನ ಕೈಗೊಂಡು ಕೊನೆಯ ಒಂದು ಐಕ್ಯ ಸ್ಥಳದಲ್ಲಿರುವ ಒಂದು ಲಿಂಗ ಸ್ಥಳಗಳ ಅಭ್ಯಸನವನ್ನ ನಾವು ಮಾಡ್ತಾ ಇದ್ದೀವಿ. ಅಲ್ಲಿರುವ ಲಿಂಗ ಸ್ಥಳಗಳು ಕೊಂಡುದು ಪ್ರಸಾದಿ ಸ್ಥಳ, ನೆಂದುದೋಗರ ಸ್ಥಳ, ಚರಾಚರ ಲಯ ಸ್ಥಳ, ಭಾಂಡ ಸ್ಥಳ, ಭಾಜನ ಸ್ಥಳ, ಅಂಗಲೇಪನ ಸ್ಥಳ, ಸ್ವಯಪರಿವರ್ಯದ ಸ್ಥಳ, ಭಾವಾಭಾವ ನಷ್ಟ ಸ್ಥಳ, ಜ್ಞಾನಶೂನ್ಯ ಸ್ಥಳ ಅಂತ ಇದೆ. ಭಾವಾಭಾವ ನಷ್ಟ ಸ್ಥಳದ ಬಗ್ಗೆ ನಾವು ಅಭ್ಯಸನವನ್ನ ಆರಂಭಿಸಿದ್ವಿ. ಹಾಗೇನೆ ಐಕ್ಯ ಸ್ಥಳದಲ್ಲಿರುವ ಆಕೃತಿ, ಜ್ಯೋತಿರಾಕೃತಿ, ಇಲ್ಲಿರುವ ತಮಗೆಲ್ಲ ಗೊತ್ತಿರೋ ಹಾಗೆ ಪ್ರಣಮ, ಓಂಕಾರ ಪ್ರಣಮ, ಇಲ್ಲಿರುವ ನಾದ ಕೂಡ ಪ್ರಣಮನಾದವಾಗಿದೆ. ಸ್ಥಳ ಐಕ್ಯ ಸ್ಥಳವಾಗಿದೆ, ಚಕ್ರ ಆಜ್ಞಾಚಕ್ರವಾಗಿದೆ, ಇಲ್ಲಿರುವ ವರ್ಣ ಮಾಣಿಕ್ಯವಾಗಿದೆ, ಅಂಗ ಆತ್ಮವಾಗಿದೆ, ಆತ್ಮ ಜ್ಞಾನಾತ್ಮವಾಗಿದೆ, ತನು ಶುದ್ಧವಾಗಿದೆ, ಹಸ್ತ ಸದ್ಭಾವ ಹಸ್ತವಾಗಿದೆ, ಇಲ್ಲಿರುವ ಲಿಂಗ ಮಹಾಲಿಂಗ, ಮುಖ ಹೃದಯ, ಇಲ್ಲಿರುವ ಶಕ್ತಿ ಚಿಚ್ಛಕ್ತಿ, ಇಲ್ಲಿರುವ ಭಕ್ತಿ ಸಮರಸ ಭಕ್ತಿ, ಪದಾರ್ಥ ತೃಪ್ತಿ, ಶಿಗೋ ಪ್ರಸಾದ ಸುತೃಪ್ತಿ, ಪೂಜಾರಿ ಮಹೇಶ್ವರ, ಅಧಿದೇವತೆ ಮಹೇಶ್ವರ, ಕಲೆ ಶಾಂತ್ಯಾತೀತೋತ್ತರ ಕಲೆಯಲ್ಲಿದೆ, ಸಾಧಾಕ್ಯವಾಗಿದೆ, ಇಲ್ಲಿ ಲಕ್ಷಣ ಅಖಂಡವಾಗಿದೆ, ಸಂಜ್ಞೆ ಮಹಾಸಂಜ್ಞೆಯಾಗಿದೆ, ದಿಕ್ಕು ಪಾತಾಳ, ಹಾಗೇನೆ ಇಲ್ಲಿರುವ ವಕ್ರ ವೇದ, ಇಲ್ಲಿರುವ ಲಿಂಗ ಹಿಮಗೀರೀಶ್ವರ ಲಿಂಗ ಅಂತಿದೆ, ಹಾಗೇನೆ ವೇದ ಗಾಯತ್ರಿ ವೇದ ಅಂತ ಈ ಸ್ಥಳದಲ್ಲಿದೆ ಅಂತ ಹೇಳಿದ್ದಾರೆ. ಹೀಗಾಗಿ ನಾವು ಈ ಲಿಂಗ ಸ್ಥಳಗಳನ್ನ ನೋಡ್ತಾ ಸ್ವಯಪರವರ್ಯದ ಸ್ಥಳವನ್ನ ನೋಡಿಕೊಂಡು ಭಾವಾಭಾವ ನಷ್ಟ ಸ್ಥಳವನ್ನ ಅಭ್ಯಸನ ಮಾಡ್ತಾ ಇದ್ವಿ. ಸ್ವಲ್ಪ ಬಹಳ ಗ್ಯಾಪ್ ಆಗಿರೋದ್ರಿಂದ ನಡುವೆ ನಮ್ಮ ಚಿಂತನೆ ಬೇರೆ ಕಡೆ ಸಾಗಿದ್ರಿಂದ ಇದನ್ನ ಸ್ವಲ್ಪ ಅಭ್ಯಸನ ಮಾಡಿಕೊಂಡು ನಾವು ಮುಂದೆ ಹೋಗೋಣ. ಏನಿದು
ಈ 100ನೆಯ ಸ್ಥಳ ಭಾವ ಅಭಾವ ಇವೆರಡು ನಷ್ಟವಾಗಬೇಕು ಅನ್ನೋ ಸ್ಥಳ. ಏನಾಗ್ತಾ ಇದೆ ಅಂದ್ರೆ ಈಗ ಐಕ್ಯ ಸ್ಥಳಕ್ಕೆ ಬಂದಾಗಿದೆ, ನಾವು ಉತ್ತುಂಗದ ಒಂದು ಶಿವಯೋಗದ ನೆಲೆಗೆ ಸಾಕ್ತಾ ಇದ್ದೀವಿ. ಇಲ್ಲಿ ಅದ್ವಯ ಪ್ರಭುವನ್ನೇ ಎಲ್ಲೆಡೆ ನಾವು ಕಾಣ್ತೀವಿ. ಇಲ್ಲಿ ಈಗ ಏನಾಗ್ತಾ ಇದೆ, ಯಾವ ಭಾವವೂ ಇಲ್ಲ, ನಿರ್ಭಾವವೂ ಇಲ್ಲ. ಭಾವಗಳ ಭಾವವಿಲ್ಲದೆ ಸ್ವಾನಂದಲೋಲನಾಗಿ ಆ ಶಿವಾನಂದದಲ್ಲಿ ಜೀವನ್ಮುಕ್ತನಾಗಿ ಆ ಸಾಧಕ ಬಾಳ್ತಾ ಇದ್ದಾನೆ. ಭಾವ ವಿಷಯಗಳು ಲಿಂಗೈಕ್ಯ ಶಿವಯೋಗಿಯಲ್ಲಿ ಕಾಣಲಾರವು. ಯಾಕೆ? ಶಿವನಲ್ಲಿ ಸಂಪೂರ್ಣವಾಗಿ ಆತ ಬೆರೆತು ನಿಂತ ಯೋಗಿಗೆ ಈಗ ಯಾವ ಭೇದ ಭಾವ, ಎಲ್ಲಿ ನಾನು, ಆತ, ಇವ, ಅವ ಅಂತ ಈ ತರ ಯಾವುದೇ ಒಂದು ಕಲ್ಪನೆಗಳು ಇಲ್ಲ. ನಾನು ನೀನು ಅಂತ ಯಾವುದಾದ್ರೂ ಒಂದು ಭಾವನೆ, ಆ ಅಹಂಭಾವ ನಮ್ಮಲ್ಲಿ ಇದ್ದಾದ್ರೆ ಅದು ಪರಿಶುದ್ಧ ಪರಮಾತ್ಮನಲ್ಲಿ ಇಲ್ವಲ್ಲ. ಅದು ನನಗೆ ಮಾತ್ರ ನಾನು ಜನಿಸಿದ ನಂತರ ಮಧ್ಯದಲ್ಲಿ ಬಂದಿದೆ ಈ ಮಾಯಾವರಣಗಳ ಮೂಲಕ. ಯಾಕೆ? ಅವಿದ್ಯೆ, ಮಾಯೆ, ಅಜ್ಞಾನ, ಅನೇಕ ಕಾರಣಗಳು ಅದಕ್ಕಿದೆ. ಹೀಗಾಗಿ ಆ ಅಜ್ಞಾನದಿಂದಾಗಿಯೇ, ಆ ಮಾಯಾವರಣದಿಂದಾಗಿಯೇ ಶಿವಸ್ವರೂಪವನ್ನ ನಾನು ಮರ್ತು ಬಿಟ್ಟೆ. ಶಿವರ ಭೇದ ಭಾವಗಳು ಮೂಡಿದವು. ನಾನು ಬೇರೆ, ಶಿವ ಬೇರೆ ಅಂತ ಭೇದ ಭಾವಗಳು ಮೂಡಿದವು. ಮಾಯೆಯ ಪ್ರಭಾವದಲ್ಲಿ ಏನಾಯ್ತಂದ್ರೆ ದೇಹಾತ್ಮ ಭಾವಗಳು ಅವು ತಲೆದೋರಿ ಅವನ್ನೇ ನಾನು ದೇಹವೇ ನನ್ನ ನಿಜ ಅಂತ ತಿಳ್ಕೊಂಡು ನಾನು ಆ ದೇಹಂ ಭಾವದಲ್ಲಿಯೇ ನನ್ನ ಈ ಶಿವಯೋಗವನ್ನ ಮರೆತು ಬಿಟ್ಟೆ. ಅದರಿಂದ ಏನಾಯ್ತು? ದುಃಖದ ಪ್ರಪಾತ ನುಗ್ಗಿ ಬಂದಿತ್ತು. ಅದರಲ್ಲಿ ಸಿಲುಕಿ ಜೀವನು ತತ್ತರಿಸಿದನು. ಹೇಗೆ ಈ ಒಂದು ಚಿತ್ರದಲ್ಲಿ ಅವನು ಮುಳುಗ್ತಿದ್ದಾನೆ ನೋಡಿ ನೀರಲ್ಲಿ, ಹಾಗೆ ಮುಳುಗಿಬಿಟ್ಟೆ, ಜೀವನು ತತ್ತರಿಸಿದನು ಅಂತ ಹೇಳ್ತಾರೆ. ಅದೇ ಶಿವಯೋಗಿ ಮಾತ್ರ ಅವಿದ್ಯೆಯನ್ನೇ ಹರಿದು ಹಾಕಿದ ಧೀರಾತ. ಅವನು ಕೇವಲ ಅದ್ವಯ ಪರಮ ಪ್ರಭುವನ್ನೇ, ಪರಮನನ್ನೇ ಎಲ್ಲರಿಗೂ ಕಾಣ್ತಾನೆ. ತಾನು ಅನ್ಯ ಎಂಬ ಭಿನ್ನತೆ ಅವನಿಗೆ ಕಾಣೋದೇ ಇಲ್ಲ. ಇವೆಲ್ಲ ವಚನಗಳನ್ನ ನಾವು ಹೋದ್ಸರ್ವಿ ನೋಡಿದ್ವಿ. ಹೀಗಾಗಿ ಇವತ್ತು ಈ ಒಂದು ಸ್ಥಳದ ಮುಂದಿನ ಭಾಗವಾಗಿ ನಾವು 87ನೆಯ ಭಾಗವಾಗಿ ಇದೇ ಭಾವನಷ್ಟ ಸ್ಥಳದ ಒಂದು ಮುಂದುವರೆದ ಭಾಗವಾಗಿ ಚಿಂತನೆಯನ್ನ ಮಾಡೋಣ. ತಾವೆಲ್ಲ ಶುಚಿರ್ಭೂತರಾಗಿ ಈ ಎದೆಯ ಮೇಲೆ ಇಷ್ಟಲಿಂಗವನ್ನ ಧಾರಣೆ ಮಾಡಿಕೊಂಡು ಹಣೆಯ ಮೇಲೆ ವಿಭೂತಿಯನ್ನ ಧರಿಸಿಕೊಂಡು ಒಂದು ಕುಳಿತ ಸ್ಥಿತಿಯಲ್ಲಿ ಈ ಶಿವಯೋಗದ ವರ್ಗವನ್ನ ಕೇಳಬೇಕು ಅಂತ ತಮ್ಮಲ್ಲಿ ಕಳಕಳಿಯಿಂದ ಬೇಡಿಕೊಂಡು ಈಗ ಈ ಚಿಂತನೆಯನ್ನ ಮುಂದುವರಿಸೋಣ. ಸುಖ ದುಃಖ, ಪುಣ್ಯ ಪಾಪ, ಧರ್ಮ ಅಧರ್ಮ ಇವೆಲ್ಲ ದ್ವಂದ್ವಗಳು. ಸಮಾಜದಲ್ಲಿ ಇವೆಲ್ಲ ಒಂದು ದ್ವಂದ್ವಗಳು ಅಂದ್ರೂ ಏನು ಅಡ್ಡಿ ಇಲ್ಲ. ಇವೇ ವಿಷಯಗಳು ಜೀವನಿಗೆ ಪ್ರೇರಕವಾಗಿವೆ. ದೇಹವು ಭಾವರೂಪದಲ್ಲಿದ್ದಾಗ ಅಗೋಚರವಾದ ಕ್ರಿಯೆಗಳಿಗೆ ಪ್ರೇರಕವಾಗ್ತಾ ಇದೆ. ಅದೇ ದೇಹ ಅಭಾವ ರೂಪದಲ್ಲಿದ್ದಾಗ ಉತ್ಪಾದನಾ ಕ್ರಿಯೆಗೆ ಪ್ರೇರಕ ಆಗ್ತಾ ಇದೆ. ಹೀಗಾಗಿ ಇವೆರಡೂ ಬಗೆಯ ಪ್ರೇರಣೆಗಳಿಂದ ಜೀವನು ಬದ್ಧನಾಗಿ ಲೌಕಿಕ ವ್ಯವಹಾರದಲ್ಲಿ ನಾವಿರ್ತಾ ಇದ್ದೀವಿ. ಪ್ರೇರಕ ಶಕ್ತಿಯನ್ನು ಪಡೆದ ಸುಖ ದುಃಖಗಳ ಭಾವಗಳಾಗ್ಲಿ ಅಥವಾ ಆಸಕ್ತಿ ನಿರಾಸಕ್ತಿಗಳು ಮೂಲ ಅಹಂಕಾರವನ್ನೇ ಆಶ್ರಯಿಸಿವೆ. ಆ ಮೂಲ ಅಹಂಕಾರ ಇರುವವರೆಗೆ ಸುಖ ದುಃಖಾದಿ ಭಾವಗಳು ಅಸ್ತಿತ್ವದಲ್ಲಿ ಇರ್ತಾವೆ. ಆ ಅಹಂಕಾರ ಏನ್ ಮಾಡುತ್ತೆ ಹೇಳಿ? ನನ್ನ ಭಾವನೆಗಳನ್ನ, ನನ್ನ ಸ್ವಾರ್ಥಪರ ಭಾವನೆಗಳನ್ನ ನನ್ನದು 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 ಅಂತ ಅಹಂಭಾವವನ್ನ ಯಾವಾಗಲೂ ಅದು ಪೋಷಿಸ್ತಾ ಇರ್ತಾ ಇದೆ. ಅಖಂಡ ಜ್ಞಾನಗರ ಪರಮ ಚೈತನ್ಯದಲ್ಲಿ, ಆ ಪರಮನಲ್ಲಿ ನಾನು ಬೆರೆತು ಚಿತ್ ಸ್ವರೂಪನಾದ ನಿರ್ಲಿಪ್ತನಾದ ಶಿವಯೋಗಿಯಾದಾಗ ಈ ಮೂಲ ಅಹಂಕಾರ ಎಲ್ಲ ಗತಿಗೆಟ್ಟು ಹೋಗುವುದು. ಎಲ್ಲಿ ತನಕ ಅಂದ್ರೆ ಐಕ್ಯ ಸ್ಥಳಕ್ಕೆ ಬಂದಾಗ ಅದರ ಅಸ್ತಿತ್ವದ ಶೇಷವೂ ಕೂಡ ಅಲ್ಲಿ ಇರೋದಿಲ್ಲ. ಈ ಅಹಂಕಾರವನ್ನ ಆಶ್ರಯಿಸಿದ ಸುಖ ದುಃಖಾದಿಗಳು ತನಗುಂಟೆಂಬ ಭಾವವಲ್ಲಾಗ್ಲಿ ತನಗಿಲ್ಲೆಂಬ ಭಾವವಾಗಲಿ ಆ ಪರಮಾತ್ಮನಲ್ಲಿ ತೋರಿಬಾರದ್ದರಿಂದಲೇ ಆತನು ಭಾವಾಭಾವ ಲಯಸ್ಥಲಿ. ಪರಮಾತ್ಮನಲ್ಲಿ ಇರೋಕೆ ಸಾಧ್ಯವೇ ಇಲ್ಲ ಈ ಭಾವ ಮತ್ತು ಅಭಾವಗಳು. ಹಾಗೆ ಈಗ ಆ ಜೀವ ಶಿವವಾದಾಗ ಭಾವಾಭಾವಗಳ ತೊಡಕಿಲ್ಲದ ಶಿವಯೋಗಿಯು ಸದ್ರೂಪನಲ್ಲ, ಅಸದ್ರೂಪನಲ್ಲ, ಚಿದ್ರೂಪನಲ್ಲ, ಅಚಿದ್ರೂಪನಲ್ಲ. ಅವನು ಪರಮ ನಿರ್ಮಲ ಸಚ್ಚಿದಾನಂದ ನಿತ್ಯ ಪರಿಪೂರ್ಣ ಸ್ವರೂಪ ಭಾವಾಭಾವ ತರಂಗಗಳ ನಿಸ್ತಬ್ಧ ಚಿದಾನಂದ ಚಿನ್ಮಯ ಪ್ರಭು ಆಗ್ತಾನೆ ಆ ಶಿವಯೋಗಿ. ಅದಕ್ಕೆ ಈ ಮಾಯಾವರಣದ ಒಂದು ಪ್ರಮುಖ ಅಂಗವಾದ ಅಹಂಭಾವ ಅಂತೇನಿದೆಯಲ್ಲ, ಅಹಂಭಾವವು ಇಲ್ಲವಾದಾಗ ನಿರಹಂಭಾವವು ಮರೆಯಾಗುವುದು. ಅಹಮ್ಮದ ಸುಳು ಇಲ್ಲದವನಲ್ಲಿ ನಿರಹಮ್ಮದ ಸೋಂಕಿ ಇಲ್ಲ. ಅದೇ ಭಾವ ನಾಶನ, ಭಾವ ಅಭಾವ ನಾಶನ ಸ್ಥಳ. ಆ ಶಿವಯೋಗಿಯಲ್ಲೀಗ ಅಹಂಭಾವವೂ ಇಲ್ಲ, ನಿರಹಂಭಾವವೂ ಇಲ್ಲ. ಆತ ಈಗೇನಾಗಿದ್ದಾನೆ? ಜ್ಞಾನ ಜ್ಯೋತಿಗತನಾಗಿದ್ದಾನೆ. ಭಾವದ ಅಭಾವ ಆಗ್ಲಿ ಭಾವ ಆಗ್ಲಿ ಯಾವುದೇ ಬೇಗೆ
ಬೇಗುದಿ ಆತನಲ್ಲಿ ಇಲ್ಲ. ಆದ್ದರಿಂದಲೇ ಆತ ಈಗ ಅಸದ್ರೂಪ. ಸದ್ರೂಪವೆಂಬ ಭಾವದ ಬೇಗೆ ಆತನಲ್ಲಿಲ್ಲ. ಇಂತಹ ಮಹಸ್ತರ ಸ್ಥಿತಿಗೆ ಆ ಶಿವಯೋಗಿ ಹೋಗ್ತಾ ಇದ್ದಾನೆ. ವಸ್ತುಗಳ ಭಾವ ಅಥವಾ ಅಸ್ತಿತ್ವ ಅಥವಾ ಅಭಾವ ಅವುಗಳನ್ನರಿಯಲು ಈ ಜ್ಞಾತೃ ಜ್ಞಾನ ಜ್ಞೇಯಗಳ ತ್ರಿಪುಟಿ ಬೇಕಂತ ಅನೇಕ ವಚನಗಳಲ್ಲಿ ನಾವು ನೋಡಿದ್ದೀವಿ. ಈ ತ್ರಿಪುಟಿಯ ವ್ಯವಹಾರ ನಿಸರ್ಗ ಸಿದ್ಧವಾದ ಜಾಗ್ರ ಸ್ವಪ್ನ ಸುಷುಪ್ತಿಗಳಲ್ಲಿ ನಡೀತಾ ಇದೆ, ಅದು ತಮಗೆ ಗೊತ್ತು. ಇಂದ್ರಿಯ ವೇದ್ಯವಾದ ಬಾಹ್ಯ ವಸ್ತುಗಳ, ಮನೋವೇದ್ಯವಾದ ಸ್ವಪ್ನ ವಸ್ತುಗಳ, ಭಾವವೇದ್ಯವಾದ ಭಾವಾಭಾವಗಳ ಅರಿವು ನಮಗೆ ಆಗ ಆಗ್ತಾ ಇದೆ. ಇನ್ನು ಆರಂಭಿಕ ಸಾಧನೆಯಿಂದ ಪ್ರಾಪ್ತವಾಗುವ ತುರಿಯಾತೀತ ಅವಸ್ಥೆಗಳು ಬಹು ಪರಿಶುದ್ಧವಾಗಿದ್ದರೂ ಕೂಡ ಅವುಗಳಲ್ಲಿ ಅತ್ಯಂತ ಸೂಕ್ಷ್ಮವಾದ ಅಹಂಕಾರ ಇನ್ನೂ ಇರ್ತಾನೇ ಇದೆ. ಅಲ್ಲಿ ಜ್ಞಾನಾದಿಗಳ ತ್ರಿಪುಟಿ ಇದೆ. ಆದ್ದರಿಂದ ಅಲ್ಲಿ ಭಾವಾಭಾವಗಳ ವ್ಯವಹಾರ ಇನ್ನೂ ಇರ್ತಾನೇ ಇದೆ. ಆದ್ರೆ ಪರಮನು ಮಾತ್ರ ಅವಸ್ಥೆಗಳ ಬಲೆಗೆ ಸಿಲುಕಿಲ್ವಲ್ಲ. ಅವನು ನಿರಂಜನ, ಕೇವಲ ಸಾಕ್ಷಿ, ಪರಿಪೂರ್ಣ, ಚಿದ್ಬಯಲು. ಅವನಲ್ಲಿ ಯಾವ ಭಿನ್ನ ಭೇದವೂ ಇರೋದಿಲ್ಲ. ಜ್ಞಾತೃ ಕರ್ತೃ ಮುಂತಾದ ಭಾವಗಳಿಲ್ಲ. ಇದನ್ನ ನಾನೇ ಮಾಡಿದೆ, ನಾನೇ ಸೃಷ್ಟಿ ನಿರ್ಮಾಣ ಮಾಡಿದೆ, ನಾನೇ ಸ್ಥಿತಿ ಮಾಡಿದೆ, ನಾನೇ ಲಯ ಮಾಡಿದೆ, ಈ ತರ ಭಾವಗಳು ಕೂಡ ಅಲ್ಲಿ ಇಲ್ಲ. ಅಲ್ಲಿ ಜ್ಞಾನಾದಿಗಳ ತ್ರಿಪುಟಿನೂ ಇಲ್ಲ. ಆದ್ದರಿಂದಲೇ ಭಾವಾಭಾವಗಳ ಜಂಜಡವಿಲ್ಲದ ನಿರಾಮಯ ಪ್ರಭು ಆತ ನಮ್ಮ ಪರಮ. ಅಂತ ಪ್ರಭುವಿನಲ್ಲಿ ಕ್ರಮವಾದ ಇದನ್ನ ಅರ್ಥ ಮಾಡ್ಕೊಳ್ಬೇಕು. ಕ್ರಮವಾದ ಶಿವಯೋಗ ಸಾಧನೆಯಿಂದ ವಿಲೀನವಾದ ಶಿವಯೋಗಿಯು ಪರಮನಷ್ಟೇ ಏನಾಗ್ತಾನೆ, ನಿಖಲನಾಗ್ತಾನೆ. ಅವನಲ್ಲಿಯೂ ಕೂಡ ಪರಮನ ಹಾಗೆ ತ್ರಿಪುಟಿ ಅನ್ನೋದು ಉಳಿಯೋದಿಲ್ಲ. ಎಂತಲೇ ಅವನ ಭಾವಾಭಾವಗಳ ಭಾನವಿಲ್ಲದ ಮಹತ್ವವಾಗ್ತಾನೆ. ಅವನ ವರ್ಣನೆಯನ್ನ ಚೆನ್ನಬಸವಣ್ಣವರು ತುಂಬಾ ಸೊಗಸಾಗಿ ಮಾಡ್ತಾರೆ. ಹೇಳಿ ನೋಡೋಣ ಇದನ್ನ. ಆನು ನೀನೆಂಬ ಮೋಹವೆಲ್ಲಿಯದು. ಯಾರಾದ್ರೂ ಓದಿ ನೋಡೋಣ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಆನು ನೀನೆಂಬ ಮೋಹವೆಲಿಯದು, ಭಾವ ನಿರ್ಭಾವವೆಂಬ ಪ್ರಸಂಗವೆಲಿಯದು ಹೇಳ. ಮನಲೀಯ ಉಭಯ ಭಾವರಹಿತ ಕೂಡಲ ಚನ್ನಸಂಗ ಲಿಂಗೈಕ್ಯವು. ಸಮಗ್ರ ವಚನ ಸಂಪುಟ 3, ವಚನದ ಸಂಖ್ಯೆ 734. ಎಲ್ಲರಿಗೂ ಶರಣಾರ್ಥಿಗಳು. ಅದಕ್ಕೆ ಶರಣಾರ್ಥಿ ಅಕ್ಕ. ಅದಕ್ಕೆ ಇಲ್ಲಿ ಆನು ನೀನೆಂಬ ಭಾವ ಮೋಹವೆಲ್ಲಿಯದು. ಅನಾತ್ಮನಾದ ದರ್ಶನವಿರುವವರಿಗೆ ನಾನು ನೀನೆಂಬ ಭಾವ ನಿರ್ಭಾವವೆಂಬ ಕಲ್ಪನೆ, ತನ್ನ ಮನ ಭಾವನೆಗಳೆಲ್ಲ ಶಿವನಲ್ಲಿ ವಿಲೀನಗೊಳಿಸಿ ಅನಾತ್ಮದ ಸಂಗ ನೀಗಿ ನಿಖಲ ಪರಮಾತ್ಮನಾದ ಶಿವಯೋಗಿಗೆ ಈಗ ಎಲ್ಲಿ ಆ ದ್ವೈತ ಭಾವ? ಮನಲೀಯ ಉಭಯ ಭಾವರಹಿತ. ಉಭಯ ಭಾವ ಅಂದ್ರೆ ಇದೇ ಭಾವ ಮತ್ತು ಅಭಾವ. ಅಂದ್ರೆ ಆತ ಈಗ ಲಿಂಗೈಕ್ಯನಾಗಿದ್ದಾನೆ, ಲಿಂಗದಲ್ಲಿ ಬೆರೆತು ಬಿಟ್ಟಿದ್ದಾನೆ. ಅದಕ್ಕೆ ಆನು ನೀನೆಂಬ ಮೋಹವೆಲ್ಲಿಯದು. ನಾನು ನೀನು ಅಂತ ಈಗ ಭಾವನೆ ಇಲ್ವಲ್ಲ. ತನ್ನ ಮನ ಭಾವನೆಗಳನ್ನೆಲ್ಲ ಶಿವನಲ್ಲಿ ವಿಲೀನಗೊಳಿಸಿ ಆ ಅನಾತ್ಮದ ಸಂಗ ನೀಗಿ ನಿಖಲ ಪರಮಾತ್ಮನಾದ ಶಿವಯೋಗಿಯಾಗಿ ಹೀಗೆ ಅವನಿಗೆ ಎಲ್ಲಿ ದ್ವೈತ ಭಾವ? ಆತನೇ ಈಗ ಪರಮನಾಗಿ ಬಿಟ್ಟಿದ್ದಾನೆ ಅಂತ ಈ ಚೆನ್ನಬಸವಣ್ಣವರು ವಚನ ಹೇಳ್ತಾರೆ. ಇದು ಒಂದು ಸುಂದರವಾದ ವಚನ ಅಕ್ಕ ಮಹಾದೇವಿ ತಾಯಿಯವ್ರದ್ದು. ಓದಿ ನೋಡೋಣ. ಲಿಂಗವೆನ್ನೆ ಲಿಂಗೈಕ್ಯವೆನ್ನೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಭಕ್ತಿಯ ಶರಣಾರ್ಥಿಗಳು. ಲಿಂಗವೆನ್ನೆ ಲಿಂಗೈಕ್ಯವೆನ್ನೆ, ಸಂಘವೆನ್ನೆ ಸಮರಸವೆನ್ನೆ, ಆಯಿತೆನ್ನೆ ಆಗದೆನ್ನೆ, ನೀನೆನ್ನೆ ನಾನೆನ್ನೆ, ಚೆನ್ನಮಲ್ಲಿಕಾರ್ಜುನನಲ್ಲಿ ಲಿಂಗೈಕ್ಯವಾದ ಬಳಿಕ ಏನೂ ಎನ್ನೆ. ಸಮಗ್ರ ವಚನ ಸಂಪುಟ 5, ವಚನದ ಸಂಖ್ಯೆ 356. ಶರಣಾರ್ಥಿ ಅಕ್ಕ. ಶರಣಾರ್ಥಿ ಅಕ್ಕ. ಈ ಇಷ್ಟು ಸುಂದರವಾದ ವಚನ ಇದು. ನೀವು ಎಲ್ಲರೂ ಇದನ್ನ ಕಂಠಸ್ಥ ಮಾಡಿ ಇಷ್ಟಲಿಂಗ ಪೂಜೆಯಲ್ಲಿ ಕೊನೆಗೆ ಅನ್ಬೇಕು. ನಾನು ಒಂದ್ಸಾರಿ ತೋರಿಸಿದ್ದೆ ನಿಮಗೆ. ಇಲ್ಲಿ ಏನಾಗ್ತಾ ಇದೆ ಹೇಳಿ? ಸಕಲವಾದ ಈ ಇಷ್ಟಲಿಂಗ ಧ್ಯಾನವು ಅದೊಂದು ಸವಿರ್ತರ್ಕ ಸಮಾಧಿ. ಆ ಇಷ್ಟಲಿಂಗ ತನ್ಮಯನಾದರೆ ಅದು ನಿರ್ವಿತರ್ಕ ಸಮಾಧಿ. ಇವೆರಡೂ ಅಳವಟ್ಟಾಗ ಅಲ್ಲಿ ಲಿಂಗದ ಭಾವವಿಲ್ಲ, ಲಿಂಗೈಕ್ಯದ ಭಾವವಿಲ್ಲ. ಲಿಂಗವೆನ್ನೆ ಲಿಂಗೈಕ್ಯವೆನ್ನೆ. ಸಕಲ ನಿಷ್ಕಲವಾದ ಪ್ರಾಣಲಿಂಗದ ಅರಿವು ಪಡೆಯುವುದು ಸವಿಚಾರ ಸಮಾಧಿ. ಆ ಲಿಂಗದಲ್ಲಿ ಬೆರೆತಿ ಬಿಡುವುದು ನಿರ್ವಿಚಾರ ಸಮಾಧಿ. ಇವೆರಡೂ ಸಾಧ್ಯವಾದಾಗ ಸಂಘದ ಭಾವವಿಲ್ಲ, ಸಮರಸ ಭಾವವಿಲ್ಲ. ಸಂಘವೆನ್ನೆ ಸಮರಸ ಭಾವನೆ. ನಿಷ್ಕಲವಾದ ಭಾವಲಿಂಗದ ಧ್ಯಾನದಲ್ಲಿರುವುದು ಸಾನಂದ ಸಮಾಧಿ. ಆ ಲಿಂಗದಲ್ಲಿ ಸಮರಸ ಹೊಂದಿ ಆನಂದಿಸುವುದು ಸಾಸ್ಮಿತ ಸಮಾಧಿ. ಇವೆರಡೂ ಪ್ರಾಪ್ತವಾದಾಗ ಆಯಿತೆಂಬ ಭಾವವಿಲ್ಲ, ಆಗದೆಂಬ ಭಾವವಿಲ್ಲ. ಆಯಿತೆನ್ನೆ ಆಗದೆನ್ನೆ. ತಾನು ಪಿಂಡಾಕಾಶ ಸಾಕ್ಷಿಮಿ ಆತ್ಮ ದೇವನು ಬಿಂದ್ವಾಕಾಶ ಪರಮಾತ್ಮ ಎಂಬ ಭೇದ ಭಾವ ಅಳಿದಿರೋದ್ರಿಂದ ನೀನೆಂಬ ಭಾವವಿಲ್ಲ, ನಾನೆಂಬ ಭಾವವಿಲ್ಲ.
ಇದು ಶಿವಯೋಗದ ಕೊನೆಯಲ್ಲಿ ಎಲ್ಲರೂ ಇದನ್ನ ಕಂಠಸ್ಥ ಮಾಡಿ ಅನ್ಬೇಕು. ಇಲ್ಲಿ ಸಿಗುವ ಒಂದು ಆನಂದವೇ ಬೇರೆ. ಇಲ್ಲೇನಾಗ್ತಾ ಇದೆ, ತಾನು ದೇವನು ಒಂದೇ ಎಂಬ ಭಾವವು ಈಗ ಮರೆಯಾಗಿ ಕೇವಲ ನಾನೂ ಹೋಗಿ ಅವನು ಹೋಗಿ ಕೇವಲ ಪರಶಿವ ಮಹಾಪರಂಜ್ಯೋತಿಯೊಂದೇ ಉಳಿದಾಗ ಏನೂ ಇಲ್ಲ, ಏನೂ ಎನ್ನೆ. ಯಾಕೆ? ಚೆನ್ನ ಮಲ್ಲಿಕಾರ್ಜುನನಲ್ಲಿ ಲಿಂಗೈಕ್ಯವಾದ ಬಳಿಕ ಏನೂ ಅನ್ನೆ. ಈ ವಚನವನ್ನು ಅನ್ಬೇಕಾದ್ರೆ, ಈ ವಚನವನ್ನ ಪಠಿಸಬೇಕಾದ್ರೆ, ಈ ವಚನವನ್ನ ಹೃದಯಾಂತರಾಳದಿಂದ ನಾನು ಪಠಿಸಬೇಕಾದ್ರೆ ಶಿವಯೋಗಿಯು ಪರಿಪೂರ್ಣನಾಗಿದ್ದಾನೆ. ಪ್ರಕೃತಿಯ ಕಲ್ಪನೆಯನ್ನೇ ನೇಗಿ ನಿಶೂನ್ಯ ಶಿವನಾಗಿದ್ದಾನೆ. ಭಾವ ಅಭಾವಗಳ ಭಾವವಿಲ್ಲದೆ ಅವನಿಗೆ ಈಗ ಈ ಸ್ಥಳದಲ್ಲಿ ನಿಂತು ಏನನ್ಬೇಕಾಗ್ತಾ ಇದೆ ಅಂದ್ರೆ ಭಾವಾಭಾವಲಯ ಅಥವಾ ನಷ್ಟಸ್ಥಲಿ, ಭಾವಾಭಾವಲಯ ಸ್ಥಲಿ ಅಥವಾ ಭಾವಾಭಾವ ನಷ್ಟಸ್ಥಲಿ ಅಂತ ಈ ವಚನದ ಮೂಲಕ ನಾವು ಕರಿಬಹುದು. ಅದನ್ನ ಮೋಳಿಗೆ ಮಾರೆಯನವರ ಒಂದು ವಚನ ಬರ್ತಾ ಇದೆ, ಓದಿ ನೋಡಿ. ಇದ್ದುದ ಇಲ್ಲದಲ್ಲಿ. ಶ್ರೀ ಗುರು ಓಂ ಬಸವಲಿಂಗಾಯ ನಮಃ. ಇದ್ದದ್ದು ಇಲ್ಲದಲ್ಲಿ ನೋಡಲಿಕ್ಕೆ ಅಲ್ಲಿಯೇ ಅಡಗಿತ್ತು, ಇಲ್ಲದುದು ಇದ್ದುದೆಂದು ನೋಡಲಿಕ್ಕಾಗಿ ಇದ್ದಲ್ಲಿಯೇ ತಲೀಯವಾಯಿತು. ಇಂತು ಉಭಯವೇ ಕಡೆಗಾಣಿಸಲಾಗಿ ನಿಕ್ಕಳಂಕ ಮಲ್ಲಿಕಾರ್ಜುನ ಲಿಂಗದಲ್ಲಿಯೇ ಇದ್ದಿತ್ತು. ಸಮಗ್ರ ವಚನ ಸಂಪುಟ 8, ವಚನ ಸಂಖ್ಯೆ 1526. ಶರಣು ಶರಣಾರ್ಥಿಗಳು. ಶರಣಾರ್ಥಿ ಅಕ್ಕ. ಮೋಳಿಗೆ ಮಾರೆಯನವರ ವಚನ ಏನ್ ಹೇಳ್ತಿದ್ದಾರೆ ಅಂದ್ರೆ, ಶಿವನು ಪರಮನು ಜೀವನಲ್ಲಿ ಅಡಗಿದಾಗ ಅವನನ್ನು ನೋಡಲಿಕ್ಕೆ ಆತ ಅಲ್ಲಿಯೇ ಅಡಗಿರ್ತಾನೆ. ಇದ್ದುದ ಇಲ್ಲದಲ್ಲಿ ನೋಡಲಿಕ್ಕೆ ಅಲ್ಲಿಯೇ ಅಡಗಿತ್ತು. ಯಾವುದು? ಪರಮ ಶಿವನು ಜೀವನಲ್ಲಿ ಅಡಗಿದಾಗ ಅವನನ್ನು ನೋಡಲಿಕ್ಕೆ ಆತ ಅಲ್ಲಿಯೇ ಅಡಗಿರ್ತಾನೆ. ಯಾರಲ್ಲಿ? ಆ ಜೀವನಲ್ಲಿ. ಆ ಪರವಸ್ತು ಜೀವನಲ್ಲಿ ಇಲ್ಲವೆಂಬ ಭಾವನೆಯಲ್ಲಿಯೇ ನೋಡಲಿಕ್ಕಾಗಿ ಆ ಜೀವದಲ್ಲಿಯೇ ಅದು ವಿಲೀನವಾಗಿತ್ತು. ಇದ್ದುದೆಂದು ನೋಡಲಿಕ್ಕಾಗಿ ಇದ್ದಲ್ಲಿಯೇ ತಲ್ಲೀಯವಾಗಿತ್ತು. ಇವೆರಡೂ ಇದೆ ಇಲ್ಲವೆಂಬ ಉಭಯವನ್ನು ನಿರ್ಲಕ್ಷಿಸಿದಾಗ ಜೀವ ಶಿವರ ಸಮಾಗಮ ಲಿಂಗದಲ್ಲಾಗಿತ್ತು ಎಂದು ಮಾರೆಯನವರು ಹೇಳ್ತಿದ್ದಾರೆ. ಇದ್ದಲ್ಲಿಯೇ ತಲ್ಲೀಯವಾಗಿತ್ತು ಅಂತ ಹೇಳಿ ಇಂತು ಉಭಯವೇ ಕಡೆಗಣಿಸಲಾಗಿ ನಿಕ್ಕಳಂಕ ಮಲ್ಲಿಕಾರ್ಜುನ ಲಿಂಗದಲ್ಲಿಯೇ ಇದ್ದಿತ್ತು ಅನ್ನೋದು ಇದು ಲಿಂಗೈಕ್ಯದ ಒಂದು ಪರಮಸ್ಥಿತಿ. ಅದನ್ನ ನಮ್ಮ ಅಕ್ಕ ಮಹಾದೇವಿ ತಾಯಿಯವರು ತುಂಬಾ ಚೆನ್ನಾಗಿ ಹೇಳ್ತಿದ್ದಾರೆ, ಓದಿ ನೋಡೋಣ. ತನುವ ಮೀರಿತ್ತು. ಬಸವಲಿಂಗಾಯ ನಮಃ. ಅಕ್ಕ ಮಹಾದೇವಿ ತಾಯಿಯವರ ವಚನ. ತನುವ ಮೀರಿತ್ತು, ಮನವ ಮೀರಿತ್ತು, ಘನವ ಮೀರಿತ್ತು, ಅಲ್ಲಿಂದತ್ತ ಭಾವುಕರಿಲ್ಲವಾಗಿ ತಾರ್ಕಣೆ ಇಲ್ಲ. ಚನ್ನಮಲ್ಲಿಕಾರ್ಜುನಯ್ಯನ ಬೆರೆಸಲಿಲ್ಲದ ನಿಜ ತತ್ವವು. ಸಮಗ್ರ ವಚನ ಸಂಪುಟ 5, ವಚನದ ಸಂಖ್ಯೆ 224. ಎಲ್ಲರಿಗೂ ಶರಣು ಶರಣಾರ್ಥಿಗಳು. ಶರಣಾರ್ಥಿ ಅನ್ನಪೂರ್ಣಕ. ಶರಣಾರ್ಥಿ. ಆ ಭಾವ ನಷ್ಟವಾದಾಗ ಏನಾಗ್ತಾ ಇದೆ ಅಂದ್ರೆ, ಆ ಸ್ಥಿತಿಯು ದೇಹವನ್ನು ಮೀರಿ, ಮನಸ್ಸನ್ನು ಮೀರಿ, ಲಿಂಗವನ್ನು ಮೀರಿದ ಸ್ಥಿತಿ ಅದು. ತನುವ ಮೀರುತ್ತದೆ, ಮನವ ಮೀರ್ತಾ ಇದೆ, ಘನವ ಮೀರ್ತಾ ಇದೆ. ಅಲ್ಲಿಂದ ಮೇಲೆ ಯಾವುದೇ ಭಾವ ನಿರ್ಭಾವಗಳು ಇಲ್ಲವಾಗಿ, ಅಲ್ಲಿಂದತ್ತ ಭಾವುಕರಿಲ್ಲವಾಗಿ. ತಾರ್ಕಿಕತೆಗೆ ಅಲ್ಲಿ ಯಾವುದೇ ಆಸ್ಪದವೇ ಇಲ್ಲ. ಈಗ ಲಿಂಗವನ್ನು ಮೀರಿದ ಸ್ಥಳ ನಾವು ತಲುಪಿದೋದ್ರಿಂದ ಆತನಲ್ಲಿ ಬೆರೆಯುವ ಪ್ರಶ್ನೆಯೇ ಉದ್ಭವಿಸಲ್ಲ. ಚೆನ್ನ ಮಲ್ಲಿಕಾರ್ಜುನಯ್ಯನ ಬೆರೆಸಲಿಲ್ಲದ ನಿಜ ತತ್ವವು ಅಂತ ಹೇಳ್ತಿದ್ದಾರೆ ತಾಯಿಯವರು. ಏಕೆಂದ್ರೆ ಆ ಲಿಂಗಾಂಗ ಸಮರತಿ ಈಗಾಗಲೇ ಸಮನಶಿ ಆಯಿತು. ಇವಾಗ ಅದು ಮುಗಿದು ಹೋಯ್ತು. ಇವಾಗ ಅದು ನಿಜ ತತ್ವವಾಗಿದೆ. ಈಗ ಅಲ್ಲಿ ಯಾವ ಭಾವಗಳಿರದೆ ಅವೆಲ್ಲ ನಷ್ಟವಾಗಿ ಲಯವಾಗಿ ಶಿವಯೋಗಿಯು ಏನಾಗ್ತಾ ಇದ್ದಾನೆ? ಈ ಸ್ಥಳದಲ್ಲಿ ಭಾವ ನಷ್ಟದ ಸ್ಥಳದಲ್ಲಿ ಇದ್ದಾನೆ. ತನುವನೂ ಮೀರಿದೆ, ಮನವನ್ನೂ ಮೀರಿದೆ, ಘನವೂ ಮೀರಿದೆ, ಅಲ್ಲಿಂದತ್ತ ಭಾವುಕರಿಲ್ಲವಾಗಿ ತಾರ್ಕಣೆಗೆ, ಅಲ್ಲಿ ತರ್ಕಕ್ಕೆ ಅದಿದೆಯೋ ಇಲ್ವೋ ಈ ತರದ ಒಂದು ಏನು ನಾವು ಮಾತಾಡ್ತಿದ್ವಲ್ಲ ಅದು ಎಲ್ಲವೂ ನಷ್ಟವಾಗಿ ಹೋಗ್ಬಿಟ್ಟಿದೆ. ಈಗ ಭಾವುಕರಿಲ್ಲವಾಗಿ ತಾರ್ಕಣೆ ಇಲ್ಲ. ಆ ತಾರ್ಕಿಕ ಚರ್ಚೆಗೆ ಇಲ್ಲಿ ಅವಕಾಶವೇ ಇಲ್ಲ ಅಂತ ತಾಯಿಯವರು ಹೇಳ್ತಾರೆ. ಇಲ್ಲಿಗೆ ಆ ಭಾವ ನಷ್ಟ ಸ್ಥಳ ಆಗ್ತಾ ಇದೆ. ಈಗ ನಮ್ಮ ಕೊನೆಯ ಒಂದು ಸ್ಥಳ, ಈ ಐಕ್ಯ ಸ್ಥಳದ ಒಂದು ಕೊನೆಯ ಸ್ಥಳ ಜ್ಞಾನ ಶೂನ್ಯ ಸ್ಥಳ. ಇಲ್ಲಿಗೆ ನಾವು ಮುಟ್ತೀವೋ ಇಲ್ವೋ ಅದು ಬೇರೆ ವಿಷಯ. ಆದರೆ ಈ ಸ್ಥಳಕ್ಕೆ ಏನಿದೆ, ಇಲ್ಲಿ ಬಂದು ನಿಂತಾಗ ಏನಾಗ್ಬಿಡ್ತು? ನಾವು ಕೊನೆಯ ಸ್ಥಳಕ್ಕೆ ಬಂದ್ವಿ. ಏನಾಗ್ತಾ ಇದೆ ಇಲ್ಲಿ? ಇಷ್ಟು ದಿನ ಇಷ್ಟೊಂದು ಅಭ್ಯಾಸ ಮಾಡಿದ್ವಿ, 100 ಸ್ಥಳಗಳನ್ನೆಲ್ಲ ಮುಗಿಸಿ ಈಗ 101ನೇ ಸ್ಥಳಕ್ಕೆ ಬಂದಾಗ ಇಲ್ಲೇನಾಗ್ತಾ ಇದೆ?
ಇಲ್ಲಿ ತನಕ ನಾವು ಬರೋದು ಹೇಗೆ ಅಂತ ನೋಡ್ಕೊಂಡ್ವಿ. ಇಲ್ಲಿ ಬಂದ ನಂತರ ಏನಾಗ್ಬೇಕಂದ್ರೆ ತನ್ನಲ್ಲಿರುವ ಅರಿವಿನ ಮರೆಯಲ್ಲಿದ್ದ ಅನುಭವದ ಪರಮ ತೇಜವನ್ನು ಅರಿಯದೆ ಪರಾಪರವೆನ್ನುತ್ತಿದ್ದಿತು. ಇಲ್ಲಿ ಏನಾಗ್ತಾ ಇದೆ ಅಂದ್ರೆ ಈಗ ಎಲ್ಲವೂ ನಾನೇ ಪರಮನಾಗ್ಬಿಡೋದ್ರಿಂದ ಎಲ್ಲವೂ ಮುಗೀತಾ ಇದೆ. ಇಲ್ಲಿಗೆ ಕೊನೆಯ ಹಂತ, ಕೊನೆಯ ತುದಿಗೆ ಈಗ ಎವರೆಸ್ಟ್ ಶಿಖರವನ್ನ ನೀವು ಏರಿದ ನಂತರ ಅವ್ರಿಗೆ ಏನು ಒಂದು ಆನಂದ ಖುಷಿ ಅನ್ಸುತ್ತಲ್ಲ, ಆ ತರದ ಸ್ಥಳ ಇದು. ಇಲ್ಲಿ ಧ್ಯಾನಿಸಲರಿಯದೆ ರೂಪಾತೀತನೆಂದಿತ್ತು. ಈ ಪರಮಜ್ಞಾನ ಇಷ್ಟುವರೆಗೆ ಏನ್ ಪಡೆದಿದ್ವಲ್ಲ ಅದೆಲ್ಲ ಈಗ ನೋಡಿ ಜ್ಞಾನ ಒಬ್ಬ ತ್ರಿಪುಟಿಯ ಖಂಡ ಜ್ಞಾನದ ಸ್ಥಿತಿಯನ್ನು ಮೀರಿಗೇನಾಯ್ತು, ನಾನು ಅಖಂಡ ಜ್ಞಾನ, ನನಗೆಲ್ಲ ಈಗ ಅರ್ಥ ಆಗ್ಬಿಡ್ತಿದ್ ಇದೇನಿದೆ. ತತ್ವಮಶಿ ಬಗ್ಗೆ ಮಾತಾಡಿದ್ವಿ, ಅಹಂ ಬ್ರಹ್ಮಾಸ್ಮಿ ಅಂದ್ವಿ, ಅಹಂ ಶಿವಾಸ್ಮಿ ಅಂದ್ವಿ, ಅವೆಲ್ಲ ಹುಸಿಯಾಗಿ ಹೋದವು. ಸಚ್ಚಿದಾನಂದವಾದುದರಿಂದ ದ್ವೈತಾದ್ವೈತವಾದಗಳಲ್ಲೂ ಕೂಡ ಈಗೆಲ್ಲ ನಿಂತು ಹೋದವು. ಎಲ್ಲವೂ ಪರಮ ಜೀವ ಶಿವ ಆಗಿಬಿಟ್ಟ. ಈಗ ಐಕ್ಯನು ನಿರಾಳವಾಗಿ ನಿಂದನು. ಅದಕ್ಕೆ ಇದಕ್ಕೇನಂತಾರೆ ಅಂದ್ರೆ ಜ್ಞಾನ ಶೂನ್ಯ ಸ್ಥಳ. ನಾನು ನೀನು ಅರಿತ್ಕೊಂಡೆ, ಮರೆತೆ, ಅಳಿದೆ, ಉಳಿದೆ, ಸಂಶಯ, ಭ್ರಮೆ, ತತ್ವ, ವಿವೇಕ, ಸ್ಥೂಲ, ಸೂಕ್ಷ್ಮ, ವಿಪರೀತವಾದ ಭ್ರಮೆ, ಇದು ಪುಣ್ಯ, ಪಾಪ, ಸ್ವರ್ಗ, ನರಕ, ಬಂಧ, ಮೋಕ್ಷ, ಪ್ರವರ್ತಕ, ನಿವರ್ತಕ, ಎಷ್ಟೊಂದು ವಿಚಾರ ನಾವು ಮಾಡಿದ್ವಿ, ಎಷ್ಟೊಂದು ಕೇಳಿಕೊಂಡ್ವಿ. ಅಂತರ್ಮುಖ ಅಂದ್ರೇನು, ಬಹಿರ್ಮುಖ ಅಂದ್ರೇನು, ಭ್ರಮೆಗಳು ಯಾವುವು ಎಲ್ಲವನ್ನು ನೋಡಿದ್ವಿ. ದ್ವೈತ, ಅದ್ವೈತ, ಮಂತ್ರ, ತಂತ್ರ, ಜೀವ ಪರಮನೈಕ್ಯ ಸಂಧಾನ ಭ್ರಮೆ, ಎಲ್ಲ ನಾಹಂ ಭ್ರಮೆ, ಕೋಹಂ, ಸೋಹಂ, ಎಲ್ಲ ಎಷ್ಟೊಂದು ಮಾತಾಡಿದ್ವಿ ಈ ಸ್ಥಳಕ್ಕೆ ಬರೋ ತನಕ. ಈಗೇನಾಗ್ತಾ ಇದೆ, ಅರ್ಥವಾಗ್ಬಿಡ್ತು ನನಗೆ. ಈ ಸ್ಥಿತಿಗೆ ಬಂದವನು ತನ್ನ ನಾಲಿಗೆ ವಿರಕ್ತನನ್ಸ್ಕೊಳ್ಳಿ, ಸ್ವಾಮಿ ಅನ್ಸ್ಕೊಳ್ಳಿ. ನನಗೆ ಒಮ್ಮೊಮ್ಮೆ ಆಶ್ಚರ್ಯವಾಗ್ತಾ ಇದೆ. ಒಮ್ಮೊಮ್ಮೆ ಒಬ್ಬೊಬ್ಬರು ಸ್ವಾಮಿಗಳ ಎಷ್ಟೊಂದು ಕಠೋರವಾಗಿ ಮಾತಾಡ್ತಾರಲ್ಲ ಆ ವೇದಿಕೆಗಳನ್ನ ಉಪಯೋಗಿಸ್ಕೊಂಡು, ಅವರ ಭಾಷೆ ನೋಡಿದ್ರೆ ಅವ್ರಿಗೇನು ಈ ಸ್ಥಳಗಳ ಬಗ್ಗೆ ಅರಿವೇನೇ ಇಲ್ವೋ? ಏನಾಯ್ತು ಇವರ ಪರಿಸ್ಥಿತಿ? ಏನು ಅವ್ರು ಲಿಂಗ ಪೂಜೆನೆ ಮಾಡ್ಕೊಳ್ಳಲ್ವೋ? ಅಥವಾ ಶಿವಯೋಗದ ಬಗ್ಗೆ ಎಳ್ಳಷ್ಟು ಅವ್ರಿಗೆ ಜ್ಞಾನವೇ ಇಲ್ವೋ ಅನ್ನೋ ಹಾಗಾಗುತ್ತೆ. ಯಾಕೆಂದ್ರೆ ಈ ಸ್ಥಳಕ್ಕೆ ಬಂದಾಗ ನೋಡಿ ಅವ್ರು ಹೇಗಾಗ್ಬೇಕಂದ್ರೆ ಆ ಎಲ್ಲಾ ಮಾಯಾ ಮಂಜು ಇವೆಲ್ಲವನ್ನು ಮೀರಿ ಜ್ಞಾನಶೂನ್ಯನಾಗಿ ನಿಂತನು ಐಕ್ಯ ಅಂದಾಗ ಹೇಗಿರ್ಬೇಕಾಗಿತ್ತು ಅವರು? ಯಾಕೆಂದ್ರೆ ನಮಗೇನಾದ್ರೂ ಈ ಸಂಸಾರದ ಅನೇಕ ಜಂಜಾಟಗಳು ಇರ್ತಾ ಇದೆ, ಆದ್ರೆ ಅವ್ರಿಗೆ ಏನೂ ಇಲ್ಲ, ಮುಕ್ತವಾದ ಅವರು ಈ ತರದ ಚಿಂತನೆಯಲ್ಲಿ ಇದ್ರೆ ಅವರ ಬಾಯಿಂದ ಕೇವಲ ಶಿವನುಡಿಗಳು ಬರ್ಬೇಕಾಗಿತ್ತೇ ಹೊರತು ಸಂಸಾರಿಕರ ಹಾಗೆ ಅಷ್ಟೊಂದು ಕಠೋರವಾದ ಶಬ್ದಗಳು ಬರ್ಬೇಕಾಗಿತ್ತೆ. ಹೀಗಾಗಿ ಈ ಜ್ಞಾನ ಶೂನ್ಯನ ಅವಸ್ಥೆಯನ್ನು ಏನೆಂದು ವರ್ಣಿಸಲು ಸಾಧ್ಯ ಅಂತ ವಚನಕಾರರು ಬರೀತಾ ಇದ್ದಾರೆ. ಹೇಗೆ ಹೇಳೋದು ಈ ಸ್ಥಿತಿ? ನುಡಿದು ಹೇಳುವುದು ಸಾಧ್ಯವಿಲ್ಲ ಅಂತಿದ್ದಾರೆ. ನಿಜದಲ್ಲಿ ನಿಂದ ನಿಬ್ಬೆರಗನ್ನು ಕುರುಹು ಅರಿಯಲಾರದು, ಅದು ವರ್ಣಿಸಲಿಕ್ಕೆ ಬರಬಾರದಂತ ಒಂದು ಸ್ಥಿತಿಗೆ ಇಲ್ಲಿ ಬಂದು ಮುಟ್ತಾ ಇದೀವಿ. ಎಲ್ಲ ಜ್ಞಾನ ಶೂನ್ಯ ಆಗ್ತಾ ಇದೆ ಈಗ. ಆತನನ್ನ ಗುರುತಿಸಿ ಹೇಳಲಾರದೆ ಬಯಲು ಹರಿಯದಂತೆ ಹರಿದು ಹತ್ತದಂತೆ ಇರುವನು ಜ್ಞಾನ ಶೂನ್ಯನು. ಆತ ತನ್ನಲ್ಲಿ ಬಯಲು ತಾನಾದ ಘನವು, ಆ ಘನವನ್ನು ಕಂಡ ಮನವು ಅದನ್ನು ಹಿಡಿಯಲು ಯತ್ನಿಸಿತು. ಕಂಡು ಮನವೇ ಘನವಾಯಿತು. ದಿನನಿತ್ಯ ಆ ಸಮಾಧಿಯಲ್ಲಿ ಆ ಇಷ್ಟಲಿಂಗದ ಎಷ್ಟೊಂದು ನಿರತನಾಗಿ ಬಿಟ್ರಂದ್ರೆ ಕಂಡು ಮನವೇ ಘನವಾಯಿತು, ಅದರಲ್ಲಿ ಲೀಯವಾಯಿತು, ತದ್ಗತ ಶಬ್ದ ಮುಗ್ಧವಾಯಿತು. ಈಗ ಏನು ಇಲ್ರಿ ಮಾತಾಡೋಕೆ, ಶಬ್ದವೇ ಇಲ್ಲ. ಯಾಕೆ? ಈಗ ಸತ್ಯ ದರ್ಶನ ಆಗಿಬಿಟ್ಟದು. ಅದಕ್ಕೆ ಏನಾಯ್ತು, ಇದು ಜ್ಞಾನ ಶೂನ್ಯ ಅಂದ್ರೆ ಏನು? ಹಾಗಾದ್ರೆ ನೇರವಾಗಿ ಜ್ಞಾನ ಶೂನ್ಯಕ್ಕೆ ಸ್ಥಳಕ್ಕೆ ಹೋಗಕ್ ಬರುತ್ತೇನು? ಇಲ್ಲ. ಅದು ಏನಿತ್ತು ಅಂತ ಎಲ್ಲ ಜ್ಞಾನವನ್ನು ಪಡೆದುಕೊಂಡು ಇಲ್ಲಿ ಬಂದು ನನಗೆ ಏನಾಯ್ತು, ನನ್ನ ಮನ ಘನವಾಯಿತು, ಆ ಪರಮನಲ್ಲಿ ಲೀಯವಾಯಿತು, ತದ್ಗತ ಶಬ್ದ ಮುಗ್ಧವಾಯಿತು. ಅಂದ್ರೆ ಇಲ್ಲಿ ಶಬ್ದ ನಿಂತುಬಿಡ್ತು, ಮೌನ, ಶಿವ ಮೌನ. ಅದಕ್ಕೆ ಜ್ಞಾನ ಶೂನ್ಯ ಸ್ಥಳ ಅಂತಾರೆ. ಇನ್ನು ಮಾತಾಡೋಕೇನು ಉಳಿಲಿಲ್ಲ. ಹೀಗಾಗಿ ಈ ಸ್ಥಳಕ್ಕೆ ಬಂದ ನಂತರ ಯಾರು ತಮ್ಮ ಶಬ್ದಗಳ ಮೇಲೆ, ತಮ್ಮ ವಾಕ್ಸಿದ್ಧಿಯ ಮೇಲೆ ಇವೆಲ್ಲ ಆಗ್ಬೇಕು. ಹೇಗೆಂದ್ರೆ ಇಲ್ಲಿ ಯಾವುದೇ ಗೊಂದಲಗಳು ಇರೋದಿಲ್ಲ. ಇಲ್ಲಿ ಆ ಸ್ಥಳದಲ್ಲಿ ನಿಂತು ಮಾತಾಡೋದಂದ್ರೆ ಹೇಗಿರ್ಬೋದು ತಾವೇ ಊಹಿಸ್ಕೊಳ್ಳಿ. ನೀರಿನಲ್ಲಿ ನೀರು, ಅಗ್ನಿಯಲ್ಲಿ ಅಗ್ನಿ, ವಾಯುವಿನಲ್ಲಿ ವಾಯು, ಆಕಾಶದಲ್ಲಿ ಆಕಾಶ ಬೆರೆತು ಒಂದಾಗುವಂತೆ ಅಂತಃಕರಣದಲ್ಲಿ ಮೂಡಿದ್ದ ಚೈತನ್ಯವು ನಿಶ್ಚೀಮ ಚೈತನ್ಯಾಕಾರದಲ್ಲಿ ವಿಲೀನವಾಗ್ತಾ ಇದೆ ಈ ಸ್ಥಳದಲ್ಲಿ. ಆ ದ್ವೈತ ಕಲ್ಪನೆ ಎಲ್ಲ ಕರಗಿ ಅಖಂಡ ಘನರಸದ ಅನುಭೂತಿ ಸಮನಿಸ್ತಾ ಇದೆ. ತುಪ್ಪದಲ್ಲಿ ತುಪ್ಪ ಕೂಡಿಸಿದಾಗ, ಹಾಲಿನಲ್ಲಿ ಹಾಲಿ ಕೂಡಿಸಿದಾಗ ಏನು ಉಳಿತಾ ಇದೆ ಹೇಳಿ? ಮತ್ತೆ ಬೇರ್ಪಡಿಸೋಕ್ ಬರುತ್ತಾ? ಇಲ್ಲ. ಬರೀ ಹಾಲು, ಬರೀ ತುಪ್ಪ.
ಅಂಥೇ ಮನೋಮಧ್ಯದಲ್ಲಿ ಹೊಳೆವ ಈಗ ಶಿವಾತ್ಮವು ಪರಿಪೂರ್ಣ ಶಿವಯೋಗದಲ್ಲಿ ಈಗ ಸಾಮರಸ್ಯಗೊಂಡಾಗ ಹೇಗೆ ಏನು ಉಳಿತು? ಏನೂ ಇಲ್ಲ. ಸರ್ವಶೂನ್ಯ ಮಹಾಂಬರ ನಿರಾಭಾಸ ನಿರಬಯಲು. ಏನಿತ್ತು ನಮ್ದು ಗುರಿ? ಯಾಕೆ ಈ ಮಾರ್ಗದಲ್ಲಿ ಸಾಗಬೇಕಾಗಿತ್ತು? ಯಾಕೆ ದಿನನಿತ್ಯ ಇಷ್ಟಲಿಂಗ ಪೂಜೆಯಲ್ಲಿ ನಾವು ನಿರತರಾಗಬೇಕಾಗಿತ್ತು? ನಮ್ಮ ಗುರಿ ಏನಾಗಿತ್ತು? ನಮ್ಮ ಶಿವಯೋಗದ ಪರಮ ಗುರಿ ಏನಾಗಿತ್ತು? ಜ್ಞಾನ ಶೂನ್ಯತೆ. ಅಶುದ್ಧ ವೃತ್ತಿಸ್ಥ ಜೀವಾತ್ಮ ಜ್ಞಾನ ಮಿಶ್ರ ಶುದ್ಧಾಶುದ್ಧ ವೃತ್ತಿಸ್ಥ ಅಂತರಾತ್ಮ ಜ್ಞಾನ, ಶುದ್ಧ ವೃತ್ತಿಸ್ಥ ಪರಮಾತ್ಮ ಜ್ಞಾನ. ಈ ಶುದ್ಧ ವೃತ್ತಿಸ್ಥ ಪರಮಾತ್ಮ ಜ್ಞಾನ, ಈ ಮೂರೂ ವೃತ್ತಾತ್ಮಗಳು ಭೇದಾಶ್ರಿತ ಉಪಾಧಿ ಅವಲಂಬಿತವಾಗಿವೆ. 100 ಸ್ಥಳಗಳನ್ನು ಏರಲು ಇಚ್ಛಿಸಿದ ಶಿವಯೋಗಿ ತನ್ನ ಸಾಧನೆಯ ಅಂತಿಮ ಹಂತದಲ್ಲಿ ಉಪಾಧಿಗಳ ಮೇರೆಯನ್ನು ನಿಧಾನವಾಗಿ ಶಿವಯೋಗದ ಮೂಲಕ ದಾಟ್ತಾನೆ. ಅಹಂಭಾವ ಎಲ್ಲ ಹೋಗ್ಬಿಟ್ಟಿದೆ. ಈಗ ಈ ತ್ರಿವಿಧ ವೃತ್ತಿಗಳೂ ಇಲ್ಲವಾಗ್ತಾ ಇವೆ. ವೃತ್ತಿಗಳೇ ಇಲ್ಲವಾದ ಮೇಲೆ ಜ್ಞಾನಗಳಿಗೆಲ್ಲ ಅವಕಾಶ. ಅದಿದೆ, ಇದಿದೆ, ಹಾಗಿದೆ, ಹೀಗಿದೆ, ಇಲ್ಲ 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 ಇಲ್ಲ, ಅವನಿಗೆಲ್ಲ ಗೊತ್ತಾಗ್ಬಿಡ್ತಿ ಇವಾಗ. ಇವು ನಿಶೇಷವಾಗಿ ಶೂನ್ಯವಾಗ್ತಾ ಇವೆ. ಅಲ್ಲಿಗೆ ದಯವಿಟ್ಟು ಲಕ್ಷ್ಯ ಕೊಟ್ಟು ಕೇಳಿ. ಅಲ್ಲಿಗೆ ಈ ಸ್ಥಳದಲ್ಲಿ ಜ್ಞಾನ ಶೂನ್ಯವಾದಾಗ ಸಾಧಕನಿಲ್ಲ, ಸಾಧನವಿಲ್ಲ, ಸಾಧ್ಯವಿಲ್ಲ. ಇರುವುದು ಏನಾಯ್ತು? ಪಶ್ಚಿಮ ಚಕ್ರದ ಆ ಚೆಂಬೆಳಗು, ಚಿದ್ಬೆಳಗು, ಜ್ಞಾನ ಶೂನ್ಯ ಚಿದಂಬರ ಮಾತ್ರ. ಮಾತಾಡೋಕೆ ಅವಕಾಶವೇ ಇಲ್ಲ. ವಾದ ವಿವಾದ, ಇತ್ತಂಡವಾದ, ತರ್ಕಗಳಿಗೆ ಇಲ್ಲಿ ಸ್ಥಳ ಇಲ್ಲ, ಸಮಯ ಇಲ್ಲ. ಜ್ಞಾನ ಶೂನ್ಯ ಅಂತಿಮ ಸ್ಥಳವಾಗಿದೆ ಬಂಧುಗಳೇ. ಇಲ್ಲಿ ಜಾಗ್ರಾವಸ್ಥೆಯಲ್ಲಿ ಜ್ಞಾನೇಂದ್ರಿಯಗಳಿಂದ ಬಾಹ್ಯ ವಸ್ತುಗಳ ಜ್ಞಾನವಾಗುವುದು. ನೀವು ನೋಡ್ತೀರಿ, ಅದು ಗೊತ್ತಾಗುತ್ತೆ ನಿಮಗೆ. ಇದು ಕುರ್ಚಿ ಇದೆ, ಇದು ಟೇಬಲ್ ಇದೆ, ವಾಚ್ ಇದೆ, ಎಲ್ಲ. ಹಾಗೇನೆ ಸ್ವಪ್ನಾವಸ್ಥೆಯಲ್ಲಿ ಕೇವಲ ವಾಸನಾಮಯವಾದ ಮನದಿಂದ ಸ್ವಪ್ನದಲ್ಲಿ ಕಾಣುವ ವಸ್ತುಗಳ ಘಟನೆಗಳ ಜ್ಞಾನವಾಗ್ತದೆ. ಏನೋ ಕನಸುಗಳು ಬೀಳ್ತಾವೆ. ನಿದ್ರಾವಸ್ಥೆಯಲ್ಲಿ ತಮರೂಪ ಮಾಯಾವೃತ್ತಿಯಿಂದ ಅಜ್ಞಾನದ ಹಾಗೂ ಸುಖದ ಜ್ಞಾನ ಆಗ್ತಾ ಇದೆ. ತುರಿಯವಾವಸ್ಥೆಯಲ್ಲಿ ಸತ್ವತರ ವೃತ್ತಿಯಿಂದ ಸಾಕ್ಷಿ ಪ್ರಭುವಿನ ಜ್ಞಾನವಾಗ್ತಾ ಇದೆ. ತುರಿಯಾತೀತ ಅವಸ್ಥೆಯಲ್ಲಿ ಸತ್ವತಮ ವೃತ್ತಿಯಿಂದ ಸಾಕ್ಷಿ ದೇವನೇ ತಾನೆಂಬ ಅಭೇದ ಜ್ಞಾನ, ಅಂದ್ರೆ ನಾನೇ ಶಿವನು ಅಂತ ಒಂದು ಜ್ಞಾನ. ವಿವಿಧ ಕರಣಗಳಿಂದ ಉದಿಸಿದ ಈ 5 ಬಗೆಯ ಜ್ಞಾನಗಳು ಜನ್ಮ ಜ್ಞಾನವಾಗಿವೆ. ವಿವಿಧ ಅವಸ್ಥೆಗಳು. ಈ ಜನ್ಮ ಜ್ಞಾನಗಳಿಲ್ಲದ ಸರ್ವಾಧಾರ ಪರಮ ನಿಖಲ ಪರಮನೇ ಜ್ಞಾನ ಶೂನ್ಯ ಸ್ಥಳಿ. ಆತ ಜ್ಞಾನ ಶೂನ್ಯ ಸ್ಥಳಿ. ಜ್ಞಾನ ಶೂನ್ಯ ಶಬ್ದದಿಂದ ಶಿವನು ಅಜ್ಞಾನಿ ಅಂತ ಅರ್ಥ ಅಲ್ಲ, ಅಜ್ಞಾನಿ ಅಲ್ಲ. ಅವನು ಅಖಂಡ ಜ್ಞಾನ ಜ್ಯೋತಿ, ಅವನು ಸ್ವಯಂ ಪ್ರಕಾಶಘನ. ಜನ್ಮ ಜ್ಞಾನಗಳು ಮಾತ್ರ ಅವನಲ್ಲಿಲ್ಲ. ಆ ಯಾಕೆಂದ್ರೆ ಅವನು ಹುಟ್ಟಿಲ್ಲ. ಆ ಜನ್ಮಜನ್ಯವಾದ ಅನಂತ ಜ್ಞಾನಗಳು ಆ ಪರಮನ ಆಧಾರದಲ್ಲಿಯೇ ತೋರಿವೆ ನಮ್ಮಲ್ಲಿ. ಹೀಗಾಗಿ ಶಿವಯೋಗಿಯು ಶಿವನಲ್ಲಿ ಒಂದಾಗಿ ಬಿಟ್ಟಾಗ ಈ ಜ್ಞಾನ ತೆರೆಗಳು ಅಡಗಿ ಬಿಡ್ತಾ ಇವೆ ಬಂಧುಗಳೇ. ಜ್ಞಾನಗಳೆಲ್ಲ ಶೂನ್ಯವಾದ ಆ ಪವಿತ್ರ ಸ್ಥಿತಿಯೇ ಜ್ಞಾನ ಶೂನ್ಯ ಸ್ಥಳ. ಅಲ್ಲಿ ಭೇದ ಜ್ಞಾನಗಳು ಇಲ್ಲವಾದುದರಿಂದ ಶಿವಯೋಗಿ ಏನಾಗ್ತಾ ಇದ್ದಾನೆ? ಸ್ವಪ್ರಜ್ಞನಾಗಿ ಬಾಳ್ತಾ ಇದ್ದಾನೆ. ಶಬ್ದ, ಅರ್ಥ, ಜ್ಞಾನ ಇವೆಲ್ಲ ಪರಸ್ಪರ ಸಾಪೇಕ್ಷವಾಗಿವೆ. ಸಾಪೇಕ್ಷ ವಸ್ತುಗಳು ಒಂದನ್ನು ಬಿಟ್ಟು ಒಂದು ಇರುವವು. ಉದಾಹರಣೆಗೆ ಹೇಳ್ತೀನಿ ಕೇಳಿ. ಅಣ್ಣ ತಮ್ಮ, ಅಪ್ಪ ಮಗ, ಗುರು ಶಿಷ್ಯ, ಮೇಲೆ ಕೆಳಗೆ, ಹಗಲು ರಾತ್ರಿ, ಇವೆಲ್ಲ ನೋಡಿ. ಇವೆಲ್ಲ ಒಂದಕ್ಕೊಂದು, ಒಂದನ್ನು ತೆಗೆದ್ರು ಮತ್ತೊಂದು ಸರಿ ಅನ್ಸೋದಿಲ್ಲ. ಒಂದಾಗಂತಲೇ ಅದು ಬರೋದನೆ. ಅಣ್ಣ ನಿಲ್ದಿದ್ರೆ ತಮ್ಮ ಅನ್ನೋಕೆ ಹಾಗನ್ಸೋಲ್ಲ. ಈ ಜಗತ್ತಿನಲ್ಲಿರುವ ಭಾವ ಅಭಾವ ವಸ್ತುಗಳ ಹೀಗೆಯೇ ಸಾಪೇಕ್ಷಿಕ. ಆ ಸಾಪೇಕ್ಷಿಕ ಭಾವಾಭಾವ ವಸ್ತುಗಳ ಜ್ಞಾನವು ತ್ರಿಪುಟಿಯಿಂದ ಜ್ಞಾನ, ಜ್ಞಾತೃ, ಜ್ಞೇಯ, ಜನ್ಯವಾಗಿದೆ. ಆದ್ದರಿಂದ ನಿರಪೇಕ್ಷನಾದ ಅನಾದ್ಯ ಅನಂತನಾದ ಅಖಂಡ ಚಿನ್ಮಯ ಪರಮಾತ್ಮನಲ್ಲಿ ಈ ಜ್ಞಾನವಿರೋದಿಲ್ಲ. ಅದಕ್ಕೆಂದೇ ಅವನಿಗೇನ್ ಕರೀತಾರೆ? ಜ್ಞಾನ ಶೂನ್ಯ ವಸ್ತು. ಜ್ಞಾನ ಶೂನ್ಯ ವಸ್ತು ಅಂದ ತಕ್ಷಣ ಜ್ಞಾನಹೀನ ವಸ್ತು ಅಂತಲ್ಲ. ಇಲ್ಲಿ ಅಲ್ಲಗೆಳೆಯುತ್ತಿರುವುದು ಯಾವುದೆಂದರೆ ಜನ್ಯ ಜ್ಞಾನವನ್ನ. ಹೇಗೆ ಹೇಳಿ? ತೆರೆಗಳು ಅಡಗಿದರೂ ಸಮುದ್ರ ಮಾತ್ರ ಅನಂತವಾಗಿ ಬಾಳ್ತಾ ಇದೆ. ಹಾಗೆಯೇ ಜನ್ಮಜನ್ಯ ಜ್ಞಾನದ ತೆರೆಗಳಿದ್ರೂ ಕೂಡ ಗಳಿಲ್ಲದಿದ್ರೂ ಶಿವನು ಜ್ಞಾನದ ಮಹಾಸಾಗರ ಆತ. ಇದನ್ನು ಮನನ ಮಾಡಬೇಕು. ಅಂಥ ಜ್ಞಾನ ಶೂನ್ಯ ದೇವನಲ್ಲಿ ಒಂದಾದ ಈ ಶಿವಯೋಗಿ ಈ ಸ್ಥಳದಲ್ಲಿ ಜ್ಞಾನ ಶೂನ್ಯ ಸ್ಥಳ ಅನ್ಸ್ಕೊಳ್ತಾನೆ. ಅವನಲ್ಲಿ ಭಿನ್ನ ಭೇದವಿಲ್ಲ, ತ್ರಿಪುಟಿ ಇಲ್ಲ, ವಿಭಿನ್ನ ಜ್ಞಾನಗಳಿಲ್ಲ. ಆಗಮ, ಪುರಾಣ, ಆ ಕತೆ, ಈ ಕತೆ, ಪ್ರತ್ಯಕ್ಷಾದ ಅವತಾರಗಳು, ಈ ತರ ಯಾವುದೇ ಜ್ಞಾನಗಳಿಗೆ ಅವನಲ್ಲಿ ಇಲ್ಲ. ಆತ ಬರೀ ಆ ಅರಿವಿನ, ಶಿವಜ್ಞಾನದ ಅರಿವಿನ ಅಂಬರನಾಗಿ ಬೆಳಗ್ತಾ ಇದ್ದಾನೆ ಈ ಜ್ಞಾನ ಶೂನ್ಯ ಸ್ಥಳದಲ್ಲಿ. ಅದು ಹೇಗಿದೆ ಹೇಳಿ ಅನ್ನೋದನ್ನ ಗಟ್ಟಿವಾಳೆಯನವರು ಹೇಳ್ತಿದ್ದಾರೆ. ಓದಿ ನೋಡೋಣ. ವಾಗ್ಮನಕ್ಕೆ ಬಾರದ. ಓಂ ಶ್ರೀ ಗುರುಲಿಂಗಾಯ ನಮಃ.
ವಾಗ್ಮನಕ್ಕೆ ಬಾರದೆ ಅಪ್ರತಿಮ ಲಿಂಗವ ಕೂಡಿ ಫಲಾನಂದದೊಳಿಪ್ಪ ಪರಮನಿರ್ಲೇಪಿಗೆ ಭಾವವಿಲ್ಲವಾಗಿ ಜ್ಞಾನವಿಲ್ಲವಾಗಿ ಚಿಕ್ಕಪ್ರಿಯ ಸಿದ್ಧಲಿಂಗ ಇಲ್ಲ ನಿಲ್ಲು ಮಾಡು. ಗಟ್ಟಿವಾಳಯ್ಯನವರ ವಚನ ಸಂಪುಟ 7 ವಚನದ ಸಂಖ್ಯೆ 521. ಅವಕಾಶ ನೀಡಿ ಆಲಿಸಿದ ಸರ್ವ ಶರಣರಿಗೂ ಬಸವಭಕ್ತಿಯ ಶರಣಾರ್ಥಿಗಳು. ಭೃಂಗೀಶನ ಶರಣಾರ್ಥಿ. ಶರಣಪ್ಪ. ಈ ಕರಸ್ಥಲದಲ್ಲಿ ಒಂದು ಕುರುಹು ಚುಳುಕು ಅಂತೇನಂದಿವಲ್ಲ ನಾವು, ಆ ಪರಶಿವಲಿಂಗ ಎಂಥದು? ಅದು ಮನವಾಣಿಗಳಿಗೆ ನಿಲುಕದ ಮಹಾವಸ್ತು. ಅದರಲ್ಲಿ ಕೂಡಿದವನೇ ಶಿವಯೋಗಿ ಅಥವಾ ಅಂಗಾಲೇಪಿ. ಅವನಿಗೆ ದೇಹ, ಮನ, ಬುದ್ಧಿ, ಜಗತ್ತು, ಪ್ರಕೃತಿ ಈ ಯಾವ ಭಾವವೂ ಇರೋದಿಲ್ಲ. ಭಾವವೇ ಇಲ್ಲವೆಂದ ಮೇಲೆ ಜ್ಞಾನವಾದರೂ ಎಲ್ಲಿಂದ ಬರಬೇಕು ಅಂತ ಗಟ್ಟಿವಾಳೆಯನವರು ಕೇಳ್ತಿದ್ದಾರೆ. ಭಾವವಿಲ್ಲವಾಗಿ ಜ್ಞಾನವಿಲ್ಲ. ಜ್ಞಾನವೂ ಈಗ ಇಲ್ಲವಾದುದರಿಂದ ಶಿವಯೋಗಿಯು ಪರಮೋಚ್ಚ ಶಿವಾನಂದದಲ್ಲಿ ನಲಿತಾ ಇರ್ತಾನೆ. ಹೀಗಾಗಿ ಜ್ಞಾನವಿಲ್ಲವಾಗಿ ಚಿಕ್ಕಯ್ಯ ಪ್ರಿಯ ಸಿದ್ಧಲಿಂಗ ಇಲ್ಲ ನಿಲ್ಲು ಮಾನು. ಆ ಶಿವಯೋಗಿ ಏನಾಗಿದ್ದಾನೆ ಈಗ? ಜ್ಞಾನಶೂನ್ಯವಾದ ಆ ಪರಮ ನಿರ್ಮಲ ಸ್ಥಿತಿಯನ್ನ ಉದಾಹರಣೆಗಳ ಮೂಲಕ ವಿವರಿಸುವುದು ಅಸಾಧ್ಯ. ಅದೊಂದು ಅನುಪಮವಾದ ಸತ್ಯ. ಹೀಗಾಗಿ ನನಗೆ ಕೇಳಿದ್ರಂತ ಇಟ್ಕೊಳ್ಳಿ, ನಿನ್ನ ದೇವರು ಯಾವುದು? ನೀನು ಏನಿದು ಕೈಯಲ್ಲಿ ಕರಿದೊಂದು ಏನಾದ್ರು ಗೋಲ ಒಂದು ಇಟ್ಕೊಂಡಿದ್ದೇನು ಮಾಡ್ತಾ ಇದೆಯಲ್ಲಪ್ಪ ಅಂದಾಗ ಅದು ಮನವಾಣಿಗಳಿಗೆ ನಿಲುಕದ ಮಹಾವಸ್ತು. ಒಂದು ಕುರು ಹಾಗೆ ಅದರ ಒಂದು ಚುಳುಕಾಗಿ ನಾ ಅದನ್ನ ಪೂಜಿಸ್ತಾ ಇದ್ದೀನಿ. ಯಾಕೆ ಅಂದ್ರೆ ನನಗೆ ಜ್ಞಾನ ಶೂನ್ಯ ಸ್ಥಳಕ್ಕೆ ಹೋಗ್ಬೇಕಾಗಿದೆ, ಆ ಪರಮ ನಿರ್ಮಲ ಸ್ಥಿತಿಯನ್ನ ತಲುಪಬೇಕಾಗಿದೆ. ಹೀಗಾಗಿ ನಾನು ಇದರ ಮೂಲಕ ಹೋಗ್ತಾ ಇದ್ದೀನಿ. ನನ್ನ ಒಂದು ಆ ಪರಮನ ನಿರ್ಮಲ ಸ್ಥಿತಿಯನ್ನು ನಾನು ನಿಮ್ಗೆ ಹೇಗೆ ಹೇಳಲಿ? ಬೇರೆಯವ್ರು ಕೇಳಿದಾಗ ಹೇಗೆ ಹೇಳಲಿ? ಅವ್ನ ಕಾಲು ಇಷ್ಟುದ್ದಿದೆ, ಕೈ ಉಷ್ಟಿದೆ, ತಲೆ ಹೀಗೆ, ಏನು ಹೇಳೋಕ್ ಬರೋದಿಲ್ಲ. ಯಾಕೆಂದ್ರೆ ಉದಾಹರಣೆಗಳ ಮೂಲಕ ವಿವರಿಸಕ್ಕೆ ಬರೋದಿಲ್ಲಲ್ಲ. ಭಾವವಿಲ್ಲವಾಗಿ ಜ್ಞಾನವಿಲ್ಲವಾಗಿ ಚಿಕ್ಕಯ್ಯ ಪ್ರಿಯ ಸಿದ್ಧಲಿಂಗ ಇಲ್ಲ ನಿಲ್ಲ ಮಾನು ಅಂದ್ರೆ ಏನು? ಹೀಗಾಗಿ ನನ್ನ ದೇವನ ಒಂದು ವ್ಯಾಖ್ಯಾನ ನಾನು ಮಾಡೋಕ್ಕಾಗಲ್ಲ. ತುಂಬಿದ ನದಿ ನೋಡಿ ಬಹು ದೂರದಿಂದ ಹರಿದು ಬಂದು ಸಾಗರವನ್ನು ಸೇರ್ತಾ ಇದೆ. ನದಿಯ ಜಲ ಸಮುದ್ರ ಜಲದೊಂದಿಗೆ ಭಿನ್ನವಿಲ್ಲದಂತೆ ಒಂದಾಗಿ ಬಿಡ್ತಾ ಇದೆ. ನದಿ ನೀರು ಸಿಹಿ ಇರುತ್ತೆ, ಉಪ್ಪಾಗಿರುತ್ತೆ ಸಮುದ್ರದ ನೀರು. ಆದ್ರೂ ನದಿಯ ಜಲ ಅದಕ್ಕೆ ಹೋಗಿ ಸೇರ್ಕೊಂಡ್ಬಿಡುತ್ತೆ. ಯಾರಾಗಾದ್ರೂ ಆ ನದಿಯ ನೀರನ್ನ ಸಮುದ್ರದಿಂದ ತೆಗೆಯೋಕ್ಕಾಗುತ್ತೇನು? ಇಲ್ಲ. ಹಾಗೆಯೇ ಶಿವಯೋಗಿಯು ಶಿವಯೋಗದ ಸಾಧನೆಯಿಂದ ಪರವಸ್ತುವಿನಲ್ಲಿ ಲೀನವಾಗ್ತಾ ಇದ್ದಾನೆ. ಆತನಿಗೆ ಪರಮನನ್ನು ಭಿನ್ನವಾಗಿ ಆತ ಏನನ್ನೂ ಕಾಣನು. ಶಿವಯೋಗಿಯ ಹಾಗೂ ಪರಶಿವನ ಯೋಗ ಹೇಗಿದೆ ಅವರಿಬ್ಬರ ಸಂಯೋಗ ಅಂದ್ರೆ ಘಟಾಕಾಶ ಹಾಗೂ ಮಹಾಕಾಶಗಳ ಮಿಲನದಂತೆ. ಆಕಾಶದಲ್ಲಿ ಎರಡಂತ ಇರ್ತಾ ಇದೆ ಏನು? ಇಲ್ಲ. ಆ ಆಕಾಶ, ಈ ಆಕಾಶ, ಪಶ್ಚಿಮ ಆಕಾಶ, ಪೂರ್ವ ಆಕಾಶ ಅಂತ ನಾವು ಮಾತಾಡೋದಿಲ್ಲ. ಅದು ಯಾವಾಗ್ಲೂ ಯಾವೇ ಊರಲ್ಲಿ ಯಾವೇ ದೇಶದಲ್ಲಿ ಎಲ್ಲಿಯೇ ಹೋಗ್ಲಿ, ಯಾವೇ ಗ್ರಹಕ್ಕೆ ಹೋಗ್ಲಿ ಅದು ಒಂದೇ ಇರ್ತದೆ. ಆದರೆ ಕೇವಲ ಉಪಾಧಿಯಿಂದ ಘಟಾಕಾಶದ ಕಲ್ಪನೆ ಉದಿಸಿದೆ. ಹಾಗೆ ಪರಮನು ಏಕೈಕ. ಉಪಾಧಿಯಿಂದ ಮಾತ್ರ ಭೇದ ಕಲ್ಪನೆ ಬಂದಿದೆ. ಉಪಾಧಿ ಭಾವ ಬಿಟ್ಟಾಗ ಘಟಾಕಾಶವೆಲ್ಲ ಪರಮನ ಮಹಾಕಾಶವೇ. ಅಂತೆಯೇ ಭೇದೋಪಾಧಿಯ ಭಾವ ಬಿಟ್ಟಾಗ ಶಿವಯೋಗಿಯೆಲ್ಲ ಪರಶಿವ. ಆತ ಪರಮ ಆಗಿ ಬಿಡ್ತಾನೆ. ಅವರಿಬ್ಬರು ಒಂದೇ ಒಂದು. ಯಾರು? ಶಿವಯೋಗಿ ಮತ್ತು ಶಿವ. ಶಿವಯೋಗಿಯು ಸದಾ ಅದ್ವಯ ಶಿವನನ್ನೇ ಕಾಣುವುದರಿಂದ ಜ್ಞಾನ ಶೂನ್ಯ ಸ್ಥಳಿ. ಯಾಕೆ? ಈಗ ಅವನು ಶಿವನಾಗಿ ಬಿಟ್ಟಿದ್ದಾನೆ. ನದಿಗಳು ಅದೆಷ್ಟೇ ಸಮುದ್ರಕ್ಕೆ ಸೇರಲಿ ಅಥವಾ ಬಿಡ್ಲಿ, ಸಮುದ್ರ ಮಾತ್ರ ವೃದ್ಧಿಯೂ ಆಗದು, ಕ್ಷೀಣವೂ ಆಗುವುದು. ಅದು ಅಖಂಡವಾಗಿ ಉಳಿದುಕೊಳ್ಳುವಂತೆ ಜೀವರು ಮೇಲೇರಿ ಮಹಾಗಣದಲ್ಲಿ ಬೆರೆದುಕೊಳ್ಳಲಿ, ಬೆರೆಯದೇ ಇರಲಿ. ಅಖಂಡ ಪರಶಿವ ತತ್ವದಲ್ಲಿ ಮಾತ್ರ ವೃದ್ಧಿ ವಿಕಾರಗಳು ಕಂಡುಬರೋದಿಲ್ಲ. ಅದು ಇದ್ದಕ್ಕಿದ್ದ ಹಾಗೆ ಪರಿಪೂರ್ಣವಾಗಿಯೇ ಇರ್ತಾ ಇದೆ. ಇದನ್ನು ಕಂಡುಕೊಂಡಂತ, ಈ ಸತ್ಯವನ್ನು ಕಂಡುಕೊಂಡಂತ ಮೋಳಿಗೆ ಮಹಾದೇವಿ ತಾಯಿಯವರು, ಮಹಾರಾಣಿಯಾಗಿದ್ದವರು ಎಷ್ಟು ಚೆನ್ನಾಗಿ ಈ ಒಂದು ನಾನು ಹೇಳ್ತಾ ಇರೋ ವಿಷಯವನ್ನ ತಮ್ಮ ವಚನದಲ್ಲಿ ಹೇಳ್ತಿದ್ದಾರೆ ನೋಡಿ. ಅದೇ ತಕ್ಕೆಯ್ಯ ಅಂತ ಓದಿ ನೋಡೋಣ ಯಾರಾದ್ರೂ. ಮೋಳಿಗೆ ಮಹಾದೇವಿಯವರು ಅದೇ ತಕ್ಕಯ್ಯ ಶಿವನೊಳಗೆ ಓದಿ. ಓದ್ತೀನಿ ಇದನ್ನು ಮಿಸ್ಟೇಕ್ ಆಯ್ತು. ಅವರೇ ನಾ ಓದ್ತೀನ್ರಿ. ಓದಿ.
ಮೋಳಿಗೆ ಮಹಾದೇವಿ ಅದೇತಕ್ಕೆ ಅಯ್ಯ ಶಿವನೊಳಗೆ ಕೂಟಸ್ಥನಾದೆ ಏನೆಂಬ ಹಲುಬಾಟ ಇದು ನಿತ್ಯ ಸತ್ಯದ ಆಟವಲ್ಲ. ಇನ್ನಾರಿಗೆ ಕೇಳಿ ಮತ್ತಿನ್ನಾರಿಗೆ ಹೇಳುವೆ ನೀ ಮಾಡುವ ಮಾಟ. ಮುನ್ನ ನೀನಾರೆಂದಿದ್ದೆ ಹೇಳ ಆ ಭಾವವನ್ನರಿದು ನಿನ್ನ ನೀನೇ ತಿಳಿ ಎನ್ನಯ್ಯ ಪ್ರಿಯ ಇಮ್ಮಡಿ ನಿಕಳಂಕ ಮಲ್ಲಿಕಾರ್ಜುನ. ಶರಣಾರ್ಥಿ. ಸಮಗ್ರ ವಚನ ಸಂಪುಟ 5 ವಚನ ಸಂಖ್ಯೆ 1137. ಶರಣು ತಾಯಿ. ಇಲ್ಲಿ ಈ ಈ ಈ ವಚನದಲ್ಲಿ ನೋಡಿ, ಮೋಳಿಗೆ ಮಹಾದೇವಿ ತಾಯಿಯವರು ಕೇಳ್ತಿದ್ದಾರೆ ನಮಗೆ, ಅದೇತಕ್ಕೆ ಅಯ್ಯ ಶಿವನೊಳಗೆ ಕೂಟಸ್ಥನಾದೇಹನೆಂಬ ಹಲುಬಾಟ. ಶಿವನಲ್ಲಿ ನಾನು ಬೆರೆತು ಬಿಟ್ಟೆ, ಶಿವನನ್ನು ನಾನು ಸೇರಿಕೊಂಡ್ಬಿಟ್ಟೆ, ನಾನು ಈಗ ಶಿವಯೋಗಿಯಾಗಿ ಬಿಟ್ಟೆ, ನಾನೇ ಶಿವನಾಗಿ ಬಿಟ್ಟೆ ಅನ್ನೋ ಹಲುಬಾಟವನ್ನೇ ಪ್ರಶ್ನಿಸ್ತಾ ಇದ್ದಾರೆ. ಆ ಜೀವ ಶಿವರ ಒಂದು ಬೆರೆಯುವ ಕ್ರಿಯೆ ನಿತ್ಯ ಸತ್ಯದ ಆಟವೂ ಅಲ್ಲ ಅಂತ ಅವರು ನುಡಿತಾ ಇದ್ದಾರೆ. ಅದನ್ನೇ ಪದೇ ಪದೇ ಇನ್ನಾರಿಂದಲೂ ಕೇಳಿ ಅದನ್ನೇ ಮತ್ತೊಬ್ಬರಿಗೆ ಹೇಳುವ ಪರಿಯನ್ನೇ ಬೇಸಿಕ್ ಕ್ವಶನ್ಸ್ ಈಸ್ ಆಸ್ಕಿಂಗ್. ಏನಿದು ಅಂತ ಕೇಳ್ತಿದ್ದಾರೆ. ಇದು ನಿತ್ಯ ಸತ್ಯದ ಆಟವಲ್ಲ ಅಂತ ಹೇಳಿ ಇನ್ನಾರಿಗೆ ಕೇಳಿ ಮತ್ತಿನ್ನಾರಿಗೆ ಹೇಳುವೆ ನೀ ಮಾಡುವ ಮಾಟ. ಆ ಸಂಯೋಗ ಕ್ರಿಯೆಯನ್ನ ಎಷ್ಟೊಂದು ಭವ್ಯವಾಗಿ ಅಗಾಧವಾಗಿ ವಿವರಿಸುವ ಮೊದಲು ಮುಂಚೆ ನೀನ್ಯಾರೆಂದಿದ್ದೆ ಹೇಳು. ಮೊದಲು ನೀನ್ಯಾರಾಗಿದ್ದೆ, ಮುನ್ನ ನೀನ್ಯಾರೆಂದಿದ್ದೆ ಹೇಳ. ಆ ಭಾವವನ್ನು ಮೊದಲು ಅರಿತು ನಿನ್ನನ್ನು ನೀನು ಮೊದಲು ತಿಳಿದುಕೋ ಅಂತ ಸೂಚಿಸ್ತಾ ಇದ್ದಾರೆ. ಆ ಭಾವದಲ್ಲಿ ನಾನು ಪರಶಿವನಿಂದಲೇ ಬಂದು ಮತ್ತೆ ಆತನನ್ನೇ ಸೇರುವ ತತ್ವವಿದೆ ಅನ್ನೋದನ್ನು ಈ ವಚನದ ಒಂದು ಹಿಮ್ಮೇಳವಾಗಿ ನಾವು ಅರ್ಥ ಮಾಡಿಕೊಳ್ಳಬೇಕು. ಅದು ಸಂಭವಿಸಿದಾಗ ಅಲ್ಲಿ ಜ್ಞಾನ ಶೂನ್ಯವಾಗ್ತಾ ಇದೆ. ಹೀಗಾಗಿ ನಾನು ಶಿವಯೋಗದ ಯಾವುದೇ ಸ್ಥಿತಿಯಲ್ಲಿ ಹೋದಾಗ ಅಲ್ಲಿ ಅಹಂಭಾವ ಮತ್ತೆ ಎದ್ದು ನನಗೆಲ್ಲ ಈಗ ಅರ್ಥ ಆಗಿದೆ, ನನಗೆಲ್ಲ ಬೆಳಕು ಕಾಣಿಸ್ತಾ ಇದೆ, ನನಗೆಲ್ಲ ಹಾಗಾಗ್ತಾ ಇದೆ, ಹೀಗಾಗ್ತಾ ಇದೆ, ನಾನು ಶಿವಯೋಗಿ ಆಗಿಬಿಟ್ಟೆ ಅಂತ ಈ ಹಲುಬಾಟ ಮಾಡೋದನ್ನ ತಾಯಿ ಒಪ್ಪಲ್ಲ. ಹೀಗಾಗಿ ಅವ್ರು ಏನ್ ಕೇಳ್ತಿದ್ದಾರೆ, ನೀನಾರು, ಮುನ್ನ ನೀನಾರೆಂದಿದ್ದೆ. ಮುನ್ನ ನೀನಾರೆಂದಿದ್ದೆ ಅಂದ್ರೆ ಏನಂದ್ರೆ, ನೀನು ಶಿವಯೋಗಿ ಆಗಿದೆ ಅಂತ ಈಗ ಹೇಳ್ತಾ ಇದೆಯಲ್ಲ, ನೀನ್ ಎಲ್ಲಿಂದ ಬಂದೆ, ಯಾರು ನಿನ್ನ ಎಲ್ಲಿ ತಂದ್ರು, ಈ ಭೂಮಿ ಮೇಲೆ ನೀನ್ ಹೇಗ್ ಬಂದೆ, ಯಾರ ಹತ್ರ ಹೊರಟಿದ್ದೀಯಾ? ಶಿವನಿಂದಲೇ ಉತ್ಪನ್ನವಾದ ನೀನು ಶಿವನಲ್ಲಿಯೇ ಸೇರ್ತಾ ಇರೋವಾಗ ಏನ್ ಹೇಳ್ತಾ ಇದೆ ನೀನು, ನಾನು ಶಿವನೊಳಗೆ ಕೂಟಸ್ಥನಾದೆ ಅಂದಾಗ ಅದು ಅಹಂಭಾವ ಆಗ್ಬಿಡ್ತದೆ. ಹಲುಬಾಟ ಅಂತಿದ್ದಾರೆ ತಾಯಿ ಇಲ್ಲಿ. ಹೀಗಾಗಿ ಬಂಧುಗಳೇ, ಶಿವಯೋಗದಲ್ಲಿ ನಾವು ಎಷ್ಟೇ ಮುಂದುವರೆದ್ರು ಕೂಡ ಅಹಂಭಾವದಲ್ಲಿರಬಾರ್ದು. ಅಹಂಭಾವದಿದ್ದಾಗ ಅತ್ಯಂತ ಕಟು ನುಡಿಗಳು, ಈಗ ನಾವು ವೃತ್ತಪತ್ರಿಕೆ ಎಲ್ಲ ನೋಡ್ತಾ ಇದೀರಿ ನೋಡಿ, ಅದೇನ್ ಸೂಚಿಸ್ತಾ ಇದೆ ಅಂದ್ರೆ, ಅವರು ವಿರಕ್ತರಾಗಿದ್ರು ಕೂಡ ಅವರ ಬಾಯಲ್ಲಿ ಬರುತ್ತಿರುವ ಶಬ್ದಗಳನ್ನ ನೋಡಿದ್ರೆ ಈ ವಚನಗಳನ್ನು ಅವ್ರೇನು ಓದಿಲ್ವೋ ಅಥವಾ ಶಿವಯೋಗದ ಎಳ್ಳಷ್ಟು ಜ್ಞಾನ ಅವ್ರಿಗಿಲ್ವೋ ಅಂತ ನನಗೆ ಒಂದು ಸಂದೇಹ ಬರ್ತಾ ಇದೆ. ಯಾಕೆಂದ್ರೆ ಅದೇತಕ್ಕೆ ಅಯ್ಯ ಶಿವನೊಳಗೆ ಕೂಟಸ್ಥನಾದೆನೆಂಬ ಹಲುಬಾಟ ಅಂದ್ರೆ ಶಿವಯೋಗಿಗೂ ಕೂಡ ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ ಮೋಳಿಗೆ ಮಹಾದೇವಿ. ಏನಪ್ಪಾ ನೀನು ಶಿವನೊಳಗೆ ಕೂಟಸ್ಥನಾದೆ, ದೊಡ್ಡ ಶಿವಯೋಗಿಯಾದಿ ಅಂತ ಹೇಳ್ತಾ ಇದೆಯಲ್ಲ, ಹಾಗಾದ್ರೆ ಶಿವಯೋಗಿ ಆಗೋಕ್ಕಿಂತ ಮುಂಚೆ ನೀನು ಯಾರಾಗಿದ್ದಪ್ಪ? ಹೇಗೆ ನೀನು ಶಿವಯೋಗಿ ಅಂತ ಬಡಬಡಿಸ್ತಾ ಇದೀಯಾ? ನೀನ್ ಇಲ್ಲಿ ಬರೋಕ ಕಾರಣ ಆದ್ರೂ ಏನು? ಶಿವಯೋಗದ ಮೂಲಕ ಯಾರನ್ನ ನೀನು ಬೆರೆತೆ? ಇದಕ್ಕೆಲ್ಲ ಕಾರಣ ಯಾರು? ಆ ಭಾವನರಿದು ನಿನ್ನ ನೀನೇ ತಿಳಿ. ಹೀಗಾಗಿ ಯಾರು ಯಾವತ್ತು ನಾನು ಭಕ್ತ ಸ್ಥಳದಿದ್ದೀನಿ, ನಾನು ಆ ಸ್ಥಳಕ್ಕೆ ಬಂದೆ, ನಾನು ಐಕ್ಯ ಸ್ಥಳಕ್ಕೆ ಬಂದೆ, ನಾನು ನಿಷ್ಕಲ ಲಿಂಗದ ಮಾಡಿದೆ, ಇದೆಲ್ಲ ಹೇಳೋ ಪರಿ ಇಲ್ಲಿ ಇಲ್ಲ. ಇಲ್ಲಿ ಆ ಸ್ವಾನುಭಾವದ ನೆಲೆಯಲ್ಲಿ, ಆ ಶಿವಾನಂದದಲ್ಲಿ ನಾನೇನ್ ಸತ್ಯವನ್ನ ಕಾಣ್ಕೊಳ್ತೀನೋ ಅದು ನನ್ನ ಹತ್ರ ಇರ್ಬೇಕು. ಅದನ್ನ ಅಹಂಭಾವದಿಂದ ವೇದಿಕೆಗೆ ಮೂಲಕ ನಾನು ಹೇಳೋಕ್ಕಾಗೋಲ್ಲ. ಅಲ್ಲಿ ಮತ್ತೆ ನಾನು ಅಹಂಭಾವಿಯಾಗಿರೋ ಒಂದು ದರ್ಶನ ಆಗ್ತಾ ಇದೆ. ಆ ತರ ಮಾಡೋದು ಇಲ್ಲಿ ಇಲ್ವೇ ಇಲ್ಲ. ಅದಕ್ಕೆ ತಾಯಿಯವರು ಎಚ್ಚರಿಸಲು ಈ ವಚನವನ್ನು ಹೇಳಿದ್ರು. ಮುನ್ನ ನೀನ್ಯಾರೆಂದಿದ್ದೆ ಹೇಳ. ಈಗ ಬಡಬಡಿಸ್ತಾ ಇದೆಯಲ್ಲ ಶಿವನೊಳಗೆ ಕೂಟಸ್ಥನಾದೆ ಅಂತ, ಎಲ್ಲಿಂದ ಬಂದಿದೀಯಪ್ಪ ನೀನು? ಯಾರು ನಿನ್ನಲ್ಲಿ ಕಳಿಸಿದ್ರು? ಮತ್ ಯಾರಲ್ಲಿ ನೀನ್ ಸೇರ್ತಾ ಇದ್ದೀಯಾ? ಹಾಗೆ ಆಲೋಚನೆ ಮಾಡಿದಾಗ ಏನಾಗುತ್ತೆ, ನಮ್ಮ ಜ್ಞಾನ ಶೂನ್ಯವಾಗಿ ಬಿಡ್ತಾ ಇದೆ. ಸಮುದ್ರದಲ್ಲಿ ಅನಂತ ತೆರೆಗಳು ಹೇಳ್ತಾ ಇವೆ, ಚಿತ್ರ ವಿಚಿತ್ರವಾದ ಅನಂತ ರೂಪಗಳ ಪಡೆದು ವಿಜೃಂಭಿಸ್ತಾ ಇದ್ದಾವೆ. ಹುಣ್ಣಿಮೆಯಲ್ಲಿ ಅತ್ಯಂತ ಘೋರವಾಗಿ ಮೇಲೆ ಎತ್ತರಕ್ಕೆ ಹೋಗ್ತವೆ, ಒಮ್ಮೆ ಕಡಿಮೆ ಆಗ್ತವೆ. ಆದ್ರೆ ಅದಕ್ಕೆ ಉತ್ಪನ್ನ ಎಲ್ಲಿ?
ಎಲ್ಲಿಂದ ಬರ್ತಾ ಇವೆ ಆ ತರಂಗಗಳು? ಎಲ್ಲಿಂದ ಬರ್ತಾ ಇವೆ ಆ ಭೀಕರವಾದ ತೆರೆಗಳು? ಅವೆಲ್ಲ ಸಮುದ್ರದಿಂದೆಲ್ಲ ಬರ್ತಾ ಇವೆ ತಾನೆ. ಆ ಸಮುದ್ರವೇ ಇಲ್ಲಿ ಆತ್ಮರೂಪ ಸಮುದ್ರ ಅಂತ ಕರೀತಾ ಇದ್ದಾರೆ. ಹಾಗೆ ಸೃಷ್ಟಿಯಲ್ಲಿ ಕಂಡು ಬರುವ ಎಲ್ಲಾ ಚರಾಚರ ವಸ್ತುಗಳಲ್ಲೆಲ್ಲ ಹಾಸು ಹೊಕ್ಕಾದದ್ದು ಪರಮಾತ್ಮ ತತ್ವವೇ. ಪರಮಾತ್ಮನೇ ಅವೆಲ್ಲವುಗಳ ಆತ್ಮ. ಪರಮಾತ್ಮ ಮಾತ್ರ ಅಂದ್ರೆ ಪರಮ ಮಾತ್ರ ಪ್ರಕೃತಿ ಆಚೆಗೇನೆ ಪರಾತ್ಪರ ಪ್ರಭು. ಅವನು ಅಖಂಡ, ಅವ್ಯಯ, ಅನಂತ. ಅವನು ಸರ್ವಜ್ಞ, ಸರ್ವಾತ್ಮ, ಸರ್ವವ್ಯಾಪಿ. ಒಂದೋ ಎರಡೋ, ಅಲ್ಲಿ ಜಾತಿ ಇಲ್ಲ, ವಿಜಾತಿ ಇಲ್ಲ, ಏನೂ ಇಲ್ಲ ಅಲ್ಲಿ. ಸುಮ್ನೆ ಮಾತಾಡ್ತೀವಿ ಅಷ್ಟೇ. ನನ್ನ ದೇವ್ರು, ನಿನ್ ದೇವ್ರು, ವಿಷ್ಣು, ಬ್ರಹ್ಮ, ಅದು ಇದು ಎಲ್ಲ ಮಾತಾಡಿ ಸುಮ್ನೆ ತಲೆ ಕೆಡಿಸ್ಕೊಂಡಿವಿ ಅಷ್ಟೇ. ಅಲ್ಲಿ ಏನೂ ಇಲ್ಲ ಅಲ್ಲಿ. ಆತ ಪೂರ್ಣ ಅವಿಕಾರಿ, ಸಚ್ಚಿದಾನಂದ ಘನ. ತ್ರಿಪುಟಿಯಿಂದ ಉದಿಸಿದ ಜ್ಞಾನ ಅವನಲ್ಲಿ ಇಲ್ಲವೇ ಇಲ್ಲ. ತ್ರಿಪುಟಿಯಿಂದ ಉದಿಸಿದ ಜ್ಞಾನ ಅಂದ್ರೆ ಏನು? ದೊಡ್ಡ ದೊಡ್ಡ ಗ್ರಂಥಗಳನ್ನು ಓದಿ ನಾನು ಅವನನ್ನು ಅರ್ಥ ಮಾಡಿಕೊಳ್ಳಬಹುದೇ? ಯಾರಾದ್ರೂ ಹೇಳಿದ್ರೆ ಅಂದ್ರೆ ನನಗೆ ಅರ್ಥ ಆಗ್ತದೆ? ಇಲ್ಲ. ನಾನು ಆ ಸ್ವಾನುಭವದ ನೆಲೆಯಲ್ಲಿ ನಿಲ್ಬೇಕು. ಬೇರೆಯವ್ರಿಗೆ ದುಡ್ಡು ಕೊಟ್ಟು ಅದನ್ನ ಮಾಡಿಸೋಕ್ಕಾಗುತ್ತೇನು? ಇಲ್ಲ. ಅಂಥ ಪರಶಿವನಲ್ಲಿ ಬೆರೆತ ಶಿವಯೋಗಿಯು ಜ್ಞಾನ ಶೂನ್ಯ ಸ್ಥಳೀಯಾಗ್ತಾ ಇದ್ದಾನೆ. ಅದನ್ನ ಬಹಳ ಚೆನ್ನಾಗಿ ಹೇಳ್ತಾರೆ ನಮ್ಮ ಅಲ್ಲಂ ಪ್ರಭು ದೇವರು. ಯಾರನ್ನ? ಈ ಪರಮನನ್ನ ಹೇಳಿ ನೋಡೋಣ. ಉಪಮಿಸಲರಿಯದೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಅಲ್ಲಮ ಪ್ರಭು ದೇವರ ವಚನ. ಉಪಮಿಸಲರಿಯದೆ ಉಪಮಾತೀತವೆನುತ್ತಿದ್ದಿತ್ತು ಅರಿವು. ಅರಿವಿನ ಮರೆಯಲ್ಲಿದ್ದುದನ್ನರಿಯಲರಿಯದೆ ಪರಾಪರವೆಂದು ನುಡಿಯುತ್ತಿದ್ದಿತ್ತು. ಧ್ಯಾನಿಸಲರಿಯದೆ ಧ್ಯಾನ ರೂಪಾತೀತನೆಂದು ತದ್ಧ್ಯಾನಂದಗೊಂಡಿತ್ತು. ಜ್ಞಾನ ಜ್ಞೇಯಕ್ಕೆ ಇನ್ನಾವ ಜ್ಞಾನವೋ? ವೇದ ವಿಜ್ಞಾನವೆಂಬುದಾಗಿ ತತ್ವಮಸಿ ವಾಕ್ಯಗಳೆಲ್ಲವೂ ಹುಸಿಯಾಗಿ ಹೋದವು. ಸಚ್ಚಿದಾನಂದವೆಂಬುದಾಗಿ ದ್ವೈತ್ವಾದ್ವೈತಿಗಳೆಲ್ಲ ಸಂಹಾರವಾಗಿ ಹೋದರು. ಬಂಧೂ ಬಾರದ ನಿಂದ ನಿರಾಳ ಗುಹೇಶ್ವರ. ಶರಣು ಶರಣಾರ್ಥಿ. ಸಮಗ್ರ ಸಂಪುಟ ವಚನ ಸಂಪುಟ 2 ವಚನದ ಸಂಖ್ಯೆ 652. ಶರಣು ಶರಣಾರ್ಥಿ ಅಕ್ಕ. ಶರಣರು ಬಯಲಾದುದು ಚಿದ್ ಬಯಲಿನಲ್ಲಿ. ಈಗ ನೋಡಿ, ಉಳುವಿಗೆನು ಹೋಗಿ ನೀವು, ಅಥವಾ ಅವ್ರು ಎಲ್ಲಿ ಬಯಲಾದ್ರು ಅಲ್ಲೇನು ದೊಡ್ಡ ದೊಡ್ಡ ದೇವಾಲಯಗಳನ್ನು ನೀವು ನೋಡೋಕ್ಕಾಗೋಲ್ಲ. ಅತ್ಯಂತ ಭವ್ಯವಾದ ದೇವಾಲಯಗಳನ್ನು ನಮ್ಮ ಶರಣರು ಬಯಸಲೂ ಇಲ್ಲ. ಒಂದು ಯಾವುದೋ ಘೋರವಾದ ಗೊಂಡಾರಣ್ಯ, ಆ ಉಳುವಿಯ ಗೊಂಡಾರಣ್ಯದಲ್ಲಿ ಹೋಗಿ ಬಯಲಾದ್ರು, ಚಿದ್ಬಯಲು ಅಂತ ನಾವು ಕರಿತೀವಿ ಅದಕ್ಕೆ. ಅದು ಪರಿಪೂರ್ಣ ಘನ, ಭಾವಕ್ಕೆ ಭಾರದ ನಿರಾಳ. ವಿಶ್ವದೊಳಗಿರುವ ಯಾವ ಉಪಮೆಯೂ ಅಥವಾ ಉದಾಹರಣೆಯೂ ಅದನ್ನು ಅರ್ಥೈಸಲಾರದು ಬಂಧುಗಳೇ. ವಿಶ್ವವನ್ನು ಅರಿಯುವ ಅರಿವಿನ ಹಿಂದೆ ಇರುವ ಮಹಾ ಅರಿವು ಅದು. ಅಂದ್ರೆ ಏನು? ಅದನ್ನ ಗ್ರಂಥದಿಂದ ನಾನು ಹೇಳ್ತೀನಿ, ಬರೆದು ಹೇಳ್ತೀನಿ, ಅದನ್ನ ತೋರಿಸಿ ಹೇಳ್ತೀನಿ, ಹೀಗೆ ಹೇಳ್ತೀನಿ, ಹಾಗೆ ಹೇಳ್ತೀನಿ. ಇಲ್ಲ, ಅದು ಪರಾತ್ಪರ. ಯಾವ ರೂಪವೂ ಇಲ್ಲದ ಆ ಮಹಾಘನವನ್ನು ಧ್ಯಾನಿಸಲರಿಯದೆ ಮೌನವಾಗ್ತಾ ಇದೆ ಅಂತ ಮಹಾಶಿವಯೋಗಿ ಅಲ್ಲಂ ಪ್ರಭುದವರು ಹೇಳ್ತಾ ಇದ್ದಾರೆ. ಧ್ಯಾನಿಸಲರಿಯದೆ ಮೌನವಾಗ್ತಾ ಇದೆ. ಜ್ಞೇಯ, ಜ್ಞಾನ, ಈ ತ್ರಿಪುಟಿಗೆ ಕೂಡ ಅದನ್ನ ಗ್ರಹಿಸೋ ಶಕ್ತಿ ಇಲ್ಲ ರೀ. ವೇದಗಳಿಗಂತೂ ಅದು ಮೊದಲೇ ನಿಲುಕಲಾರದು ಅಂತ ನಮ್ಮ ಗುಹೇಶ್ವರರು ಹೇಳ್ತಾ ಇದ್ದಾರೆ, ನಮ್ಮ ಅಲ್ಲಂ ಪ್ರಭುದೇವರು. ಹೀಗಾಗಿ ತತ್ವಮಸಿ ಮುಂತಾದ ವಾಕ್ಯಗಳು ಅದನ್ನ ವೇದಿಸಲರಿಯದೆ ಶಾಂತವಾಗಿ ಬಿಡ್ತಾ ಇದ್ದಾವೆ. ಹೀಗಾಗಿ ನಾವು ಯಾವಾಗ ವೇದಗಳಿಗೆ ಹೊರೆ ಹಚ್ತೀವಿ ಅಂತ ಇವೆಲ್ಲ ಮಾತುಗಳು ಯಾಕೆ ಬಂದ್ವೆ ಅಂದ್ರೆ, ಆ ವೇದಗಳ ಅಧ್ಯಯನದಿಂದ ನಾನು ಆ ನೆಲೆಯನ್ನು ಕಂಡ್ಕೊಳ್ತೀನಿ ಅಂದ್ರೂ ಕೂಡ ಅದು ಆಗೋಲ್ಲ. ಯಾಕೆಂದ್ರೆ ಅದು ವೇದಗಳಿಗೂ ನಿಲ್ಕಲಾರದು. ಅದು ಏನಿದೆ ಹಾಗಾದ್ರೆ ಅದು ಕೇವಲ ಅರಿವು, ಆನಂದಗಳ ಅಸ್ತಿತ್ವವಾಗಿದೆ. ಅರಿವು, ಎದರ ಅರಿವು? ನಾವೇನು ಸ್ವಾನುಭವದ ನೆಲೆಯಲ್ಲಿ ಚಿಂತನೆ ಮಾಡ್ತೀವಲ್ಲ, ಇದು ಏನಿದೆ ಅನ್ನೋದಕ್ಕೆ ಹೆಣಗಾಡ್ತಾ ಇದೀವಿ ನಾವು. ವಚನಗಳ ಮೂಲಕ ಏನ್ ಹೇಳ್ತಿದ್ದಾರೆ ಆ ಅರಿವು, ಮತ್ತೆ ಆ ಅರಿವಿನ ಅರಿವು ಆದಾಗ ನಮಗೊಂದು ಏನು ಆನಂದ ಸಿಗ್ತಾ ಇದೆ ಅಲ್ಲ, ಅವೆರಡುಗಳ ಅಸ್ತಿತ್ವ ಅಲ್ಲಿ ಗೊತ್ತಾಗ್ತಾ ಇದೆ. ಇಷ್ಟಲಿಂಗ ಪೂಜೆ, ಶಿವಯೋಗ ಅಂದ್ರೆ ಏನು, ಶಿವಜ್ಞಾನ ಅಂದ್ರೆ ಏನು, ಅದೊಂದು ಅರಿವು. ಇಲ್ಲಿ ಅನೇಕ ದರ್ಶನಕಾರರು ಇಲ್ಲಿ ನಮಗೆ ಬಂದು ಆ ದರ್ಶನ ಕೊಟ್ಟು ಹೀಗಿದೆ ಅವರು ಕೂಡ ಎಲ್ಲವನ್ನು ತಿಳಿದುಕೊಂಡು ಹೇಳ್ತಾ ಇದ್ದಾರೆ ಅಂತಲ್ಲ, ಆದರೆ ಒಂದು ಅರಿವನ್ನು ನಮಗೆ ಕೊಟ್ಟು ಹೀಗೆ ನೀವು ಮಾಡ್ಕೊಳ್ಳಿ ಅಂತ ಮಾರ್ಗದರ್ಶನ ಮಾಡಿದಾಗ ಅದನ್ನು ಮಾಡ್ತಾ ಹೋದಾಗ ನಮಗೆ ಸಿಗೋ ಒಂದು ಆನಂದ. ಇವೆರಡೇ ಇಲ್ಲಿದೆ, ಒಂದು ಅರಿವು ಮತ್ತು ಇನ್ನೊಂದು ಆ ಶಿವಾನಂದ. ಇವೆರಡೇ ಅಸ್ತಿತ್ವದಲ್ಲಿರೋದು. ಅಲ್ಲಿ 1, 2 ಎಂಬ ಗಣನೆಗೆ ಅವಕಾಶವೇ ಇಲ್ಲ.
ಆದುದರಿಂದ 1, 2 ಅಂದ್ರೆ ಏನು? ಆ ಜ್ಯೋತಿರ್ಲಿಂಗದಲ್ಲಿದ್ದಾನೆ, ಈ ದೇವಾಲಯದಲ್ಲಿದ್ದಾನೆ, ಅಲ್ಲಿದ್ದಾನೆ, ಇಲ್ಲಿದ್ದಾನೆ, ಸಮುದ್ರದ ಕೆಳಗಿದ್ದಾನೆ, ಆಕಾಶದ ಮೇಲೆ ಇದ್ದಾನೆ, ಅವ್ನು ನೋಡೋಕೆ ಅಲ್ಲಿ ಹೋಗ್ಬೇಕು, ಇಲ್ಲಿ ಹೋಗ್ಬೇಕು, ಇಲ್ಲ. ಆದುದರಿಂದ ಏನಾಯ್ತು ಗೊತ್ತಾ? ಅಲ್ಲಿ ಹೋಗ್ ಬನ್ನಿ, 12 ಜ್ಯೋತಿರ್ಲಿಂಗ ಮಾಡಿ ಬನ್ನಿ ಅಂದಾಗ ಏನಾಗುತ್ತೆ? ಈ ನನ್ನ ತತ್ವಕ್ಕೆ ಧಕ್ಕೆ ಆಗ್ತಾ ಇದೆ. ಆದುದರಿಂದ ದ್ವೈತಿಗಳೆಲ್ಲ ಅಲ್ಲಿ ಅಡಗಿ ಹೋಗುತ್ತಾರೆ. ಹೀಗಾಗಿ ಎದುರಿಟ್ಟು ಒಂದು ದೊಡ್ಡ ಮೂರ್ತಿಯ ಮೇಲೆ, ಭವ್ಯವಾದ ದೇವರ ಮೂರ್ತಿ ಅಂತ ಇಟ್ಕೊಂಡು ಅದ್ರ ಎದುರಿಗೆ ಕೂತ್ಕೊಂಡು ನಾನು ಸಾಕ್ಷಾತ್ಕಾರ ಮಾಡ್ಕೋತೀನಿ ಅಂದ್ರೆ ಅದು ಭಾವಕ್ಕೆ ಬಾರದು, ಸಿಗಲ್ಲ ಅದು. ಹಾಗೆ ಅಷ್ಟೊಂದು ಸುಲಭವಾಗಿದ್ರೆ ಎಲ್ಲರೂ ದೇವಾಲಯದಲ್ಲಿ ಇದ್ದ ಪೂಜಾರಿಗಳು ಎಲ್ಲರೂ ಮೋಕ್ಷಗೊಳ್ಳಬೇಕಾಗ್ತಾ ಇತ್ತು. ಇಲ್ಲ, ಭಾವ ನಿರ್ಭಾವಗೊಳ್ಳಲಿ. ಆ ಕ್ಷಣವೇ, ಅಂದ್ರೆ ಯಾವಾಗ ಈ ಒಂದು ತತ್ವವನ್ನು ಅರಿತುಕೊಂಡು ಆ ಉತ್ತುಂಗ ಸ್ಥಿತಿಗೆ ನಾನು ಬಂದಾಗ ಏನಾಗ್ತೀವಿ? ಆ ಕ್ಷಣವೇ ಅಲ್ಲಿ ಎಲ್ಲವೂ ನಿರಾಳ ನಿರಾಳ. ಶಿವಯೋಗಿಗಳನ್ನ ಹೇಳಿದ್ರು, ಎಷ್ಟು ಚೆನ್ನಾಗಿ ಹೇಳಿದ್ರಂದ್ರೆ, ಒಳಗೆ ನೋಡಿದರೆ ಒಳಗೆ ಬಯಲು, ಹೊರಗೆ ನೋಡಿದರೆ ಹೊರಗೆ ಬಯಲು ನೋಡ, ನೆನೆದಿಹನೆಂದರೆ ಮನ ಬಯಲು, ನೆನೆಸಿಕೊಂಡೆನೆಂದರೆ ನೀನಿಲ್ಲವಾಗಿ ನಾನೂ ಬಯಲು ನೀನೂ ಬಯಲು ನೋಡ. ನೋಡ್ರಿ ವಚನ, ಶಿವಯೋಗಿಗಳ ವಚನ ಅಂದ್ರೆ ಹೀಗೆ ಬರ್ತಾ ಇವೆ. ಒಳಗೆ ನೋಡಿದರೆ ಒಳಗೆ ಬಯಲು, ಹೊರಗೆ ನೋಡಿದರೆ ಹೊರಗೆ ಬಯಲು, ನೆನೆದಿಹೆನೆಂದರೆ ಮನ ಬಯಲು, ನೆನೆಸಿಕೊಂಡೇನೆಂದರೆ ನೀನಿಲ್ಲವಾಗಿ ನಾನೂ ಬಯಲು ನೀನೂ ಬಯಲು ನೋಡ. ಭಾವಿಸಿ ಕೊಂಬ ವಸ್ತುವಿಲ್ಲಾಗಿ ಭಾವ ಬಯಲೆಂದೆನು ನೋಡ. ತನು ಉಳ್ಳನ್ನಕ್ಕರದು ಸಾವಯವ ಬಯಲು, ಮನ ಉಳ್ಳನ್ನಕ್ಕರ ಸಾವಯವ ನಿರವಯ ಬಯಲು, ಅನುಭವ ಉಳ್ಳನ್ನಕ್ಕರದು ನಿರವಯ ಬಯಲು. ಅದು ಕಾರಣ ಬಯಲು ಸಾವಯವಲ್ಲ, ಸಾವಯವ ನಿರವಯವಲ್ಲ, ನಿರವಯವಲ್ಲ ಕಾರಣನಲ್ಲ, ಕಾರಣವಲ್ಲ ಪರಮ ಕಾರಣವಲ್ಲ, ಜೀವವಲ್ಲ ಪರಮವಲ್ಲ, ಜೀವ ಶಿವರನ್ನೊಳಗೊಂಡ ಪರಿಪೂರ್ಣ ಪರಾಪರವಲ್ಲ. ಲಕ್ಷ್ಯವಿಲ್ಲ ನಿರ್ಲಕ್ಷ್ಯವಿಲ್ಲ, ಶೂನ್ಯವಲ್ಲ ನಿಶೂನ್ಯವಲ್ಲ, ಮಹಾಶೂನ್ಯವಲ್ಲ, ಏನೂ ಏನೂ ಅಲ್ಲ, ಮರಹು ನಷ್ಟವಾಯಿತಾಗಿ ಅರಹು ಶೂನ್ಯವಾಯಿತು ನೋಡ. ಮಹಾಲಿಂಗ ಗುರು ಶಿವಸಿದ್ದೇಶ್ವರ ಪ್ರಭುವೇ ಅನ್ನುವಾಗ ಏನು ಪರಮನನ್ನು ಬಯಲು ಅಂತ ಕರೀತಾ, ಅದು ಒಳಗೂ ಬಯಲು ಹೊರಗೂ ಬಯಲು, ಅದನ್ನು ನೆನೆಯುವ ಮನವೂ ಬಯಲು ಅಂತ ಇದ್ದಾರೆ ಶಿವಯೋಗಿಗಳು. ತಾನೂ ಬಯಲು ಆತನೂ ಬಯಲು, ಭಾವಿಸಿಕೊಳ್ಳುವ ವಸ್ತುವೆಲ್ಲ ಬಯಲು ಅಂತ ಕರೀತಾ ಇದ್ದಾರೆ. ಅದಕ್ಕೆ ತನು ಇದೆಯಾ? ದೇಹವಿದೆಯಾ? ಇಲ್ಲ, ಅದು ಸಾವಯವ ಬಯಲು. ಮನಸ್ಸಿದೆಯಾ? ಸಾವಯವ ನಿರ್ವಯ ಬಯಲು. ಅನುಭವವಾದ್ರೂ ಇದೆಯಾ? ಅದು ನಿರ್ವಯ ಬಯಲು ಅಂತ ವಿವರಿಸ್ತಾ ಇದ್ದಾರೆ. ಹಾಗಾಗಿ ಈ ಬಯಲೇನಿದೆಯಲ್ಲ, ಸಾವಯವೂ ಅಲ್ಲ, ಸಾವಯವ ನಿರ್ವಯವೂ ಅಲ್ಲ, ನಿರ್ವಯವೂ ಅಲ್ಲ. ಹೀಗಾಗಿ ಅಲ್ಲಿ ಕಾರ್ಯವೂ ಇಲ್ಲ, ಕಾರಣವಿಲ್ಲ, ಪರಮ ಕಾರಣವಿಲ್ಲ, ಜೀವವಲ್ಲ ಪರಮವಲ್ಲ, ಜೀವ ಶಿವರನ್ನು ಒಳಗಂಡ ಪರಿಪೂರ್ಣ ಪರಾಪರವೂ ಅಲ್ಲಿಲ್ಲ. ಲಕ್ಷ್ಯವಿಲ್ಲ ನಿರ್ಲಕ್ಷ್ಯವಿಲ್ಲ, ಶೂನ್ಯವಲ್ಲ ನಿಶೂನ್ಯವಲ್ಲ, ಮಹಾಶೂನ್ಯವಲ್ಲ, ಏನೂ ಅಲ್ಲ. ಇಂಥ ಬಯಲು ರೂಪ ಪರವಸ್ತುವು ಶಬ್ದ ಜ್ಞಾನ ಅರ್ಥ ಮುಂತಾದ ವಿಕಲ್ಪಗಳಿಲ್ಲದ ನಿರ್ವಿಕಲ್ಪನಾಗಿದ್ದಾನೆ ಅಂದಾಗ ನನ್ನ ದೇವರ ಒಂದು ಪರಿಚಯ ಹೀಗಿದೆ ನೋಡಿ. ಲಕ್ಷ್ಯವಿಲ್ಲ ನಿರ್ಲಕ್ಷ್ಯವಿಲ್ಲ, ಶೂನ್ಯವಿಲ್ಲ ನಿಶೂನ್ಯವಿಲ್ಲ, ಮಹಾಶೂನ್ಯವಿಲ್ಲ, ಏನೂ ಏನೂ ಅಲ್ಲ, ಮರವು ನಷ್ಟವಾಯಿತಾಗಿ ಅರಿವು ಶೂನ್ಯವಾಯಿತು ಅಂದಾಗ, ಈ ಜ್ಞಾನ ಶೂನ್ಯ ಸ್ಥಳಕ್ಕೆ ಬಂದಾಗ ಇಲ್ಲಿ ವರ್ಣನೆಗೆ ಪದಗಳೇ ಇಲ್ಲ. ನಾನು ಕಂಡುಕೊಂಡ ಒಂದು ಸತ್ಯವನ್ನ ಹೇಳಲು ಕೂಡ ಇಲ್ಲಿ ಅಸಾಧ್ಯವಾಗ್ತಾ ಇದೆ ಬಂಧುಗಳೇ. ಹೀಗಾಗಿ ಈ ಒಂದು ಅಪೂರ್ವವಾದ ಅತ್ಯಂತ ಸುಂದರವಾದ ಸ್ಥಳಕ್ಕೆ ನಾವು ಬಂದಿದ್ದೀವಿ. ಇನ್ನೂ ಈ ಚಿಂತನೆ ಮುಂದೆ ಸಾಗೋದಿದೆ. ಮುಂದಿನ ಸೋಮವಾರ ಇಲ್ಲಿಗೆ ನಾನು ನಿಲ್ಲಿಸ್ತಾ ಇದ್ದೀನಿ. ಏಕೆಂದ್ರೆ ನಿಮ್ಮ ಜೊತೆ ಇನ್ನೊಂದು ಸ್ವಲ್ಪ ಈ ಶಿವಯೋಗದ ಇಷ್ಟಲಿಂಗ ಪೂಜೆಯಲ್ಲಿ ನಾವು ಏನ್ ಮಾಡ್ಕೊಳ್ತಾ ಇದ್ದೀವಿ, ಅದು ಹೇಗಿರುತ್ತೆ, ಎಡಕರ ಹಸ್ತದಲ್ಲಿ ಯಾಕೆ ಈ ಇಷ್ಟಲಿಂಗವನ್ನ ಕೊಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ಸ್ವಲ್ಪ ನಾವು ಮತ್ತೆ ಒಂದು ವೈಜ್ಞಾನಿಕ ನೆಲೆಯಲ್ಲಿ ಚಿಂತನೆಯನ್ನ ಮಾಡೋಣ ಅಂತ ಹೇಳ್ತಾ, ಎಡಕರ ಹಸ್ತದಲ್ಲಿ ಇಷ್ಟಲಿಂಗ ಅಂತ ಇನ್ನೊಂದು 10 ನಿಮಿಷ ನಾನು ನಿಮ್ ಜೊತೆ ಮಾತಾಡೋನಿದ್ದೀನಿ. ನೋಡಿ, ಎಡಕರ ಹಸ್ತದಲ್ಲಿ ಇಷ್ಟಲಿಂಗವನ್ನು ಕೊಟ್ಟಾಗ ಏನಾಗ್ತಾ ಇದೆ ಇಲ್ಲಿ. ಈಗ ನೀವು ಎಡಕರ ಹಸ್ತದ ಚಿತ್ರವನ್ನ ನೋಡಿದಾಗ ಇಲ್ಲಿ ಇದು ಹೆಬ್ಬಟ್ಟು, ಇದು ತೋರ್ಬೆರಳು, ಇದು ಮಧ್ಯದ ಬೆರಳು, ಇದು ಉಂಗರ ಬೆರಳು, ಇದು ಕಿರು ಬೆರಳು. ಇದಕ್ಕೆ ನಮ್ಮ ವಚನಕಾರರ ಭಾಷೆಯಲ್ಲಿ ಹೇಳೋದಾದ್ರೆ ಇದಕ್ಕೆ ಅಂಗುಷ್ಟ ಅಂತಾರೆ. ಈ ತೋರ್ಬೆರಳಿಗೆ ತರ್ಜನಿ ಅಂತ ಕರೀತಾರೆ. ನಡುವಿನ ಬೆರಳಿಗೆ ಮಧ್ಯಾಂಗುಲ ಅಂತ ಕರೀತಾರೆ. ಹಾಗೇನೆ ಈ ಉಂಗುರ ಹಾಕೊಳ್ಳೋ ಒಂದು ಬೆರಳಿಗೆ ಅನಾಮಿಕ ಬೆರಳು ಅಂತ ಅವ್ರು ಕರೀತಾ ಇದ್ದಾರೆ.
ಕಿರುಬೆರಳು ಅಂತ ಕರೀತಾ ಇದ್ದಾರೆ. ವಚನಕಾರರ ವಚನಗಳನ್ನ ಅಧ್ಯಯನ ಮಾಡಲಾಗಿ ಈ ಕರಹಸ್ತದಲ್ಲಿ ಏನೇನಾಗ್ತಾ ಇದೆ ಸ್ವಲ್ಪ ನೋಡಿ. ಅನಾಮಿಕ ಆಧಾರ ಅಂತ ಒಂದು ವಚನ ಬರ್ತಾ ಇದೆ, ಅದನ್ನು ನೋಡೋಣ. ಇದೇನಿದೆಯಲ್ಲ, ಇದು ಉಂಗುರ ಬೆರಳು. ಇಲ್ಲಿಂದ ಇಲ್ಲಿ ಅವ್ರು ಏನ್ ಮಾಡಿದ್ದಾರೆ, ಪೃಥ್ವಿ ತತ್ವವನ್ನು ಕೊಟ್ಟಿದ್ದಾರೆ. ಕಿರುಬೆರಳಿನಲ್ಲಿ ಜಲತತ್ವವನ್ನು ಕೊಟ್ಟಿದ್ದಾರೆ. ಅಂದ್ರೆ ಇಲ್ಲಿ ಆಧಾರ ಚಕ್ರ, ಆಚಾರಲಿಂಗ, ಸ್ವಾಧಿಷ್ಠಾನ ಚಕ್ರದಲ್ಲಿರುವ ಒಂದು ಗುರುಲಿಂಗ ಈ ಕಿರುಬೆರಳಿನಲ್ಲಿ, ಹಾಗೇನೆ ಮಣಿಪೂರಕ ಚಕ್ರ ಇರುವ ಈ ಶಿವಲಿಂಗ ಈ ದೊಡ್ಡ ಬೆರಳಿನಲ್ಲಿ ಅಂದ್ರೆ ಹೆಬ್ಬಟ್ಟಿನಲ್ಲಿ ಕೊಟ್ಟಿದ್ದಾರೆ. ತರ್ಜನಿಯಲ್ಲಿ ಅಂದ್ರೆ ತೋರು ಬೆರಳಿನಲ್ಲಿ ಅಲ್ಲಿ ವಾಯು ತತ್ವ ಅಂದ್ರೆ ಜಂಗಮಲಿಂಗ, ಅನಾಹತ ಚಕ್ರದ ಜಂಗಮಲಿಂಗ ಇಲ್ಲಿರ್ತಾ ಇದೆ. ಇಲ್ಲಿ ಪ್ರಸಾದಲಿಂಗ ಈ ನಡುವಿನ ಬೆರಳಿನಲ್ಲಿ, ಮತ್ತೆ ಆಜ್ಞಾಚಕ್ರದಲ್ಲಿರೋ ಮಹಾಲಿಂಗವನ್ನ ಈ ಕರಹಸ್ತದಲ್ಲಿ ಕೊಟ್ಟಿದ್ದಾರೆ. ಹಾಗೇನೆ ನೀವು ಸ್ವಲ್ಪ ನೋಡೋದಾದ್ರೆ ಈ ಠ ಅಕ್ಷರ, ಎಡಭುಜದಲ್ಲಿ ಠ ಅಕ್ಷರ ಬರ್ತಾ ಇದೆ. ಅದು ಠ ಅಕ್ಷರ ಅಲ್ಲಿ ಯಾಕೆ ಬಂದಿದೆ ಅದನ್ನು ಹೇಳೋಣ. ಹಾಗೇನೆ ಇಲ್ಲಿರುವ ಅಕ್ಷರಗಳು ಚ, ಛ, ಈ ಬೆರಳಿನಲ್ಲಿರೋ ಅಕ್ಷರಗಳು ಚ, ಛ, ಜ, ಜ, ಯ ಅಂತ ಇದೆ. ಈಗ ಸ್ವಲ್ಪ ಇದು ಅವಲೋಕಿಸಿದಾಗ ನೋಡಿ, ಇದು ಇಲ್ಲಿ ಹೆಬ್ಬಟ್ಟಿನಲ್ಲಿ ಅಗ್ನಿತತ್ವ, ಇಲ್ಲಿ ಇದು ಶಿವಜ್ಞಾನದ ಒಂದು ಅಗ್ನಿತತ್ವ ಇಲ್ಲಿ. ಹಾಗೇನೆ ಇದು ವಾಯು. ಅಗ್ನಿ ಮತ್ತು ವಾಯು ಪರಸ್ಪರ ಪೂರಕವಾದ ಎರಡು ತತ್ವಗಳು. ಅದಕ್ಕೆ ಅವು ಕೂಡಿಸಿದಾಗ ಏನಾಗುತ್ತೆ, ಅಗ್ನಿ ಶಿವಜ್ಞಾನಕ್ಕೆ ಪೂರಕವಾದ ಇವೆರಡು ತತ್ವಗಳು. ಇಲ್ಲಿ ಜಲ ಕಿರುಬೆರಳಿನಲ್ಲಿದೆ, ಹೆಬ್ಬಟ್ಟಿನಲ್ಲಿ ಇಲ್ಲಿ ಅಗ್ನಿ ಇದೆ. ಯಾಕೆಂದ್ರೆ ಜಲದಿಂದ ಈ ಅಗ್ನಿ ನಂದುತ್ತಾ ಇದೆ, ಇದಕ್ಕೆ ದೂರ ದೂರ ಕೊಟ್ಟಿದ್ದಾರೆ. ಇವೆಲ್ಲಕ್ಕೆ ಆಧಾರವಾಗಿದೆ. ಅದಕ್ಕೆ ಈಗ ನೋಡಿ ಏನಾಗ್ತಾ ಇದೆ ಅಂದ್ರೆ, ಇಲ್ಲಿ ಆಚಾರಲಿಂಗ, ಇನ್ನೊಮ್ಮೆ ಹೇಳ್ತಾ ಇದ್ದೀನಿ, ಗುರುಲಿಂಗ, ಶಿವಲಿಂಗ, ಜಂಗಮಲಿಂಗ, ಪ್ರಸಾದಲಿಂಗ ಬಂದು ಇಲ್ಲಿ ಮಹಾಲಿಂಗ ಬರ್ತಾ ಇದೆ. ಹಾಗೇನೆ ನಮ್ಗೆಲ್ಲ ಗೊತ್ತಿರೋ ಹಾಗೆ ಈ ಬೆರಳು ಅಂದ್ರೆ ಆಚಾರಲಿಂಗ ಗುರುಲಿಂಗ ಕೂಡಿದಾಗ ನಿಷ್ಕಲಲಿಂಗ, ಈ ತರ ಬಟ್ಟು ಕೂಡಿಸಿದಾಗ ಜ್ಞಾನ ಮುದ್ರೆ ಮಾಡಿದಾಗ, ಈ ಚಿತ್ರದಲ್ಲಿ ಕೆಳಗೆ ನೋಡ್ತಾ ಇದ್ರಲ್ಲ ಲಿಂಗವನ್ನು ಇಟ್ಟ ಕರಹಸ್ತದಲ್ಲಿ, ಇದು ನೋಡಿದ್ರೆ ಎರಡು ಬೆರಳುಗಳನ್ನ ನೀವು ಜೋಡಿಸಿದಾಗ ಏನಾಗುತ್ತೆ, ಇದು ಜ್ಞಾನ ಮುದ್ರೆ ಅಂತಾರೆ. ಇಲ್ಲಿ ಏನಾಗ್ತಾ ಇದೆ, ಅಗ್ನಿ ಮತ್ತು ಅಂದ್ರೆ ಜಂಗಮಲಿಂಗ ಶಿವಲಿಂಗ ಕೂಡಿಸ್ತಾ ಇದ್ದೀರಾ. ಅದೇ ಈ ಒಂದು ಮಧ್ಯಾಂಗುಲದಲ್ಲಿರುವ ಒಂದು ಆಕಾಶ ತತ್ವ ವಿರುದ್ಧ ಇಲ್ಲಿ ಇರುವ ಪ್ರಸಾದಲಿಂಗ ಮತ್ತು ಮಹಾಲಿಂಗ ಇವು ಕೂಡ ಕೂಡಿದಾಗ ಇಲ್ಲಿ ನಿಶೂನ್ಯಲಿಂಗವಾದ್ರೆ ಇಲ್ಲಿ ನಿಶೂನ್ಯಲಿಂಗವಾದ್ರೆ ಇಲ್ಲಿ ಏನಾಗ್ತಾ ಇದೆ, ನಮ್ಮದು ನಿರಂಜನ ಲಿಂಗ ಬರ್ತಾ ಇದೆ. ಈ ಠ ಅಕ್ಷರ ಇದಕ್ಕೆಲ್ಲ ಈ ಕಾರಣ ಅಂದ್ರೆ ಅಣುಲಿಂಗ. ಇಲ್ಲಿ ಅಂದ್ರೆ ಇಲ್ಲಿ ಕರಹಸ್ತದಲ್ಲಿಯೂ ಕೂಡ ವಚನಕಾರರು ಲಿಂಗಗಳನ್ನು ಕೊಡ್ತಾ ಹೋಗ್ತಾರೆ. ಅದನ್ನ ಹೇಗೆಂದ್ರೆ, ಮತ್ತಂ 3000 ಮುಕ್ತಿಮಣಿಯವರ ಒಂದು ವಚನವನ್ನ ಗಮನಿಸೋದಾದ್ರೆ, ಮತ್ತಂ ಅಲ್ಲಿಂದ ಲಿಂಗಮೂರ್ತಿಯ ಕರಸ್ಥಲಕ್ಕೆ ವಿಜಯಂಗೈಸುವ ವಿವರವನ್ನು ಹೇಳ್ತಾ ಇದ್ದಾರೆ. ಹೇಗೆ ಬರುತ್ತೆ ಅದು, ಲಿಂಗ ಮಸ್ತಕದಲ್ಲಿ ಅಂಗುಷ್ಟವನಿಟ್ಟು ಆಧಾರದಲ್ಲಿ ಅನಾಮಿಕ ಅಂದ್ರೆ ಆಧಾರ ಚಕ್ರ ಎಲ್ಲಿದೆ, ಅನಾಮಿಕ ಅಂದ್ರೆ ಉಂಗುರ ಬೆರಳಿನಲ್ಲಿದೆ. ಮಧ್ಯಾಂಗುಲವ ಮಡುಗಿ ಕನಿಷ್ಠ ತರ್ಜನಿಗಳ ಎಡಮಲಕ್ಕೆ ನಿಲ್ಲಿಸಿ ಅಂದಾಗ ಏನಾಗ್ತಾ ಇದೆ ನೋಡಿ, ಎಡಬಲಕ್ಕೆ ನಿಲ್ಲಿಸೋದಂದ್ರೆ ಏನು, ಇದು ನೋಡಿ, ಇದು ತೋರು ಬೆರಳು ಉಂಗುರ ಬೆರಳು ಎಡಬಲಕ್ಕೆ ನಿಲ್ಲಿಸಿ ಅಂತ ಆ ವಚನ ಹೇಳ್ತಾ ಇದೆ. ಕನಿಷ್ಠ ತರ್ಜನಿಗಳ ಎಡಬಲಕ್ಕೆ ನಿಲ್ಲಿಸಿ ಲಿಂಗಮೂರ್ತಿಯ ಸಾವಧಾನ ಭಕ್ತಿಗಳಿಂದ ವಾಮಕರಸ್ಥಲ ಅಂದ್ರೆ ಎಡಹಕ್ಕಲ ಪಾಣಿತಾನಕ್ಕೆ ಬಿಜಿಯಂಗೈಸಿ ಅಂತ ಅವರು ಈ ಬಟ್ಟುಗಳ ಬಗ್ಗೆ ಹೇಳ್ತಾ, ಇನ್ನೊಂದು ವಚನ ಮುಂದಿನ ವಚನದಲ್ಲಿ ಇದೆ. ಆದ್ರೆ ಆ ವಚನಕ್ಕಿಂತ ಮುಂಚೆನೆ ಅಲ್ಲಿ ಏನ್ ಹೇಳ್ತಿದ್ದಾರೆ ಅಂದ್ರೆ, ಇವೆಲ್ಲ ನಿಮ್ಗೆ ಹೇಳಿದೆ ನಾನು, ಯಾವ ಚಕ್ರಗಳಿವೆ, ಯಾವ ಲಿಂಗಗಳಿವೆ, ಯಾವ ತತ್ವಗಳಿವೆ, ಯಾವ ಅಕ್ಷರಗಳಿವೆ. ಮುಂದಿನ ವಚನ ಏನ್ ಹೇಳ್ತಾ ಇದೆ ಅಂದ್ರೆ, ಹೆಬ್ಬಟ್ಟಿನಿಂದ ನಿಮಗೆ ಆಗೋ ಈ ಶಿವಪೂಜೆಯಲ್ಲಿ ಅಥವಾ ಇಷ್ಟಲಿಂಗ ಪೂಜೆಯಲ್ಲಿ ಆಗೋದೇನಿದೆ ಅಂದ್ರೆ ಮೋಕ್ಷ, ತರ್ಜನಿಯಲ್ಲಿ ಶತ್ರುನಾಶ, ಮಧ್ಯಾಂಗುಲದಲ್ಲಿ ಸಿದ್ಧಿ, ನೀವು ಏನ್ ಬೇಡ್ಕೊಳ್ತೀರೋ ಅದು, ಹಾಗೇನೆ ಅನಾಮಿಕದಲ್ಲಿ ಶಾಂತಿ, ಹಾಗೇನೆ ಕನಿಷ್ಠದಲ್ಲಿ ರಕ್ಷಣೆ, ಕರಸ್ಥಲದಲ್ಲಿ ಸಮರತಿ. ಅದಕ್ಕೆ ವಚನ ಇದೆ, ಅದನ್ನು ತೋರಿಸ್ತೀನಿ ನಾನು. ಹಾಗೇನೆ ಎಡಭುಜದಲ್ಲಿರುವ ಠ ಅಕ್ಷರ ಏನಿದೆಯಲ್ಲ, ಚೈತನ್ಯಾತ್ಮಕ ಅಕ್ಷರ ಕೂಡ ಅದು ಇಡ ಅಥವಾ ಚಂದ್ರನಾಡಿಯ ಪ್ರತಿನಿಧಿಯಾಗಿದ್ದು ಅದೇನ್ ತೋರಿಸ್ತಾ ಇದೆ ಅಂದ್ರೆ ಶಾಂತತೆ, ಶೀತಲತೆ ಮತ್ತು ಸ್ಥಿರತೆಯನ್ನ ಶಿವಯೋಗಿಗೆ ನೀಡ್ತಾ ಇದೆ. ಹೀಗಾಗಿ ಶಿವಯೋಗಕ್ಕೆ ಬೇಕಾದ ಸುಖಾಸನದ ಸ್ಥಿರವಾದ ಸ್ಥಿತಿ, ನಿಧಾನಗತಿಯಿಂದ ದೀರ್ಘವಾಗಿ ಸೋಹಂ ಉಸಿರಾಟ, ಇಂದ್ರಿಯಗಳ ನಿಯಂತ್ರಣ, ಇಷ್ಟಲಿಂಗದ ಮೇಲೆ ಏಕಾಗ್ರ ದೃಷ್ಟಿಯ ಕೇಂದ್ರೀಕರಣ ಮತ್ತು ಲಿಂಗ ಸಮರತಿಯ ಉತ್ಕಟತೆಗೆ ಬೇಕಾಗಿರುವ ಈ ಎಲ್ಲಾ ಶಕ್ತಿ ನಿಮಗೆ ಈ ಠ ಅಕ್ಷರ ಕೊಡ್ತಾ ಇದೆ ನಿಮಗೆ. ಅದನ್ನ ಹೇಳ್ತಾ ಇದ್ದಾರೆ ನೋಡಿ, ಶಾಂತವೀರೇಶ್ವರ ಅಂತ ಒಳ್ಳೆಯ ವಚನಕಾರ, ಎಷ್ಟು ಚೆನ್ನಾಗಿ ಹೇಳ್ತಿದ್ದಾರೆ ನೋಡಿ.
ಅದು ಮತ್ತಮಾ ಮಂತ್ರಗಳಿಂ ಕರನ್ಯಾಸ ದೇಹನ್ಯಾಸ ಅಂಗನ್ಯಾಸ ಅಂತ ಈ 3 ನ್ಯಾಸಗಳನ್ನ ಹೇಳ್ತಾರೆ. ಅದೇ ಉತ್ಪತ್ತಿ ಸ್ಥಿತಿ ಸಂಹಾರ ಅದಿರ್ಲಿ. ಅದಕ್ಕೇನ್ ಹೇಳ್ತಿದ್ದಾರೆ ಅಂದ್ರೆ ಬಳಿಕ ಅಂಗುಷ್ಟದಿಂ ಮೋಕ್ಷ ತರ್ಜನೀಯಂ ಶತ್ರುಹಾನಿ ಮಧ್ಯಾಂಗುಲಿಯಿಂದರ್ಥ ಸಿದ್ಧಿ ಅನಾಮಿಕೆಯಂ ಶಾಂತಿ ಕನಿಷ್ಠದಿಂ ರಕ್ಷಣೆಗಳಪ್ಪವಲ್ಲಿ. ಹೀಗಾಗಿ ಇವೆಲ್ಲ ಬಟ್ಟುಗಳಲ್ಲಿಯೂ ಕೂಡ ಶಿವಯೋಗದ ಒಂದು ಶಕ್ತಿ ಇರ್ತಾ ಇದೆ. ನೀವು ಯಾವಾಗ್ಲಾದ್ರೂ ನಿಮಗೆ ಸಮಯ ಸಿಕ್ಕಂಗ ಅವ್ರು ಹೇಳ್ತಿದ್ದಾರೆ ನೋಡಿ, ಮಧ್ಯಾಂಗುಷ್ಟಗಳಿಂ ಭಾಷ್ಯಂ ಜಪ. ಜಪ ಹೇಗೆ ಮಾಡಬೇಕು? 3 ಭಾಷ್ಯ ಜಪ, ಉಪಾಂಶು ಜಪ, ಮಾನಸ ಜಪ ಅಂದ್ರೆ ಮನಸ್ಸಿನಲ್ಲಿ ಮಾಡೋದು, ಉಪಾಂಶು ಅಂದ್ರೆ ಸ್ವಲ್ಪ ಎಲ್ರಿಗೂ ಕೇಳಿಸೋ ಹಾಗೆ, ಭಾಷ್ಯ ಜಪ ಅಂದ್ರೆ ತುಂಬಾ ಜೋರಾಗಿ ಮಾಡೋದು. ಯಾವ ಬಟ್ಟೆಗಳಿಂದ ಮಾಡಬೇಕು? ಮಧ್ಯಾಂಗುಷ್ಟ ಯೋಗದಿಂ ಮಾಲಿಕೆಯಂ ಪಿಡು ಜಪಂಗೈವುದೇ ಕನಿಷ್ಠ, ಅದು ಕನಿಷ್ಠ ಅಂತಿದ್ದಾರೆ. ತರ್ಜನ್ಯಂಗುಷ್ಟ ಯೋಗದಿಂ ಜಪಿಸುವುದೇ ಮಧ್ಯಮ ಅನಿಸ್ತಿದ್ದಾರೆ. ಅನಾಮಂಗುಷ್ಟ ಯೋಗದಿಂ ಜಪುಯಂಗೊಯ್ಯುವುದೇ ಉತ್ತಮವೆನಿಸ್ತಾ ಇದೆ ಅಂತ. ಅಂದ್ರೆ ಏನು? ಜಪಮಾಲೆಗಿಂತ ಅನಾಮಂಗುಷ್ಟ ಯೋಗದಿಂ ಜಪವಂಗೈಯುವುದೇ ಶ್ರೇಷ್ಠವಾದುದು ಅಂತ ಶಾಂತವೀರೇಶ್ವರರು ಹೇಳ್ತಾ ಇದ್ದಾರೆ. ಹಾಗೇನೆ ಏನ್ ಹೇಳಿದ್ರು ಈ 3000 ಮುಕ್ತಿಮಣಿ ಅಂತ ಅವರೊಂದು ವಚರು ಕಿರಿ ಬೆರಳಿಗೆ ಬಹಳ ಇಂಪಾರ್ಟೆನ್ಸ್ ಕೊಡ್ತಾರೆ ಇವರು. ಅಂಗುಷ್ಟವ ಕೂಡಿಸಿ ತರ್ಜನಿ ಮಧ್ಯ ಅನಾಮಿಕ ಅಂಗುಲಿಗಳಲ್ಲಿ ಅನಾದಿ ಬಿಡಿದು ಬಂದ ಜ್ಞಾನ ಗುರು ಲಿಂಗ ಜಂಗಮ ಸಂಬಂಧವಾಗಿರ್ಪು ಅಂತ ಅವ್ರು ಹೇಳಿ ಈ ಬಟ್ಟುಗಳು ಕೂಡ ನನಗೇನ್ ಹೇಳ್ಬೇಕಾಗಿತ್ತು ಈ ಪ್ರೆಸೆಂಟೇಶನ್ ಮೂಲಕ, ಈ ಬಟ್ಟುಗಳಲ್ಲಿಯೂ ಕೂಡ ಶಿವಯೋಗದ ನೆಲೆ ಇದೆ. ಈ ಬೆರಳುಗಳಲ್ಲಿ ಅನಾಮಿಕ ಮಧ್ಯಾಂಗುಲ ತರ್ಜನಿ, ಗುರುಸಿದ್ಧ ದೇವರ ವಚನ, ಅನಾಮಿಕ ಮಧ್ಯಾಂಗುಲ ತರ್ಜನಿ ಮೊದಲಾದ ತ್ರಿವಿಧಂಗಲುಗಳಲ್ಲಿ ತ್ರಿವಿಧ ಲಿಂಗ ಮಂತ್ರಗಳಿಂದ ಇಷ್ಟ ಮಹಾಲಿಂಗಾರೋಪಿತವ ಮಾಡಿ ಭೋಗಿಸಬಲ್ಲಡೆ. ಅಂದ್ರೆ ನಾವು ಕರಸ್ಥಲದಲ್ಲಿ ಬರೀ ಇಷ್ಟಲಿಂಗವನ್ನು ಇಟ್ಟುಕೊಂಡಾಗ ಬೆರಳುಗೆ ಏನ್ ಕೆಲಸ ಇದೆ ಅಂದ್ರೆ ಬೆರಳುಗಳಿಗೂ ಕೂಡ ಸಾಕಷ್ಟು ಇಲ್ಲಿ ಕೆಲಸ ಇದೆ. ಗುರುಲಿಂಗ ಮುಖ, ಈ ಚಿದ್ಘನ ತೀರ್ಥವನ್ನು ಇಷ್ಟಲಿಂಗಕ್ಕೆ ಆ ವಚನದಲ್ಲಿ ಬಂದಿರೋದೇ ಇದು. ಗುರುಲಿಂಗ ಮುಖ, ಗುರುಲಿಂಗ ಶಿವಲಿಂಗ ಮುಖ, ಗುರುಲಿಂಗ ಶಿವಲಿಂಗ ಜಂಗಮ ಮುಖ, ಅಲ್ಲಿರೋ ಪ್ರಸಾದಗಳು, ಈ ವಚನಗಳ ಅಧ್ಯಯನ ನಾವು ಇನ್ನೂ ಮಾಡಬೇಕಾಗಿದೆ. ಹೀಗಾಗಿ ಈ ಅಕ್ಷರಗಳು ಯಾವಂದ್ರೆ ನ ಅಂದ್ರೆ ಉಂಗುರ ಬೆರಳು, ಮ ಅಂದರೆ ಕಿರು ಬೆರಳು, ಸಿ ಅಂದ್ರೆ ಹೆಬ್ಬೆರಳು ಮತ್ತು ಕೆಲವೊಬ್ರು ಇಷ್ಟಲಿಂಗ ಪೂಜೆ ಮಾಡಿಕೊಳ್ಳುವಾಗ ಈ ಹೆಬ್ಬೆರಳು ಮತ್ತು ತೋರು ಬೆರಳನ್ನ ಕೂಡಿಸ್ತಾರೆ ಜ್ಞಾನ ಮುದ್ರೆ ಅಂತ ಹೇಳಿ. ಅಲ್ಲಿ ಕೂಡಿಸಿದಾಗ ನಿಶೂನ್ಯ ಲಿಂಗ ಬರ್ತಾ ಇದೆ. ಹಾಗೇನೆ ನಿರಂಜನ ಲಿಂಗ. ವಾ ಅನ್ನೋದು ತೋರು ಬೆರಳಿನಲ್ಲಿದೆ, ಯ ಅನ್ನೋದು ನಡು ಬೆರಳಿನಲ್ಲಿದೆ, ನಮಃ ಶಿವಾಯ ಓಂ ಅನ್ನೋದು ಮಧ್ಯದಲ್ಲಿ, ಕರಹಸ್ತದ ಮಧ್ಯದಲ್ಲಿ. ಈ ತರ ವಚನಕಾರರು ಇಡೀ ಕರಸ್ಥಲಕ್ಕೆ, ಇಡೀ ಕರವನ್ನ ಹೇಗೆ ಶಿವಯೋಗಕ್ಕೆ ಅಳವಡಿಸಿದ್ದಾರೆ, ಅದು ನಾವು ಇಷ್ಟಲಿಂಗವನ್ನ ಪೂಜೆ ಮಾಡುವಾಗ ಇಟ್ಟುಕೊಂಡಾಗ ಹೇಗೆ ಅದು ಎಲ್ಲ ಆಗ್ತಾ ಇದೆ ಅನ್ನೋದನ್ನ ತಾವು ಗಮನಿಸಬೇಕು. ಬೆರಳುಗಳು ಕೂಡ ಅಷ್ಟೊಂದು ಬಲಯುತವಾಗಿ ಸಮರ್ಪಕವಾಗಿ ನಮಗೆ ನೆರವಾಗಲು ಅವು ಎಲ್ಲ ಅಲ್ಲಿ ಲಿಂಗಗಳನ್ನ, ಪಂಚಮಹಾಭೂತಗಳನ್ನ, ಅಕ್ಷರಗಳನ್ನ, ಪ್ರಣವಾಕ್ಷರಗಳನ್ನ, ಹಾಗೇನೆ ನಿಷ್ಕಲ ಲಿಂಗ ಅಂದ್ರೆ ಯಾವುದು, ನಿಶೂನ್ಯ ಲಿಂಗ ಯಾವುದು, ನಿರಂಜನ ಲಿಂಗ ಯಾವುದು, ಇದೆಲ್ಲವೂ ಆ ವಾಮಕರ ಹಸ್ತ ಅಂತ ಕರೀತಾರೆ ಅವರು. ಅದು ಎಡಕರ ಹಸ್ತ ಅಂದಾಗೆ. ಹೀಗಾಗಿ ಅವುಗಳನ್ನ ಅಧ್ಯಯನ ಮಾಡಿ ನಾವು ಇಟ್ಕೊಳ್ಬೇಕು ಮನಸ್ಸಿನಲ್ಲಿ. ಈ ಬೆರಳುಗಳು ಹಾಗೆ ಸುಮ್ಮನೆ ಚಾಚಿಕೊಂಡಿವೆ, ನಾನು ನಡುವೆ ಲಿಂಗ ಇಟ್ಕೊಂಡಿದ್ದೀನಿ ಅಂತಲ್ಲ. ಅಲ್ಲಿಂದಲೂ ಕೂಡ ಶಿವಶಕ್ತಿಯು ಬೆರಳುಗಳಿಂದಲೂ ಕೂಡ ಇಷ್ಟಲಿಂಗ ಪ್ರತಿಷ್ಠಾಪನೆಯಾದ ಆ ಮಧ್ಯಸ್ಥಳಕ್ಕೆ, ಓಂಕಾರವಿರುವ ಮಧ್ಯಸ್ಥಳಕ್ಕೆ ಹರಿದು ಬರ್ತಾ ಇದೆ. ಹಾಗೇನೆ ಭುಜದಲ್ಲಿರುವ ಠ ಅಕ್ಷರ ಏನಿದೆಯಲ್ಲ, ಅದು ಶಾಂತತೆ, ನಿರ್ಮಲತೆ, ಒಂದು ಶಾಂತಿಯನ್ನ ನಮಗೆ ಕೊಡ್ತಾ ಇದೆ. ಹೀಗಾಗಿ ಇಷ್ಟಲಿಂಗ ಪೂಜೆಯಲ್ಲಿ ಈ ಕರಸ್ಥಲವನ್ನ ಅತ್ಯಂತ ದೃಢವಾಗಿ ಇಟ್ಕೊಳ್ಬೇಕು. ನೀವು ಅಲಗಾಡಬಾರ್ದು, ನಡಗಬಾರದು. ಆ ಒಂದು ಕರಸ್ಥಲದಲ್ಲಿ ಇಷ್ಟಲಿಂಗವನ್ನು ಇಟ್ಟುಕೊಂಡು ನಾನು ನೋಡ್ಬೇಕಾದ್ರೆ, ದೃಷ್ಟಿಯೋಗದಿಂದ ಇಷ್ಟಲಿಂಗವನ್ನು ನೋಡ್ತಿರ್ಬೇಕಾದ್ರೆ ಎಳ್ಳಷ್ಟು ಅದು ಅಲಗಾಡಬಾರ್ದು. ಅದೊಂದು ಯೋಗ. ಅದನ್ನ ನಾನು ನೋಡ್ತಾನೇ ಇರಬೇಕು. ಯಾಕಂದ್ರೆ ಇಲ್ಲಿ ನೋಟಕ್ಕೆ ಅಪೂರ್ವವಾದ ಒಂದು ಬಹಳ ಅಂದ್ರೆ ಬಹಳ ಮಹತ್ವವಿದೆ. ಹೀಗಾಗಿ ಎಲ್ಲ ಬೆರಳುಗಳಲ್ಲಿಯೂ ಕೂಡ ಆ ಶಿವಶಕ್ತಿಯ ಚೈತನ್ಯಾತ್ಮಕ ನಾಡಿಗಳು ಹರಿತಾಡ್ತಾ ಇರೋದ್ರಿಂದ ಬೆರಳುಗಳನ್ನು ಕೂಡ ಅತ್ಯಂತ ನೇರವಾಗಿ ಇಟ್ಕೊಳ್ಳಿ, ಅಥವಾ ಸ್ವಲ್ಪ ಹೀಗೆ ಬಾಗಿಸಿ, ಅಂದ್ರೆ ಏನು, ನೆರಳಾಗೋ ಹಾಗೆ, ಅಂದ್ರೆ ಬೊಗಸೆಯಲ್ಲಿ ಇಟ್ಕೊಳ್ಳೋ ಹಾಗೆ, ನೆರಳಾಗೋ ಹಾಗೆ, ಆ ಲಿಂಗಕ್ಕೆ ನೆರಳು ಹಾಕಿಕೋ ಹಾಗೂ ಕೂಡ ಇಟ್ಕೊಳ್ಳಬಹುದು. ಬಹಳ ಈಗ ನೇರವಾಗಿ ಬಲಯುತವಾಗಿ ಇಡ್ಬೇಕಂತಿಲ್ಲ, ಅತ್ಯಂತ ಸರಳವಾಗಿ ಆ ಬೆರಳುಗಳಲ್ಲಿ ಸ್ವಲ್ಪ, ನೀವು ಅನೇಕ ಭಾವಚಿತ್ರಗಳನ್ನು ನೋಡಿರಬಹುದು. ಆ ಲಿಂಗವನ್ನ ಹೇಗೆ ಹೇಳಿದಿರ್ತಾರೆ, ಮೇಲೆ ಒಂದು ಹಾವಿನ ಹೆಡೆಯ ತರ ಹಾಗೆ ಆ ಬೆರಳುಗಳು ಮೇಲೆ ಬಂದಿರ್ತವೆ.
ರಿಲ್ಯಾಕ್ಸ್ ಆಗಿ ಅಂದ್ರೆ ಬಹಳ ಶಕ್ತಿಯನ್ನು ಉಪಯೋಗಿಸ್ಬೇಡಿ. ಯಾಕಂದ್ರೆ ನೋವು ಬರೋಕೆ ಒಂದು ಜೋಮ್ ಬರಬಹುದು ಕೈಯಲ್ಲಿ. ಇಲ್ಲ, ಅತ್ಯಂತ ಆರಾಮಾಗಿ ಇಟ್ಕೊಂಡು ಎಲ್ಲಾ ಬೆರಳುಗಳಲ್ಲಿಯೂ ಕೂಡ ಆ ಪ್ರಣವಾಕ್ಷರಗಳು, ಪಂಚಮಹಾಭೂತಗಳು, ಆ ಲಿಂಗಗಳು ಎಲ್ಲ ನನ್ನ ಎಡಕರ ಹಸ್ತದಲ್ಲಿವೇ ಇದೆ ಅಂತ ಇಟ್ಕೊಂಡು ಆ ಇಷ್ಟಲಿಂಗವನ್ನ ನಾನು ಪೂಜೆ ಮಾಡ್ಬೇಕಾಗ್ತಾ ಇದೆ. ಹೀಗಾಗಿ ನಾನು ಲಿಂಗಾಂಗಿ ಎಂದಾಗ ನೋಡಿ, ಆ ಎಡಕರ ಹಸ್ತದಲ್ಲಿಯೂ ಕೂಡ ಎಲ್ಲದ ಶಿವಯೋಗದ ಒಂದು ಪರಿಕರಗಳು ಅಲ್ಲಿ ಇವೆ ಅಂತ ತಾವು ಭಾವಿಸಿಕೊಂಡು ದಿನನಿತ್ಯ ಇಷ್ಟಲಿಂಗ ಪೂಜೆಯನ್ನ ನೀವು ಗಮನದಲ್ಲಿ ಇಟ್ಕೊಂಡು ಇದನ್ನ ಮಾಡಿ ಅಂತ ಹೇಳ್ತಾ, ನಿಮಗೇನಾದ್ರೂ ಸಲಹೆ, ಸಂದೇಹ, ಸೂಚನೆ ಇದ್ರೆ ದಯವಿಟ್ಟು ಹೇಳಿ ಅಂತ ಹೇಳ್ತಾ ಇಲ್ಲಿಗೆ ನಾನು ನಿಲ್ಲಿಸ್ತಾ ಇದ್ದೀನಿ. ಎಲ್ಲರಿಗೂ ಶರಣಾರ್ಥಿಗಳು. ಹೇಳಿ ಅವ್ವ. ಆ ಮಧ್ಯದ ಬೆರಳದಿಂದ ಓಂಕಾರಕ್ಕ ಇದನ್ನ ಕೊಟ್ಟಿರಲ್ರಪ್ಪ, ಅದು ಪರ್ಪಲ್ ಕಲರ್ ಗೆರೆ ಕೊಟ್ಟಿದಿರಿ. ಅದೇನ್ ಆ ಮಧ್ಯ ಬೆರಳಿಂದ ಲಿಂಗ ಹಿಡಿಬೇಕೇನ್ರಪ್ಪ? ಅದು ಅಂದ್ರೆ ಏನಕ್ಕ, ಇಲ್ಲಿ ಈಗ ನಾವು ಇಷ್ಟಲಿಂಗ ಪೂಜೆಯನ್ನು ಮಾಡಿಕೊಳ್ಳುವಾಗ ಒಮ್ಮೊಮ್ಮೆ ಏನಾಗುತ್ತೆ ಅಂದ್ರೆ ಈ ಯಾವ್ದಾರ ಒಂದು ಸ್ಟೆಪ್ ನಾವು ಮರಿಬಹುದು ಅನ್ಸುತ್ತೆ ನನಗೆ. ಈಗ ನೋಡಿ, ಇಷ್ಟಲಿಂಗ ಇಟ್ಕೊಂಡ್ರಿ ಈಗ ನೀವು ಎಲ್ಲ ವಿಭೂತಿ ಧಾರಣೆ, ರುದ್ರಾಕ್ಷಿ ಧಾರಣೆ ಎಲ್ಲ ಆಯ್ತು. ಇಷ್ಟಲಿಂಗವನ್ನ ಇಲ್ಲಿ ಇಟ್ಕೊಂಡಿದ್ರಿ ಎಲ್ಲಿ? ಈ ಓಂಕಾರದ ಮೇಲೆ. ಈಗ ಹೇಗ್ ಶುರು ಮಾಡ್ತೀರಿ? ಓಂ ನಮ್ ಎಲ್ಲಿಂದ ಶುರು ಮಾಡ್ಬೇಕು? ಇಲ್ಲಿದೆ ನೋಡಿ, ಅದನ್ನ ಎಲ್ಲಿ ಪೃಥ್ವಿ ತತ್ವ ಇರೋದು ಈ ಉಂಗುರ ಬೆರಳಿನಲ್ಲಿ ಅನಾಮಿಕ ಆಧಾರ ಅಂತಾರೆ ಇದಕ್ಕೆ. ಸೊ ಇದನ್ನ ಮುಗಿಸಿ ಇಲ್ಲಿ ಬರ್ತೀರಿ, ಇದಾದ ನಂತರ ಇಲ್ಲಿ ಬರ್ತೀರಿ, ಇದಾದ ನಂತರ ಇಲ್ಲಿ ಬರ್ತೀರಿ. ಈಗ ಎಷ್ಟಾಯ್ತು? 1 2 3 4 5 ಇಲ್ಲಿ ತನಕ ಪ್ರಸಾದ ತನಕ ಬಂದ್ರಿ. ಯಾವ ಸ್ಥಳ ಇದು? ಆಕಾಶವಿರೋ ಸ್ಥಳ ಯಾವುದು? ನಡು ಬೆರಳಿನಲ್ಲಿ ಆಕಾಶ ತತ್ವ ಇದೆ, ಅಲ್ಲಿರುವ ಲಿಂಗ ಯಾವುದು? ಪ್ರಸಾದ ಲಿಂಗ. ಕರಸ್ಥಳ ಎಲ್ಲಿದೆ? ಮಹಾಲಿಂಗ. ಇಲ್ಲಿ ನೀವು ಈ ಲಿಂಗವನ್ನ ಇಟ್ಕೊಂಡಿದ್ದೀರಾ. ಇಷ್ಟು ಮುಗಿಸಿ ಇಲ್ಲಿ ಬಂದು ಮಹಾಲಿಂಗದ ಆರಾಧನೆ ಮಾಡ್ತೀರಿ. ಈಗ ನಮ ಅಂತಂದ್ರು ಮಹಾಲಿಂಗಾಯ ನಮಃ, ಮಹಾಲಿಂಗಾಯ ನಮಃ ಅಂತ ಮುಗಿಸಿದಾಗ ಈಗ ನಾವು ಏನ್ ಮಾಡ್ಬೇಕು? ನಿಷ್ಕಲ ಲಿಂಗ, ನಿಶೂನ್ಯ ಲಿಂಗ ಮತ್ತೆ ನಿರಂಜನ ಲಿಂಗದ ಪೂಜೆ ಈಗ ಆಗ್ಬೇಕಾಗಿದೆ ನಮಗೆ. ಆವಾಗ ಏನ್ ಮಾಡ್ಬೇಕು? ಇವೆರಡು ಬಟ್ಟೆ ಏನೇ ಇದೆ ಅಲ್ಲಿ ನೋಡಿ, ಆಚಾರ ಲಿಂಗ ಮತ್ತು ಗುರುಲಿಂಗ, ಇದು ನಿಷ್ಕಲ ಲಿಂಗ. ತಿಳಿತಾ? ಮತ್ತೆ ಇದು ಜ್ಞಾನ ಮುದ್ರೆ ಮಾಡ್ತಾರೆ ನೋಡಿ, ಇಲ್ಲಿದೆ ನೋಡಿ ಈ ಚಿತ್ರದಲ್ಲಿ. ಕೆಲವೊಬ್ರು ಲಿಂಗ ಇಟ್ಕೊಂಡು ಎರಡು ಬಟ್ಟೆಗಳನ್ನ ಕೂಡಿಸ್ತಾರೆ, ಒಂದು ಅಗ್ನಿ ತತ್ವ, ಒಂದು ವಾಯು ತತ್ವ. ಯಾರಾದ್ರೂ ಮಾಡ್ಕೊಳ್ತೀರಾ ಹೀಗೆ ಜ್ಞಾನ ಮುದ್ರೆಯಲ್ಲಿ ಇಟ್ಕೊಂಡು? ಕೆಲವೊಬ್ರು ಮಾಡ್ತಾರೆ, ನಾನ್ ನೋಡಿದೀನಿ, ಅದಕ್ಕಂದೆ ಮಾಡ್ತಾರೆ. ಅದು ಯಾಕಂದ್ರೆ ಇಲ್ಲಿ ಅಗ್ನಿ ತತ್ವ ಇದೆ, ಇಲ್ಲಿ ವಾಯು ತತ್ವ ಇದೆ. ಈ ಶಿವಜ್ಞಾನವನ್ನ ವೃದ್ಧಿಸೋ ಕೆಲಸ ಇವೆರಡಕ್ಕೆ, ಅದಕ್ಕೆ ಜ್ಞಾನ ಮುದ್ರೆ ಅಂತಾರೆ. ಇವೆರಡು ಬಟ್ಟೆ ಕೂಡ್ಸ್ಕೊಂಡು ಯಾರು ಮಾಡ್ತಾರಲ್ಲ ಹೀಗೆ ಇಟ್ಕೊಂಡು, ಇದು ನಿಶೂನ್ಯ ಲಿಂಗದ ಪೂಜೆ ಆಗ್ತಾ ಇದೆ ಇಲ್ಲಿ, ನಿಶೂನ್ಯ ಲಿಂಗದ ಪೂಜೆ. ಹಾಗೇನೆ ಈ ತೋರು ಬೆರಳಿನಲ್ಲಿರುವ ಪ್ರಸಾದ ಲಿಂಗ ಮತ್ತು ಈ ಮಹಾಲಿಂಗ, ಇದು ನಿರಂಜನ ಲಿಂಗದ ಪೂಜೆ. ಇವೆರಡು ಕೂಡಿಸೋದಂದ್ರೆ ಏನು? ಸ್ವಲ್ಪ ಆ ಭಾವನೆಯಲ್ಲಿರೋದು. ಈ ನನಗೇನ್ ಹೇಳ್ಬೇಕಾಗಿತ್ತಂದ್ರೆ, ಈ ಲಿಂಗಗಳು ಬೆರಳಿನಲ್ಲಿ ಕೂಡ ಇವೆ, ಅದನ್ನ ವಚನಕಾರರು ಹೇಳಿದ್ದಾರೆ ಅಂತ ಹೇಳ್ಬೇಕಾಗಿತ್ತು. ಅಂದ್ರ ಈಗ ಕಿರು ಬೆರಳು ಮತ್ತು ಉಂಗುರ ಬೆರಳು ನಿಷ್ಕಲ ಲಿಂಗ ಆತ್ರಪ್ಪ. ಆಮೇಲೆ ತೋರು ಬೆರಳು, ಹೆಬ್ಬೆರಳು ಕೂಡಿಸಿದ ತೋರು ಬೆರಳು ನಿಶೂನ್ಯ ಲಿಂಗ. ನೀವು ಹೆಬ್ಬೆರಳನ್ನ ನಿರಂಜನ ಲಿಂಗ, ಅದನ್ನ ಸ್ವಲ್ಪ ನೀವು ಇದಕ್ಕೆ ತಗೊಂಡ್ಬಂದಾಗ, ಎಲ್ಲಿ? ಮಹಾಲಿಂಗದ ಮೇಲೆ. ಮಹಾಲಿಂಗ ಅಂದ್ರೆ ಇದು ನಮ್ಮ ಇಷ್ಟಲಿಂಗದ ಮೇಲೆ ನೀವು ಹೆಬ್ಬೆರಳನ್ನ ಸ್ವಲ್ಪ ತಂದಾಗ ಏನಾಗುತ್ತೆ? ಅಲ್ಲಿ ನಿರಂಜನ ಲಿಂಗದ ದರ್ಶನ. ಈ ತರ ಇಡೀ ಈ ಚಿಂತನೆ ಏನಂದ್ರೆ, ನೀವು ಯಾವ ಲಿಂಗವನ್ನು ಮರೆಯಬಾರದು ಅಂತ ಇಲ್ಲಿ ಕರಸ್ಥಲದಲ್ಲಿಯೇ ಯಾವನ್ನೂ ಲಿಂಗ ಪೂಜೆಯಲ್ಲಿ ಮರಿಬೇಡಿ ಈ ಲಿಂಗಗಳನ್ನ. ಇಲ್ದಿದ್ರೆ ಏನಾಗುತ್ತೆ ಒಮ್ಮೊಮ್ಮೆ ಹೇಳಿ? ಆಚಾರ ಲಿಂಗ ಆದ ನಂತರ ಒಮ್ಮೆಲೆ ನಾವು ಇದಕ್ಕೆ ಹೋಗಿರ್ತೀವಿ, ಜಂಗಮ ಲಿಂಗಕ್ಕೆ ಹೋಗ್ಬಿಟ್ಟಿರ್ತೀವಿ, ಶಿವಲಿಂಗ ಮರ್ತು ಬಿಟ್ಟಿರ್ತೀವಿ, ಗುರುಲಿಂಗನ ಬಿಟ್ಟಿರ್ತೀವಿ, ಪ್ರಸಾದ್ ಲಿಂಗನ ಎಲ್ಲೋ ಬಿಡ್ತೀವಿ. ಹಾಗಿಲ್ಲ, ಅದು ಕ್ರಮವಾಗಿಯೇ ನಾವು ಹೋಗ್ಬೇಕು. ಅದಕ್ಕೇನ್ ಮಾಡ್ಬೇಕು? ಇಲ್ಲೇ ಇವೆ, ಅವು ಇಲ್ಲೇ ಸಮೀಪದಲ್ಲೇ ಇವೆ ಅಂತ ಅವ್ರು ಅದು ವಚನಕಾರ ಹೇಳಿದ ವಚನಗಳು ಇವೆಲ್ಲ ಇದೆ ಅಂತ. ನೋಡ್ರಿ ಆತರ. ಹೀಗಾಗಿ
ಅದಕ್ಕೆ ಏನ್ ಮಾಡ್ಬೇಕು, ಈ ಮುದ್ರೆಗಳಂತ ಏನ್ ಮಾಡಿದಾರಲ್ಲ ಅದರಲ್ಲಿ ಜ್ಞಾನ ಮುದ್ರೆ ಅಂತ, ಇದು ಅತ್ಯಂತ ಪ್ರಯೋಜನಕರವಾದ ಒಂದು ಮುದ್ರೆ ಅಂತ ಎಲ್ರು ಹೇಳ್ತಾರೆ ಬೇರೆ ಧರ್ಮದಲ್ಲಿ. ಈ ಜ್ಞಾನ ಮುದ್ರೆ ಅಂತ ಹೇಳಿ ಅವ್ರು ಎರಡು ಕೈ ಈಗ ತಪಸ್ಸಿ ಕೂತ್ಕೊಂಡಿರ್ತಾರೆ ನೋಡ್ರಿ, ಎರಡು ಹೆಬ್ಬೆರಳು ಮತ್ ತೋರು ಬೆರಳನ್ನ ಎರಡು ಹಿಡ್ಕೊಂಡೆ ಕೂಡಿರ್ತಾರೆ ಎಲ್ರು. ಈ ಧ್ಯಾನ ಮಾಡೋರು ಏನ್ ಮಾಡ್ತಾರೆ ಹೇಳಿ, ಹೆಬ್ಬೆರಳು ಮತ್ತು ತೋರು ಬೆರಳನ್ನ ಹಿಡ್ಕೊಂಡೆ ಕೂತಿರ್ತಾರೆ, ತೊಡೆ ಮೇಲೆ ಇಟ್ಕೊಂಡು ಕೂತ್ಕೊಂಡಿರ್ತಾರೆ. ಯಾಕಂದ್ರೆ ಇವೆರಡು ಲಿಂಗ ಇವೆ ಅಲ್ಲಿ, ಒಂದು ಶಿವಲಿಂಗ, ಇನ್ನೊಂದು ಜಂಗಮ ಲಿಂಗ, ಮತ್ತೆ ಅಗ್ನಿ ಮತ್ತು ವಾಯು ತತ್ವಗಳನ್ನು ಕೂಡಿಸೋ ಇದು ಅದು. ಹೀಗಾಗಿ ಅಲ್ಲಿ ನಿಶೂನ್ಯ ಲಿಂಗ ಇರೋದು, ನಮ್ಮ ಧರ್ಮ ಹೇಳೋದೇನಂದ್ರೆ ಅಲ್ಲಿ ನಿಶೂನ್ಯ ಲಿಂಗ ಇದೆ. ಯಾಕಂದ್ರೆ ಶಿವಲಿಂಗ ಮತ್ತು ಜಂಗಮ ಲಿಂಗಗಳ ಸಂಗಮ ಅದು ನೀವು ಕೂಡಿಸಿದಾಗ. ಹೀಗಿದೆ ನೋಡಿ, ಇದು ಈ ವಚನಗಳ ಮೂಲಕ ಒಂದು ಅಧ್ಯಯನ ಮಾಡೋದು. ಅವರು ಶಾಂತವೀರೇಶ್ವರ ಅಂತ ಒಬ್ಬ ಶರಣರೇನ್ ನಾನು ಹೇಳಿದ್ನಲ್ಲ, ಈ ಮನುಷ್ಯ ಬಹಳ ಒಂದು 60-70 ಮುದ್ರೆಗಳನ್ನ ಹೇಳ್ತಾರೆ ಈ ಶಾಂತವೀರೇಶ್ವರ್. ನೀವೆಲ್ಲ ಓದ್ಬಹುದು, ತುಂಬಾ ದೊಡ್ಡ ವಚನಗಳಿವೆ. ಮುದ್ರೆಗಳ ಬಗ್ಗೆ ಅಭ್ಯಸನ ಮಾಡಿದ ವಚನಕಾರರು ಇವರು. ಎಲ್ಲಾ ಮುದ್ರೆಗಳ ಬಗ್ಗೆ ಹೇಳ್ತಾರೆ ನೋಡಿ ಅವರು. ಎಷ್ಟು ಮುದ್ರೆಗಳು ಹೇಳಿದ್ದಾರೆ ಅಂದ್ರೆ ಬಹಳ ಮುದ್ರೆಗಳಿವೆ. ಅವ್ರು ಎಲ್ಲವನ್ನ ಅಭ್ಯಾಸ ಮಾಡಿ ಹೇಳಿದ್ದಾರೆ ಈ ಶಾಂತವೀರೇಶ್ವರ ವಚನಕಾರರು. ಅದಕ್ಕೆ ಈ ಭಟ್ಟಗಳಲ್ಲಿ ಏನೇನಿದೆ ಎಲ್ಲ ಹೇಳಿದಾರೆ ನೋಡಿ. ಅಂಗುಷ್ಟದಿಂ ಮೋಕ್ಷ, ತರ್ಜನೀಯಂ ಶತ್ರುಹಾನಿ, ಮಧ್ಯಾಂಗುಲಿಯಂ ದರ್ಷ್ಟ ಸಿದ್ಧಿ, ಅನಾಮಿಕಿಯಂ ಶಾಂತಿ, ಕನಿಷ್ಠದಿಂ ರಕ್ಷಣೆ. ಅಂದ್ರೆ ನಿಮ್ಗೆ ಗೊತ್ತಿರ್ಲಿ ಬಿಡ್ಲಿ, ನೀವು ಇಷ್ಟಲಿಂಗ ಪೂಜೆ ಮಾಡುವಾಗ ಈ ಬರಳುಗಳ ಮೂಲಕ ಅದಾಗ್ತಾ ಇದೆ ಎಲ್ಲ. ಆ ಭಾವನೆ ಬಂದ್ ಬಿಟ್ರೆ ಆಯ್ತು, ಪ್ರಜ್ಞೆ ಈ ಬರ್ಲಿ ಅಂತಾನೆ ಇದೆಲ್ಲ. ಇದೆಲ್ಲ ನಾವು ಇಟ್ಕೋಬೇಕಲ್ಲಿ. ಏನಿದೆ ಬೆರಳುಗಳಂದ್ರೆ ನಾವು ಇಷ್ಟು ದಿವಸ ಏನ್ ತಿಳಿದಿದ್ವಿ, ಅವೇನ್ ಬೆರಳುಗಳು ಇರ್ತಾವೆ, ನನ್ ಕರಸ್ತದ ಮಧ್ಯದಲ್ಲಿ ಇಟ್ಕೊಂಡೆ ಲಿಂಗ ಅಂತ. ಹಾಗಲ್ಲ ಅದು, ಹಾಗಿಲ್ಲ. ಅದಕ್ಕೆ ನಾನು ಇದನ್ನ ನಿಮ್ಗೆಲ್ರಿಗೂ ಹೇಳ್ಬೇಕು, ಸ್ವಲ್ಪ ಇಲ್ಲೂ ಸ್ವಲ್ಪ ತತ್ವ ಇದೆ ಅಂತ ಹೇಳಿದೆ. ಅದ್ರ ಕರಸ್ಥಲಕ್ಕೆ ಲಿಂಗ ಬರಗೊಡದನ 5 ಬೆರಳುಗಳಲ್ಲಿ ಲಿಂಗನ ಭಾವನೆ ತಂದುಕೊಳ್ಳೇಬೇಕು ನಾವು. ತಂದುಕೊಳ್ಳೇಬೇಕು ನಾವು. ಹೀಗಾಗಿ ಅವು ಅಕ್ಷರಗಳನ್ನು ಕೊಟ್ಟಿದ್ದಾರೆ ಅವರು, ಚ ಛ ಝ ಝ ಯಾಕೆ ಕೊಟ್ರಲ್ಲಿ. ಅದನ್ನು ನಾವು ನೋಡ್ಬೇಕು. ಯಾಕಂದ್ರೆ ಅವರು ವಿಜ್ಞಾನಿಗಳಾಗಿದ್ರು ಅಂತ ನಾನು ಪದೇ ಪದೇ ಯಾಕೆ ಹೇಳ್ತೀನಿ ಅಂದ್ರೆ, ಇದೆಲ್ಲ ನೋಡಿ ಅವ್ರ ಚಿಂತನೆಗಳನ್ನ ನೋಡಿ ನೀವು ಹೇಗಿದೆ ನೋಡಿ, ಎಷ್ಟ್ ಚೆನ್ನಾಗಿ ಅವ್ರು ಹೇಳ್ತಾ ಹೋಗ್ತಾರೆ ಅಂತ ಹೇಳಿ. ಅಂದ್ರೆ ಹೌದ್ರಿ. ಬಹಳ ಮಧ್ಯಾಂಗುಷ್ಟಂಗಳೆಂ ಭಾಷ್ಯ ಜಪಗಳ ಬಗ್ಗೆ ಹೇಳಿದ್ರು ಅವರು. ಅಂಗುಷ್ಟಗಳಿಂ ಉಪಾಂಶು ಜಪ, ಮಾನಸ ಜಪ ಅವನು ಹೇಳ್ತಾರ ನೋಡ್ರಪ್ಪ. ಅದಕ್ಕೆ ಇವೆಲ್ಲ ಕೆಲವೊಂದು ವಚನಗಳನ್ನು ನಾವು ಗಮನಿಸ್ತಾ ಇಲ್ಲ. ನಮ್ಮ ಭಾರತೀಯವರು ಮೇಲಿನ ಮೇಲೆ ಹೇಳ್ತಾ ಇದ್ದಾರೆ, ನೀವು ಇವೆಲ್ಲ ವಚನಗಳನ್ನ ಓದ್ರಿ ಅಂದ್ರೆ. ಯಾಕಂದ್ರೆ ನಿಮ್ಗೊಂದು ಹೊಸ ಏನಾದ್ರೂ ಸಿಗುತ್ತೆ ಅಲ್ಲಿ. ಈ ವಚನಗಾರಗಳನ್ನ ನಾವು ಟಚ್ಚೇ ಮಾಡಿಲ್ಲ, ನಾವು ಮುಟ್ಟೇ ಇಲ್ಲ, ಇವ್ರಿಗೆ ಆ ಅಧ್ಯಾಯಗಳನ್ನ ತೆಗೆಯೋದೇ ಇಲ್ಲ. ಇವನ್ನೆಲ್ಲ ಈ ತರದ ವಚನಗಳನ್ನ ನಾವು ಗಮನಿಸಬೇಕು ಅಂತ ನನ್ನ ಆಸೆ. ಅದು ಸುಮ್ನೆ ಗೊತ್ತಿರ್ಲಿ, ಇದು ಒಂದು ಮಾಹಿತಿ ಇರ್ಬೇಕು ಅಂತ ಶಿವಯೋಗದಲ್ಲಿ ಹೇಳಿದೆ. ವಿಜ್ಞಾನ ಅಂದ್ರನೇ ಶರಣರನ್ನ ಬಹಳ ದೊಡ್ಡ ಅದೇ ಹೇಳಿದ್ನಲ್ಲ, ಪರಿಚಯಿಸ್ಲಿಕ್ಕೆ ಆಧಾರ ನಮಗಿವೆಲ್ಲ ವಚನಗಳು. ಹೌದು. ಈಗ ಈ ಜ್ಞಾನ ಮುದ್ರೆ ಯಾಕೆ ಮಾಡ್ತೀರಿ ಅಂತ ಅವ್ರು ಕೇಳಿ. ಬೇರೆದವ್ರು ಜ್ಞಾನ ಮುದ್ರೆ ಮಾಡ್ತಾರೆ, ನೀವು ಜ್ಞಾನ ಮುದ್ರೆ ಯಾಕೆ ಮಾಡ್ತೀರಿ ಅಂತ ಕೇಳ್ರಿ. ಅವ್ರೇನ್ ಹೇಳ್ತಾರೆ, ಅದೇನಿಲ್ರಿ, ಹೆಬ್ಬಟ್ಟು ಮತ್ತು ತೋರು ಬೆರಳು ಎರಡು ಹಿಡ್ಕೊಂಡು ನೀವು ಕೂಡಿರ್ಬೇಕು ಅಂತ ಹೇಳ್ತಾರೆ. ಯಾಕೆ ಹಿಡ್ಬೇಕು ಅವನ್ನೆರಡು? ಉತ್ತರ ಇಲ್ಲ ಅವ್ರ ಹತ್ರ. ಸುಮ್ನೆ ಜ್ಞಾನ ಮುದ್ರೆ ಅಂತ ಹೇಳಿದ್ರು. ಆದ್ರೆ ನನ್ನಲ್ಲಿ ಏನಿದೆ, ನನ್ನಲ್ಲಿ 2 ಲಿಂಗಗಳ ಸಂಗಮವಾಗಿ, ಶಿವಲಿಂಗ ಮತ್ತು ಜಂಗಮ ಲಿಂಗದ ಸಂಗಮವಾಗಿ ನಿಶೂನ್ಯ ಲಿಂಗವಾಗೋದು. ನಿಶೂನ್ಯ ಲಿಂಗ ಅಂದ್ರೆ ಏನ್ ಹೇಳಿ, ನನ್ನ ಅಹಂಕಾರ ನಷ್ಟ ಆಗೋದೇ ನಿಶೂನ್ಯ ಲಿಂಗ. ನಾನು ಶೂನ್ಯನಾಗಬೇಕು. ಈ ತರ ಎಲ್ಲ ಇದೆ ನೋಡಿ. ಮತ್ತೆ ಯಾರಿಗೆ ಏನಾದ್ರು ಇದ್ರೆ ಪ್ರಶ್ನೆ ಇದ್ರೆ ಕೇಳಿ, ಇಲ್ದಿದ್ರೆ ಸಂಪನ್ನ ಮಾಡೋಣ. ಶರಣಾರ್ಥಿ ಶಿವಯೋಗದ ಜ್ಞಾನವನ್ನ ಬಹಳ ಚೆನ್ನಾಗಿ ಕಟ್ಟಿಕೊಡ್ತಾ ಇದ್ದೀರಪ್ಪರೇ. ನಿಮಗೆ ಅನಂತ ಕೋಟಿ ಶರಣಾರ್ಥಿಗಳು. ಈಗ ಒಂದು 2-3 ದಿನದಿಂದ ಪಣ್ಣಗ ಭೂಷಣ ಅನ್ನೋ ಶಬ್ದ ಬಂತು ರುದ್ರಪ್ಪರ್ ಹೇಳ್ಬೇಕಾದ್ರೆ, ಮತ್ತೆ ವಚನಗಳ ಅರ್ಥ ತಿಳ್ಕೊಬೇಕಾದ್ರೆ. ಈಗ ನೀವು ಹೇಳಿದ್ರಿ ಆ ಇಷ್ಟಲಿಂಗದ ಒಂದು ನೆರಳು ಮಾಡಬೇಕು ಅಂತ ಹೇಳಿ, 5 ಬೆರಳು. ಅದು ನನಗೆ ಏನ್ ನೆನಪಾಯ್ತಂತಂದ್ರೆ, ಈ ಸ್ಥಾವರ ಲಿಂಗಗಳಿಗೆ 5 ಹಾವಿನ ಹೆಡೆಗಳನ್ನ ಇಟ್ಟಿದ್ದಾರೆ. ಅದು ಒಂದು ಏನೋ ಈ ಸೂಚನೆ, ಅವಾಗೇನೋ ಆ ಒಂದು ಸೂಚನೆ ಜ್ಞಾನ
ಆ ಅರಿವು ಆ ತರ ಇತ್ತೇನೋ ಅಂತ ಹೇಳಿ ಅನಿಸ್ತಪ್ಪರೆ. ಅದ್ ಯಾಕೆ ಆ ತರ ಸ್ಥಾವರ ಲಿಂಗದ ಮೇಲೆ ಈ ತರ ಹಾವುಗಳನ್ನ ಒಂದು ಹಾವು 5 ಎಡೆ ಹಾವುಗಳನ್ನ ಇಟ್ಟಿರ್ತಾರೆ ಅಂತೇಳಿ ನಂಗೆ ಒಂದ್ ಸದಾ ಯೋಚನೆ ಬರ್ತಿತ್ತಪ್ಪರೆ. ಅದು ಈ ಪನ್ನಗ ಭೂಷಣ ಅನ್ನುವಂತ ಪದ ಶರಣರು ಬಳಸಿದಾರಲ್ಲ, ಅದು ಇಷ್ಟಲಿಂಗದ ಕಾನ್ಸೆಪ್ಟೇ ಇರ್ಬೋದು ಅಂತ ಅನ್ಸತ್ತೆ. ನಿಮ್ಮ ಅನಿಸಿಕೆ ಏನ್ರಿ ಅಪ್ಪರೆ? ಹೇಳ್ರಿ ಅದನ್ನೊಂದ್ ಸ್ವಲ್ಪ. ನನ್ನ ಅನಿಸಿಕೆ ಅಂದ್ರೆ ನಾನು ಒಂದೇ ಶಬ್ದ ಹಿಡ್ಕೊಂಡೆ ಅದಕ್ಕೆ. ಪನ್ನಗ ಅಂದ್ರೆ ಚಲನೆ ಇಲ್ಲದವನು, ಕಾಲಿಲ್ಲದೆ ಚಲನೆ ಮಾಡೋವನಿಗೆ ಪನ್ನಗ ಅಂತಾರೆ ಅಂತ ನಾನು ಹೇಳಿದ್ದೆ. ನಾನು ಒಂದು ಡಿಕ್ಷನರಿಯಲ್ಲಿ ನೋಡಿದೆ, ಅದೇನಂದ್ರೆ ಪನ್ನಗ ಅಂದ್ರೆ ಯಾರು ಕಾಲಿಲ್ಲದೆ ಚಲಿಸ್ತಾರೋ ಅವ್ರಿಗೆ ಪನ್ನಗ ಅಂತಾರೆ ಅಂತ ಒಂದು ಅರ್ಥ ಇದೆ. ಪನ್ನಗ ಭೂಷಣ ಅಂತ ಅಂದ ತಕ್ಷಣ ಮತ್ತೆ ಅದು ಬೇರೆ ಆಗುತ್ತೆ. ಅದು ನೀವು ಹೇಳಿದ ಹಾಗೆ 5 ಹೆಡೆಗಳುಳ್ಳ ಹಾವು ಅದು ಮೇಲೆ ಆ ಸ್ಥಾವರ ಲಿಂಗದ ಮೇಲೆ ಇರೋದು ನಾವು ನೋಡಿದೀವಿ ಅನೇಕ ದೇವಾಲಯಗಳಲ್ಲಿ. ಆ ತರ ಇದೆ. ಪಂಚಭೂತಗಳನ್ನ ಒಂದು ಮನಸ್ಸಿನಲ್ಲಿ ಇಟ್ಕೊಂಡೇ ಅವರು ಆ 5 ಹೆಡೆಗಳನ್ನ ಮಾಡಿದ್ರು ಏನೋ ನನಗೆ ಗೊತ್ತಿಲ್ಲ. ಆದ್ರೆ ಅನೇಕ ಇದರಲ್ಲಿ ಅದು ಲಿಂಗದ ಹಿಂದೆ ಒಂದು ಇದನ್ನ ಒಂದು ಏನೋ ಕಂಬದ ತರ ನಿಲ್ಲಿಸ್ತಾರೆ. ಅದ್ರ 5 ಹೆಡೆಗಳ ಹಾವನ್ನು ಇರ್ತಾ ಇವೆ. ಅದನ್ನ ಪಂಚಭೂತಗಳ ಒಂದು ರೂಪನೇ ಅಲ್ಲಿದೆಯೋ ಏನೋ ನನ್ಗೆ ಗೊತ್ತಿಲ್ಲ. ಆದ್ರೆ ಇಲ್ಲಿ ನಮ್ಮಲ್ಲಿ ಏನಾಗ್ತಾ ಇದೆ ಅಂದ್ರೆ ಬೆರಳುಗಳು, ನನ್ನ ಬೆರಳುಗಳಲ್ಲಿ ಆ ಎಲ್ಲ ತತ್ವಗಳನ್ನು ಕೊಟ್ಟು, ಲಿಂಗಗಳನ್ನು ಕೊಟ್ಟು, ಮತ್ತೆ ಅವುಗಳ ಮೂಲಕ ನಿಷ್ಕಲ ಲಿಂಗ, ನಿರಂಜನ ಲಿಂಗ, ನಿಶೂನ್ಯ ಲಿಂಗಗಳ ಬಗ್ಗೆ ಪರಿಕಲ್ಪನೆಯನ್ನು ಕೊಟ್ಟಿದಾರಲ್ಲ, ಅದು ಚೆನ್ನಾಗಿ ಅನಿಸ್ತು ನನಗೆ. ನೋಡಿ, ಬಹಳ ಉತ್ತಮವಾಗಿ ವಿಚಾರವಾಗಿ ಮಾಡಿದಿರಿ. ಇಲ್ಲಿ ಸ್ವಲ್ಪ ಅಧೋಮುಖವಾಗಿದ್ದ ಆಂತರಿಕ ಭಾವನೆಯಿಂದ ಊರ್ಧ್ವಮುಖಕ್ಕೆ ಬರ್ತದೆ. ಹೌದು, ಹೌದಣ್ಣ. ಆಂತರಿಕವಾಗಿ ಬರ್ತಕ್ಕಂಥ ಅಂದ್ರೆ ನಾವು ಮೊದಲಿಂದ ಬಂದ್ಬಿಟ್ಟಿರ್ತೀವಿ, ಇಲ್ಲಿಂದ ವಾಪಸ್ ರಿಟರ್ನ್ ಜರ್ನಿ ಹೋಗಿರ್ತೀವಿ ಅಲ್ಲಿಗೆ. ಕರೆಕ್ಟ್ ಅಣ್ಣ ಅಲ್ವೇ? ನಾವು ಬಂದ ಮೇಲೆ ರಿಟರ್ನ್ ಜರ್ನಿ ಹೋಗಿ ಒರಿಜಿನಲ್ ಪ್ಲೇಸ್ ತಲುಪಲೇಬೇಕು ತಾನೆ. ಹೌದಣ್ಣ. ಅದು ಲೌಕಿಕ ಆಗ್ಲಿ ಅಲೌಕಿಕ ಆಗ್ಲಿ ತಲುಪಲೇಬೇಕು. ಹೌದು. ಅದರಿಂದ ಮೂಲ ಅದನ್ನ ಆವಾಗ ಅದನ್ನ ಆ ಸರ್ಪಕ್ಕೆ ಕುಂಡಲಿನಿ ಸರ್ಪ ಅಂತ ಕರೀತಾರೆ, ಟೆಕ್ನಿಕಲ್ ವರ್ಡ್ ಅದಕ್ಕೆ. ಸರ್ಪ ಆಮೇಲೆ ಅದ ನತ್ತಿ ಮೇಲೆ ಏನೋ ಮಾಯಿತು ಅಂತ ತೋರಿಸ್ತಾನಲ್ಲ, ಅದನ್ನ ನಿರಂಜನ ಲಿಂಗದಲ್ಲಿ ಅದು ಐಕ್ಯವಾಯಿತು ಅನ್ನೋ ಅಭಿಪ್ರಾಯಕ್ಕೆ ಅದನ್ನ ಭಾವನೆ ಬರ್ತದೆ ಅಂತ ಕಾಣಿಸುತ್ತೆ. ನಂತರ ಇದೆಲ್ಲ ಹೇಳಿದ್ಮೇಲೆ ಭಾವ ಅಭಾವಾತೀತ ಅಂತ ಬಂದು ಸಿಕ್ಕಿಸಿದ ಮೇಲೆ ಮತ್ತೆ ನಾವು ಮಾತಾಡಿ ಕೆಳಗೆ ಇಳಿಯೋದು ಬೇಡ ಅಂತ ನನಗನ್ಸುತ್ತೆ. ಹೌದು. ಇದೇ ನಿಮ್ದು ಇದು ಇವತ್ತಿನ ಇದು ಕೊನೆಗೆ ವಚನ ಅಣ್ಣ ನಿಮ್ದಿದು, ನೀವ್ ಹೇಳಿದ್ದು ಇವತ್ತು. ಮತ್ತೆ ಅದಕ್ಕೆ ಇಳಿಯೋದು ಬೇಡ ಅಂತ. ಹೌದು, ಆಯ್ತು ಅಣ್ಣ. ಶರಣು ಶರಣಾರ್ಥಿ ಅಣ್ಣ. ರೇಣುಕಣ್ಣ ಅಣ್ಣ ಮುಗಿಸೋಣ. ಮುಗಿಸೋಣಪ್ಪ, ಸಮಯ 9:15 ಆಯ್ತು. ಬೇರೆ ಯಾರಿಗಾದ್ರು ಹೇಳ್ರಪ್ಪ. ಶರಣಾರ್ಥಿ ಏನಾದ್ರು ಹೇಳೋದಿದ್ಯಾ? ಶರಣಾರ್ಥಿ ಹೇಳಿದ್ವಿ. ಸರಿ, ಬೇರೆ ಯಾರಿಗೂ ಯಾವುದೇ ಒಂದು ಪ್ರಶ್ನೆಗಳಿಲ್ಲ ಅಂದ್ರೆ ಇಂದಿನ ಸದ್ಭಾವಗೋಷ್ಠಿ ಸಂಪನ್ನಗೊಳಿಸೋಣ. ಇಲ್ಲಿನವರೆಗೂ ಶತೈಕ ನೆಲೆಮನೆ ಮತ್ತು ಪೂರಕವಾಗಿ ಶಿವಯೋಗ ಕುರಿತಾದ ಅನುಭವ ನಡೆ ಮಾಡ್ತಾ ಡಾಕ್ಟರ್ ದಯಾನಂದ ಅವರ ಬಗ್ಗೆ ಶರಣಾರ್ಥಿಗಳು ಹಾಗೂ ಇಂದಿನ ಸದ್ಭಾವಗೋಷ್ಠಿಯಲ್ಲಿ ಭಾಗವಹಿಸತಕ್ಕಂಥ ಸರ್ವ ಶರಣ ಬಂಧುಗಳು ಶರಣಾರ್ಥಿಗಳನ್ನ ಅರ್ಪಿಸ್ತಾ ಇಂದಿನ ಸದ್ಭಾವಗೋಷ್ಠಿ ಸಂಪನ್ನಗೊಳಿಸೋಣ. ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗ ನೀನು, ನನಗೆ ನೀನಲ್ಲದೆ ಮತ್ತಾರಿಲ್ಲವಯ್ಯ ಕೂಡಲ ಸಂಗಮ ದೇವ, ಹಾಲಲದ್ದು ನಿರ್ಲದ್ದು ನಿಮ್ಮೆಯ ಧರ್ಮ. ಜೈ ಗುರು ಬಸವೇಶ್ವರ. ಸರ್ವರಿಗೂ ಭಕ್ತಿಯ ಶರಣಾರ್ಥಿಗಳು. ಜೈ ಬಸವ. ಶರಣಾರ್ಥಿಗಳು.